ಹಾಯ್ ಎವ್ರಿವನ್, ನನ್ನ ಹೆಸರು ಹರ್ಷಿತಾ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್. ಇವತ್ತಿನ ಕ್ಲಾಸಲ್ಲಿ ಫಸ್ಟ್ PUC ಬಯಾಲಜಿ ಸಬ್ಜೆಕ್ಟ್ನಲ್ಲಿ ಫಸ್ಟ್ ಚಾಪ್ಟರ್ ದ ಲಿವಿಂಗ್ ವರ್ಲ್ಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ ಮುಗಿದ ಮೇಲೆ ಈ ಚಾಪ್ಟರ್ ರಿಲೇಟೆಡ್ ಕ್ವಶನ್ ಆನ್ಸರ್ಸ್ ಏನಿದೆ ಅದರದ್ದು ನೋಟ್ಸ್ ಕೊಡ್ತೀನಿ. ಹಾಗೆ ಈಚ್ ಕಾನ್ಸೆಪ್ಟ್ ಫಿನಿಷ್ ಆದಮೇಲಿಂದ ಅದ್ರ ರಿಲೇಟೆಡ್ MCQ ಸಹ ಸಾಲ್ವ್ ಮಾಡೋಣ. ದ ಲಿವಿಂಗ್ ವರ್ಲ್ಡ್ ಚಾಪ್ಟರಲ್ಲಿ ವಾಟ್ ಈಸ್ ಲಿವಿಂಗು, ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡು, ಟ್ಯಾಕ್ಸನಮಿಕ್ ಕೆಟಗರೀಸು, ಟ್ಯಾಕ್ಸನಮಿಕಲ್ ಏಡ್ಸ್, ಈ 4 ಕಾನ್ಸೆಪ್ಟ್ ಇತ್ತು. ಇದು ಓಲ್ಡ್ NCERT. ಈಗ ಅಪ್ಡೇಟೆಡ್ NCERTಯಲ್ಲಿ 4 ಕಾನ್ಸೆಪ್ಟ್ ಇಲ್ಲ, ಅದರಲ್ಲಿ ಇರೋದು ಬರೀ 2 ಕಾನ್ಸೆಪ್ಟು. ಒಂದು ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡು, ಇನ್ನೊಂದು ಟ್ಯಾಕ್ಸನಮಿಕ್ ಕ್ಯಾಟಗರೀಸ್. ಇದರಲ್ಲಿ ವಾಟ್ ಈಸ್ ಲಿವಿಂಗು, ಟ್ಯಾಕ್ಸನಮಿಕಲ್ ಏಡ್ಸ್ ಇಲ್ಲ, ಅದನ್ನ ತೆಗೆದಾಕಿದ್ದಾರೆ. ಬರೀ ಇರೋದು 2. ಒಂದು ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡು, ಇನ್ನೊಂದು ಟ್ಯಾಕ್ಸನಮಿಕ್ ಕ್ಯಾಟಗರೀಸ್. ನಾವು ಇಷ್ಟನ್ನೇ ಈ ಚಾಪ್ಟರಲ್ಲಿ ನೋಡ್ತಾ ಇದ್ದೀವಿ. ಇದು ಅಪ್ಡೇಟೆಡ್ ಸಿಲೆಬಸ್ಸು. ಸೊ ನಾವು ಲಿವಿಂಗ್ ವರ್ಲ್ಡ್ ಚಾಪ್ಟರಲ್ಲಿ ಏನೆಲ್ಲ ಓದ್ತೀವಿ, ಏನೆಲ್ಲ ತಿಳ್ಕೊಬೇಕು ಅಂದರೆ ಅದರದ್ದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಹಾಗೆ ಬಯೋಡೈವರ್ಸಿಟಿ ಅಂದರೆ ಏನು ಅಂತ ತಿಳ್ಕೊಬೇಕು. ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಬೇಕು. ಟ್ಯಾಕ್ಸಾನಮಿ ಅಂದರೆ ಏನು, ಟ್ಯಾಕ್ಸಾನಮಿ ಕೆಟಗರೀಸ್ ಅಂತಂದರೆ ಏನು ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಈ ಚಾಪ್ಟರಲ್ಲಿ. ಇವಾಗ ಈ ಪಾಠದ ಇಂಟ್ರೊಡಕ್ಷನ್ ಹೇಗಿದೆ, ಏನೆಲ್ಲ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಾವೀಗ ಅಟ್ ಪ್ರೆಸೆಂಟ್ ಇರೋದು ಅರ್ಥಲ್ಲಿ. ನಾವು ಅರ್ಥಲ್ಲಿ ಏನೆಲ್ಲ ನೋಡ್ತೀವಿ, ನಮ್ಮ ಅರ್ಥಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಎಕೋಸಿಸ್ಟಮ್ನ ನೋಡ್ತೀವಿ. ಆ ಡಿಫ್ರೆಂಟ್ ಟೈಪಲ್ಲಿ ನಾನು ಇವತ್ತು ತೊಗೊಂಡಿರೋದು ಬರೀ 3 ಎಕೋಸಿಸ್ಟಮು. ಒಂದು ಡೆಸರ್ಟ್ ಎಕೋಸಿಸ್ಟಮು, ಒಂದು ವಾಟರ್ ಎಕೋಸಿಸ್ಟಮು, ಇನ್ನೊಂದು ಫಾರೆಸ್ಟ್ ಎಕೋಸಿಸ್ಟಮು. ವಾಟರ್ ಎಕೋಸಿಸ್ಟಮಲ್ಲಿ 2 ಟೈಪ್ಸ್ ಇದೆ. ಒಂದು ಫ್ರೆಶ್ ವಾಟರ್ ಎಕೋಸಿಸ್ಟಮು, ಇನ್ನೊಂದು ಮೆರೈನ್ ವಾಟರ್ ಎಕೋಸಿಸ್ಟಮು. ಫ್ರೆಶ್ ವಾಟರ್ ಎಕೋಸಿಸ್ಟಮಲ್ಲಿ ನಾವು ನದಿ, ಕೆರೆ, ಸರೋವರ ಅಂದರೆ ಪಾಂಡ್ಸು, ಲೇಕ್ಸು, ರಿವರ್ಸು, ಸ್ಟ್ರೀಮ್ಸ್ನ ನೋಡ್ತೀವಿ. ಮೆರೈನ್ ವಾಟರಲ್ಲಿ ಓಷನ್ಸ್ ಮತ್ತು ಸೀನ ನೋಡ್ತೀವಿ, ಅಂದರೆ ಕನ್ನಡದಲ್ಲಿ ಸಮುದ್ರ. ಆ ನೀರನ್ನ ನಾವು ಮೆರೈನ್ ವಾಟರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಯಾವ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನಾವು ನೋಡ್ತೀವಿ. ಫ್ರೆಶ್ ವಾಟರಲ್ಲಿ ಯಾವ ಥರ ನೋಡ್ತೀವಿ, ಮೆರೈನ್ ವಾಟರಲ್ಲಿ ಯಾವ ಥರ ನೋಡ್ತೀವಿ. ಫ್ರೆಶ್ ವಾಟರಲ್ಲಿ ನಾವು ಫಿಶಸ್ ನೋಡ್ತೀವಿ, ಫ್ರಾಗ್ ನೋಡ್ತೀವಿ, ಸ್ನೇಕ್ಸ್ ನೋಡ್ತೀವಿ, ಇನ್ನೂ ತುಂಬಾ ಥರ ಇನ್ಸೆಕ್ಟ್ಸ್ ನೋಡ್ತೀವಿ. ಹಾಗೆ ಪ್ಲ್ಯಾಂಟ್ಸು ಸಹ ನೋಡ್ತೀವಿ. ಎಕ್ಸಾಂಪಲ್ಲು ಲೋಟಸ್ಸು, ಮತ್ತು ಕೆಲವೊಂದಷ್ಟು ಆಲ್ಗೆನೂ ಸಹ ನೋಡ್ತೀವಿ. ಮೆರೈನ್ ವಾಟರ್ ಎಕೋಸಿಸ್ಟಮಲ್ಲಿ ಅಂತ ಅಂದರೆ ಓಷನ್ ಆಗಲಿ, ಸಿ ಆಗಲಿ, ಅಲ್ಲಿ ಯಾವ ಥರ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನೋಡ್ತೀವಿ. ಫಿಶಸ್ಸು, ಶಾರ್ಕ್ಸು, ವೇಲು, ಆಕ್ಟೋಪಸ್ಸು, ಇನ್ನು ಕೆಲವೊಂದು ಪ್ಲ್ಯಾಂಟ್ ಸ್ಪೀಸೀಸ್ ಅಂದರೆ ಆಲ್ಗೆ, ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನಾವು ಮೆರೈನ್ ವಾಟರಲ್ಲಿ ನೋಡ್ತೀವಿ. ಡೆಸರ್ಟಲ್ಲಿ ನಾವು ಏನೇನು ನೋಡ್ತೀವಿ, ಕ್ಯಾಮಲ್ಸು, ಲಿಸಾರ್ಡ್ಸು, ಸ್ನೇಕ್ಸು, ಕ್ಯಾಕ್ಟಸ್ ಪ್ಲ್ಯಾಂಟು, ಈ ಥರ ಅಲ್ಲಿ ಎನ್ವಿರಾನ್ಮೆಂಟ್ಗೆ ಹೊಂದ್ಕೊಳ್ಳುವಂತಹ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನೋಡ್ತೀವಿ. ಇನ್ನು ಫಾರೆಸ್ಟ್ ಎಕೋಸಿಸ್ಟಮಲ್ಲಿ ನಾವು ಏನೇನು ನೋಡ್ತೀವಿ, ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವ್ದಿರುತ್ತೆ. ಲಯನ್ ಇರುತ್ತೆ, ಟೈಗರ್ ಇರುತ್ತೆ, ಚೀತಾ ಇರುತ್ತೆ, ಎಲಿಫೆಂಟ್ ಇರುತ್ತೆ, ಡೀರ್ ಇರುತ್ತೆ, ಮಂಕೀಸ್ ಇರುತ್ತೆ, ಸ್ಪೈಡರ್ಸ್ ಇರುತ್ತೆ, ತುಂಬಾ ಡಿಫ್ರೆಂಟ್ ಕೈಂಡ್ಸ್ ಆಗಿರೋಂತಹ ಇನ್ಸೆಕ್ಟ್ಸ್ ಇರುತ್ತೆ. ಇನ್ನು ಡಿಫ್ರೆಂಟ್ ವೆರೈಟೀಸ್ ಆಫ್ ಟ್ರೀಸ್ ಇರುತ್ತೆ, ಹರ್ಬ್ಸು, ಶ್ರಬ್ಸು, ಕ್ಲೈಂಬರ್ಸು, ಕ್ರೀಪರ್ಸು, ಇಷ್ಟೊಂದು ವೆರೈಟೀಸ್ನೆಲ್ಲ ನಾವು ಫಾರೆಸ್ಟಲ್ಲಿ ನೋಡ್ತೀವಿ. ಇನ್ನು ಸ್ನೋ ಬೀಳೋ ಜಾಗದಲ್ಲೆಲ್ಲ ನಾವು ಅಲ್ಲೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನೋಡ್ತೀವಿ. ಒಂದು ಬಿಯರ್ ನೋಡ್ತೀವಿ, ಅಲ್ಲಿ ಇರೋ ಥರ ಡಾಗ್ಸ್ ನೋಡ್ತೀವಿ, ದೊಡ್ಡ ದೊಡ್ಡ ಪೈನ್ ಟ್ರೀಸ್ ನೋಡ್ತೀವಿ. ಇವಾಗ ನೀವು ಇಷ್ಟೊಂದು ಸ್ಲೈಡ್ಸ್ನೆಲ್ಲ ಅಬ್ಸರ್ವ್ ಮಾಡಿದ್ರಿ ಅಲ್ವಾ, ಅಲ್ಲಿ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇತ್ತು. ಆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ದು ಶೇಪು, ಸೈಜು, ಕಲರ್ ಒಂದೇ ಆಗಿತ್ತಾ ಅಥವಾ ಬೇರೆ ಬೇರೆ ಇತ್ತಾ? ಈಗ ಒಂದು ಎಕ್ಸಾಂಪಲು ಎಲಿಫೆಂಟ್ ಅಂತ ತೊಗೊಂಡ್ರೆ ಅದು ಎಷ್ಟು ದೊಡ್ಡ ಲಾರ್ಜ್ ಆರ್ಗ್ಯಾನಿಸಮು. ಒಂದು ಇರುವೆ ತೊಗೊಂಡ್ರೆ ಅದು ಒಂದು ಸ್ಮಾಲ್ ಆರ್ಗ್ಯಾನಿಸಮ್. ಇನ್ನು ಫಿಶಸ್ ತೊಗೊಂಡ್ರೆ ಫಿಶಸ್ಸಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಶೇಪ್ಸ್ ಇರುತ್ತೆ, ಸೈಜ್ ಇರುತ್ತೆ, ಕಲರ್ಫುಲ್ ಫಿಶಸ್ನ ನೋಡ್ಬೋದು. ಇನ್ನು ಫ್ಲವರ್ಸ್ ತೊಗೊಂಡ್ರೆ ಅದರಲ್ಲೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಶೇಪ್ ಇರುತ್ತೆ, ಸೈಜ್ ಇರುತ್ತೆ, ಕಲರ್ಸ್ ಇರುತ್ತೆ, ಫ್ರೇಗ್ರೆನ್ಸ್ ಇರುತ್ತೆ. ಹೀಗೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವಾಗಲೂ ಡಿಫ್ರೆಂಟ್ ಸೈಜು, ಶೇಪು, ಕಲರ್ಸಲ್ಲಿ ನಾವು ನೋಡ್ಬೋದು. ನಮ್ಮ ನೇಚರ್ಸಲ್ಲಿ ನಾವು ಎಷ್ಟೊಂದು ವಂಡರ್ಸ್ನ ನೋಡ್ಬೋದು. ಎಕ್ಸಾಂಪಲು ಈಗ ಪ್ಲ್ಯಾಂಟ್ ಆಗಲಿ, ಟ್ರೀ ಆಗಲಿ, ಹರ್ಬ್ಸು, ಶ್ರಬ್ಸು ಏನೇ ತೊಗೊಂಡ್ರು ಅದು ಇರೋ ಜಾಗದಲ್ಲೇ ಇರುತ್ತೆ, ಆದರೆ ಅದು ಒಂದು ಲಿವಿಂಗ್ ಆರ್ಗ್ಯಾನಿಸಮು. ಈಗ ಒಂದು ಹಾರ್ಸ್ ತೊಗೊಂಡ್ರೆ ಅದು ಎಷ್ಟು ಫಾಸ್ಟಾಗಿ ಓಡುತ್ತೆ. ಇನ್ನೊಂದು ಶಾರ್ಕ್ ತೊಗೊಂಡ್ರೆ ಅದು ವಾಟರಲ್ಲಿ ಎಷ್ಟು ಫಾಸ್ಟಾಗಿ ಸ್ವಿಮ್ ಮಾಡುತ್ತೆ. ಇನ್ನು ಬರ್ಡ್ಸ್ ಅಂತ ತೊಗೊಂಡ್ರೆ ಅದು ಸ್ಕೈಯಲ್ಲಿ ಎಷ್ಟು ಫಾಸ್ಟಾಗಿ ಹಾರಾಡುತ್ತೆ. ಪ್ಲ್ಯಾಂಟ್ಸು ಲಿವಿಂಗ್ ಆರ್ಗ್ಯಾನಿಸಮೇ, ಅನಿಮಲು ಲಿವಿಂಗ್ ಆರ್ಗ್ಯಾನಿಸಮೇ. ಒಂದು ಇರೋ ಜಾಗದಲ್ಲೇ ಇರುತ್ತೆ, ಇನ್ನೊಂದು ಇರೋ ಜಾಗದಲ್ಲಿ ಇರಲ್ಲ. ಅದು ಆರಾಮಾಗಿ
ಮೂವ್ ಮಾಡ್ಕೊಂಡಿರುತ್ತೆ. ಹಾಗೆ ಕುದುರೆ ನೋಡಿದ್ರೆ ಕುದುರೆ ಕಾಲನ್ನ ಬಳಸಿ ಓಡುತ್ತೆ. ಫಿಶ್ಶು ಫಿನ್ನ ಬಳಸಿ ಸ್ವಿಮ್ ಮಾಡುತ್ತೆ. ಹಾಗೆ ಬರ್ಡ್ಸು ರೆಕ್ಕೆನ ಬಳಸಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಹಾಗಂದರೆ ಲೋಕೋಮೋಷನ್ಗೆ ಉಪಯೋಗಿಸೋಂತಹ ಲೋಕೋಮೋಟರಿ ಆರ್ಗನ್ಸು ಸಹ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ. ನಾವು ಇನ್ನೂ ಎಷ್ಟು ವಂಡರ್ಸ್ ನೋಡ್ಬೋದು ಅಂತಂದರೆ, ಈಗ ಲಯನ್ಗೆ ಹಸಿವಾದರೆ ಲಯನನ್ನು ಇನ್ನೊಂದು ಪ್ರಾಣಿನ ಬೇಟೆ ಮಾಡಿ ತಿನ್ನುತ್ತೆ. ಈಗ ಒಂದು ಚಿಕ್ಕ ಇರುವೆಗೆ ಅದಕ್ಕೆ ಫುಡ್ ಸಿಕ್ಕಿದ್ರೆ ಅದು ಒಂದೇ ತಿನ್ನಲ್ಲ, ಅದು ಬೇರೆಯವ್ರನ್ನೆಲ್ಲ ಕರ್ಕೊಬಂದು ಅದು ಫುಡ್ನ ಗ್ಯಾದರ್ ಮಾಡಿ ಅದ್ರ ಗೂಡೊಳಗಡೆ ಹಾಕ್ಕೊಳ್ಳುತ್ತೆ. ಇನ್ನು ಒಂದು ನಮ್ಮ ಬಾಡಿಯಲ್ಲೇ ಎಲ್ಲ ಸೆಲ್ಸ್ ಸಹ ಫಂಕ್ಷನ್ಸ್ ಆಗ್ತಾನೆ ಇರುತ್ತೆ. ಈಗ ನಾನು ಇಷ್ಟೊಂದು ಎನರ್ಜೆಟಿಕ್ಕಾಗಿ ಮಾತಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಎನರ್ಜಿ ಬೇಕು. ನನಗೆ ಎನರ್ಜಿ ಈ ಸೆಲ್ಗಳಿಂದ ಸಿಗ್ತಾಯಿದೆ ಅಂದರೆ ಎಲ್ಲವೇ ಒಂದು ವಂಡರ್ಸ್. ಈಗ ಒಂದು ಲಿವಿಂಗ್ ಕ್ಯಾಟ್ನ ತೊಗೊಳ್ಳೋಣ, ಒಂದು ಟಾಯ್ ಕ್ಯಾಟ್ನ ತೊಗೊಳ್ಳೋಣ. ಎರಡೂ ನೋಡೋದಕ್ಕೆ ಒಂದೇ ಥರ ಇದೆ. ಆಗ ನಮಗೇನು ಕ್ವಶನ್ ಬರುತ್ತೆ, ಎರಡೂ ನೋಡೋಕ್ಕೆ ಒಂದೇ ಥರ ಇದೆ, ಹಂಗಾರೆ ಲಿವಿಂಗ್ ಥಿಂಗಿಗೂ ನಾನ್ ಲಿವಿಂಗ್ ಥಿಂಗಿಗೂ ಇರೋ ವ್ಯತ್ಯಾಸ ಏನು ಅಂತ ಒಂದು ಕ್ವಶನ್ ಬರುತ್ತೆ. ಇನ್ನೊಂದು, ನಾವು ಏನಕ್ಕೆ ಜೀವಂತವಾಗಿದ್ದೀವಿ ಅಂತ ಇನ್ನೂ ಒಂದು ಕ್ವಶನ್ ನಮಗೆ ತಲೆಯಲ್ಲಿ ಬರುತ್ತೆ. ಈ ಥರ ಕ್ವಶನ್ಸ್ಗಳು ಅರೈಸ್ ಆದಾಗ ಸೈಂಟಿಸ್ಟು ಬರೀ ಫ್ಯಾಕ್ಟ್ಸ್ನಷ್ಟೇ ಸ್ಟಡಿ ಮಾಡ್ತಾರೆ. ಫ್ಯಾಕ್ಟ್ಸ್ ಅಂತ ಅಂದರೆ ಲಿವಿಂಗ್ ಥಿಂಗಿಗೂ ನಾನ್ ಲಿವಿಂಗ್ ಥಿಂಗು ಇರೋಂತಹ ವ್ಯತ್ಯಾಸ ಏನು, ಯಾವ ಥರ ವ್ಯತ್ಯಾಸ ಇದೆ, ಈ ಥರ ಫ್ಯಾಕ್ಟ್ಸ್ನ ಹೇಳ್ತಾರೆ. ಅದು ಬಿಟ್ಟು ನಾವು ಏನಕ್ಕೆ ಬದುಕಿದ್ದೀವಿ ಅಂತ ಫಿಲಾಸಫಿಕಲಾಗಿ ಅವರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಇಲ್ಲಿಗೆ ಪಾಠದ ಇಂಟ್ರೊಡಕ್ಷನ್ ಮುಗೀತು. ಇವಾಗ ಮೇನ್ ಕಾನ್ಸೆಪ್ಟು ಬಯೋಡೈವರ್ಸಿಟಿ ಅಂತಂದರೆ ಏನು, ಇದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಈ ಹಿಂದಿನ ಸ್ಲೈಡ್ಸ್ಗಳಲ್ಲಿ ನಾವು ಕೆಲವೊಂದಷ್ಟು ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನೋಡಿದ್ವಿ. ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಲ್ಲೆಲ್ಲಿತ್ತು, ಕೆಲವೊಂದಷ್ಟು ನೀರಲ್ಲಿತ್ತು, ಕೆಲವೊಂದಷ್ಟು ಡೆಸರ್ಟಲ್ಲಿತ್ತು, ಕೆಲವೊಂದಷ್ಟು ಸ್ನೋ ಬೀಳೋ ಜಾಗದಲ್ಲಿತ್ತು, ಇನ್ನೂ ಕೆಲವೊಂದಷ್ಟು ಡೆನ್ಸ್ ಫಾರೆಸ್ಟಲ್ಲಿತ್ತು. ಅಂದರೆ ನಮ್ಮ ಸುತ್ತಮುತ್ತ ಎಲ್ಲ ಎಕೋಸಿಸ್ಟಮಲ್ಲೂ ತುಂಬಾ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನೋಡ್ಬೋದು. ನಮ್ಮ ಮನೆಯಲ್ಲೂ ಸಹ ನಾವು ತುಂಬ ವೆರೈಟೀಸ್ ಆಫ್ ಲಿವಿಂಗ್ ಥಿಂಗ್ಸ್ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನೋಡ್ಬೋದು. ಎಕ್ಸಾಂಪಲ್, ಇವಾಗ ನಾವೊಂದು ಪೆಟ್ ಅನಿಮಲ್ಸ್ ಆಗಿ ಡಾಗು ಮತ್ತು ಕ್ಯಾಟ್ನ ಸಾಕ್ತೀವಿ. ಹಾಗೆ ಪಾಟ್ಗಳಲ್ಲೂ ಸಹ ಪ್ಲ್ಯಾಂಟ್ಸ್ನ ಬೆಳೆಸ್ತೀವಿ. ಇನ್ನೂ ಒಂದಷ್ಟು ಜನ ಡೊಮೆಸ್ಟಿಕ್ ಅನಿಮಲ್ಸ್ನ ಸಾಕ್ತಾರೆ. ಎಕ್ಸಾಂಪಲು ಕೌವು, ಶೀಪು, ಗೋಟು. ಈ ಥರ ನಮ್ಮ ಸುತ್ತಮುತ್ತ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನಾವು ನೋಡ್ತೀವಿ. ಈ ಲಿವಿಂಗ್ ಆರ್ಗ್ಯಾನಿಸಮ್ಸು ನಮ್ಮ ಕಣ್ಣು ಕಾಣಿಸುತ್ತೆ. ಇನ್ನೂ ಒಂದಷ್ಟು ಲಿವಿಂಗ್ ಆರ್ಗ್ಯಾನಿಸಮ್ಸು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಎಕ್ಸಾಂಪಲ್ಲು ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ಕೆಲವೊಂದಷ್ಟು ಸಿಂಗಲ್ ಸೆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರ್ಬೋದು. ಈ ಥರದ್ದು ನಮ್ಮ ಕಣ್ಣು ಕಾಣಿಸಲ್ಲ. ಅದೇನಿದ್ರು ಬರೀ ಮೈಕ್ರೋಸ್ಕೋಪಿಗಷ್ಟೇ ಕಾಣಿಸುತ್ತೆ. ಈ ಥರ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ನಾವು ಎಲ್ಲೆಲ್ಲಿ ನೋಡ್ತೀವಿ, ನಾವು ತಿನ್ನೋಂತಹ ಮೊಸರಲ್ಲಿ ನೋಡ್ತೀವಿ, ಮತ್ತು ದಟ್ಟಿ ವಾಟರ್ ಅಂದರೆ ಕೊಚ್ಚೆ ನೀರಲ್ಲಿ ನೋಡ್ತೀವಿ. ನಮ್ಮ ಸ್ಕಿನ್ನಲ್ಲೂ ಸಹ ಬ್ಯಾಕ್ಟೀರಿಯಾ, ಫಂಗಸ್ ಎಲ್ಲ ಇರುತ್ತೆ. ಕೆಲವೊಬ್ಬರಿಗೆ ಫಂಗಸ್ ಇನ್ಫೆಕ್ಷನ್ ಆಗಿದೆ ಅಂತೆಲ್ಲ ಅಂತಾರೆ, ಕೇಳಿಸ್ಕೊಂಡಿದ್ದೀರಾ? ಆ ಥರ ಮೈಕ್ರೋ ಆರ್ಗ್ಯಾನಿಸಮು ಸಹ ನಮ್ಮ ಸುತ್ತಮುತ್ತನೇ ಇರುತ್ತೆ. ನಾನು ನಮ್ಮ ಅರ್ಥದಲ್ಲಿ ತುಂಬಾ ಥರ ಪ್ರಾಣಿಗಳಿವೆ, ಪಕ್ಷಿಗಳಿವೆ, ಇನ್ಸೆಕ್ಟ್ಸ್ ಇದೆ, ಮರ ಗಿಡಗಳಿವೆ ಅಂತ ಹೇಳಿದೆ. ಅಂದರೆ ನಮ್ಮ ಅರ್ಥದಲ್ಲಿ ಟೋಟಲಾಗಿ ಎಷ್ಟು ಗಿಡ ಮರಗಳಿವೆ, ಪ್ರಾಣಿ ಪಕ್ಷಿಗಳಿವೆ, ಬರೋದನ್ನೆಲ್ಲ ಸೈಂಟಿಸ್ಟು ಅದನ್ನು ಡಿಸ್ಕ್ರೈಬ್ ಮಾಡಿದಾರಾ, ಐಡೆಂಟಿಫೈ ಮಾಡಿದಾರಾ ಅಂತ ನಿಮಗೆ ಡೌಟ್ ಬರ್ಬೋದು. ಇದುವರೆಗೂ ಸೈಂಟಿಸ್ಟ್ ಅಥವಾ ಬಯಾಲಜಿಸ್ಟ್ ಯಾರಿದ್ದಾರೆ ನಮ್ಮ ಅರ್ಥಲ್ಲಿ 1.7 to 1.8 ಮಿಲಿಯನ್ ಸ್ಪೀಸೀಸ್ನ ಐಡೆಂಟಿಫೈ ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ. ಅದರಲ್ಲಿ ಏನೆಲ್ಲ ಸೇರಿಕೊಂಡಿದೆ, ಇನ್ಸೆಕ್ಟ್ಸು, ಬರ್ಡ್ಸು, ಫಿಶ್ಶು ಆ್ಯಂಡ್ ಈವನ್ ಮಶ್ರೂಮ್ಸು. ಈ ಥರ ತುಂಬಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ಅವರು ಸ್ಟಡಿ ಮಾಡಿದ್ದಾರೆ. ಹಾಗಾದರೆ ನಮ್ಮ ಭೂಮಿ ಮೇಲೆ ಇರೋದು ಬರೀ 17 ಲಕ್ಷದಿಂದ 18 ಲಕ್ಷ ಸ್ಪೀಸೀಸ್ ಅಷ್ಟೇನಾ? ಅದು ಬಿಟ್ಟರೆ ಇನ್ಯಾವುದು ಲಿವಿಂಗ್ ಆರ್ಗ್ಯಾನಿಸಮ್ಸೇ ಇಲ್ವಾ ಅಂತ ಡೌಟ್ ಬರ್ಬೋದು ನಿಮಗೆ. ಅದು 17 ಲಕ್ಷದಿಂದ 18 ಲಕ್ಷ ಅಂತ ಏನಿದೆ, ಅದು ಅಂದರೆ ಎಲ್ಲ ಲಿವಿಂಗ್ ಥಿಂಗ್ಸ್ ಬಗ್ಗೆ ಅವರು ಸ್ಟಡಿ ಮಾಡಿಲ್ಲ. ಇನ್ನು ಎಷ್ಟು ಲಿವಿಂಗ್ ಥಿಂಗ್ಸ್ನ ಸ್ಟಡಿ ಮಾಡಿದ್ದಾರೆ, ಎಷ್ಟು ಐಡೆಂಟಿಫೈ ಮಾಡಿದ್ದಾರೆ, ಎಷ್ಟು ಡಿಸ್ಕ್ರೈಬ್ ಮಾಡಿದ್ದಾರೆ ಅನ್ನೋದ್ರದ್ದು ನಂಬರ್ ಕೊಟ್ಟಿರೋದು. ಇವಾಗ ಡೀಪ್ ಫಾರೆಸ್ಟ್ಗೆ ಹೋದರೆ ಎಷ್ಟೊಂದು ಇನ್ಸೆಕ್ಟ್ಸು ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ ಏನಿದೆ ಅದಿನ್ನೂ ಅನ್ಐಡೆಂಟಿಫೈಡ್ ಆಗೇ ಇದೆ, ಅದನ್ನಿನ್ನೂ ಐಡೆಂಟಿಫೈಯೇ ಮಾಡಿಲ್ಲ. ಆ ಥರ ಲಿವಿಂಗ್ ಆರ್ಗ್ಯಾನಿಸಮ್ ಸೇರಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಅಥವಾ ಓಷನಲ್ಲಿ ತುಂಬ ಡೀಪಾಗಿ ಹೋದಂಗೆ ಅಲ್ಲೂ ಸಹ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ. ಕೆಲವೊಂದಷ್ಟು ಐಡೆಂಟಿಫೈಡ್ ಆಗಿದೆ, ಕೆಲವೊಂದಷ್ಟು ಅನ್ಐಡೆಂಟಿಫೈಡ್ ಆಗೇ ಇರುತ್ತೆ.
ಈ ಥರ ಐಡೆಂಟಿಫೈ ಮಾಡಿ ಸ್ಟಡಿ ಮಾಡಿ ಡಿಸ್ಕ್ರೈಬ್ ಮಾಡಿ ಗೊತ್ತಿರೋ ಅಂತಹ ಸ್ಪೀಸೀಸು 17 ಲಕ್ಷದಿಂದ 18 ಲಕ್ಷದವರೆಗೆ. ಬಯೋಡೈವರ್ಸಿಟಿ ಅಂದರೆ ಏನು? ಅದನ್ನ ನಾವು 2 ಟರ್ಮ್ ಆಗಿ ಸ್ಪ್ಲಿಟ್ ಮಾಡೋಣ. ಬಯೋ ಅಂತಂದರೆ ಲೈಫು, ಡೈವರ್ಸಿಟಿ ಅಂತಂದರೆ ವೆರೈಟಿ ಅಥವಾ ಕೈಂಡ್ಸ್. ಸೊ ಬಯೋಡೈವರ್ಸಿಟಿದು ಡೆಫಿನೇಷನ್ ನೋಡೋಣ. Biodiversity means the variety of all living organisms on the earth, including different types of plants, animals, fungi, and microorganisms, and the ecosystem they live in. ಸಿಂಪಲಾಗಿ ನಮ್ಮ ಅರ್ಥದಲ್ಲಿ ಇರೋಂತಹ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿವೆ ಅದನ್ನೇ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಯಾಕಂದರೆ ನಾನು ಆಗಲೇ ಹೇಳಿದಾಗ ಲಿವಿಂಗ್ ಆರ್ಗ್ಯಾನಿಸಮ್ಸು ತುಂಬಾ ವೆರೈಟೀಸ್ ಆಫ್ ಕೈಂಡ್ ಇದೆ. ಅದ್ರದ್ದು ಸೈಜ್ ಬೇರೆ ಇದೆ, ಶೇಪ್ ಬೇರೆ ಇದೆ, ಕಲರ್ಸ್ ಬೇರೆ ಇದೆ, ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ. ಅದು ವಾಟರಲ್ಲಿ ನೋಡ್ತೀವಿ, ಡೆಸರ್ಟಲ್ಲಿ ನೋಡ್ತೀವಿ, ಡೆನ್ಸ್ ಫಾರೆಸ್ಟಲ್ಲಿ ನೋಡ್ತೀವಿ, ಡಿಫ್ರೆಂಟ್ ಕೈಂಡ್ ಆಫ್ ಎಕೋಸಿಸ್ಟಮಲ್ಲಿ ನೋಡ್ತೀವಿ. ಈ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿದೆ ಇದನ್ನ ನಾವು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಈಗ ನಾವು ನ್ಯೂ ಕಾನ್ಸೆಪ್ಟನ್ನ ತಿಳ್ಕೊಳ್ಳೋಣ. ಅದು ಬೈನಾಮಿಯಲ್ ನಾಮನ್ಕ್ಲೇಚರ್. ನಮ್ಮ ಭೂಮಿ ಮೇಲೆ ಇರೋಂತಹ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮು, ಅದು ಪ್ಲ್ಯಾಂಟಾರೋ ಆಗಿರ್ಬೋದು, ಅನಿಮಲ್ಲಾರೋ ಆಗಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಮಾರೋ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಪ್ಲ್ಯಾಂಟ್ ಅಂದರೆ ಹರ್ಬ್ಸು, ಶ್ರಬ್ಸು, ಕ್ಲೈಂಬರ್ಸು, ಕ್ರೀಪರ್ಸು, ಆಲ್ಗೆ, ಹಾಗೆ ಅನಿಮಲ್ಲು, ಟೆರೆಸ್ಟ್ರಿಯಲ್ ಅನಿಮಲ್ ಇರ್ಬೋದು, ಅಕ್ವಾಟಿಕ್ ಅನಿಮಲ್ ಇರ್ಬೋದು, ಪ್ರತಿಯೊಂದು ಅನಿಮಲ್ಲು, ಹಾಗೆ ಮೈಕ್ರೋ ಆರ್ಗ್ಯಾನಿಸಮ್ಸು, ಬ್ಯಾಕ್ಟೀರಿಯಾ, ಫಂಗೈ, ಹಾಗೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಏನೇ ಇದೆ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ನೇಮಿಂಗ್ ಅಂತ ಕೊಡ್ತಾರೆ. ಆ ಸೈಂಟಿಫಿಕ್ ನೇಮ್ ಏನಕ್ಕೆ ಬೇಕು, ಆ ಸೈಂಟಿಫಿಕ್ ನೇಮಿಂದ ಏನು ಉಪಯೋಗ, ಆ ಸೈಂಟಿಫಿಕ್ ನೇಮ್ ಕೊಡಲಿಲ್ಲ ಅಂದರೆ ಏನಾಗ್ತಾಯಿತ್ತು ಅಂತ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ಮ್ಯಾಂಗೋನ ಒಂದು ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಮ್ಯಾಂಗೋಗೆ ಕನ್ನಡದಲ್ಲಿ ಮಾವಿನ ಹಣ್ಣು ಅಂತೀವಿ, ತಮಿಳಲ್ಲಿ ಮ್ಯಾಂಗೋಗೆ ಮಾಂಪಲಂ ಅಂತ ಅಂತಾರೆ, ಆಂಧ್ರ ಪ್ರದೇಶದಲ್ಲಿ ಮಾಮಿಡಿ ಪಂಡು ಅಂತ ಹೇಳ್ತಾರೆ, ಗುಜರಾತಲ್ಲಿ ಮ್ಯಾಂಗೋಗೆ ಕೇರಿ ಅಂತ ಹೇಳ್ತಾರೆ. ಈ ಥರ ಒಂದು ಮಾವಿನ ಹಣ್ಣಿಗೆ ಎಷ್ಟೊಂದು ಹೆಸರಿದೆ. ಅದು ಬರೀ ನಾನು ಫ್ಯೂ ಸ್ಟೇಟ್ಸಲ್ಲಿ ಅದನ್ನ ಹೇಗೆ ಹೇಳ್ತಾರೆ ಅಂತ ನಾನು ಹೇಳಿದೆ. ಅದೇ ಥರ ಆಂಧ್ರ ಪ್ರದೇಶಲ್ಲಿ ಒಂದು ಹೇಳ್ತಾರೆ, ಕೇರಳ ಭಾಷೆಯಲ್ಲಿ ಒಂದು ಹೇಳ್ತಾರೆ. ಈ ಥರ ಒಂದು ಫ್ರೂಟ್ಗೆ ಎಷ್ಟೊಂದು ಹೆಸರು ಆದರೆ ಇನ್ನು ವರ್ಲ್ಡ್ ವೈಡಲ್ಲಿ ಎಷ್ಟು ಕಂಟ್ರೀಸ್ ಇರುತ್ತೆ. ಇದೇ ಥರ ಮಾವಿನ ಹಣ್ಣಿಗೆ ಒಂದೊಂದು ಹೆಸರು ಇಡ್ತಾ ಹೋದರೆ ಅದೊಂದು ಹಣ್ಣಿಗೆ 100 ನೇಮ್ಸ್ ಆಗುತ್ತೆ. ಎಷ್ಟೊಂದು ಕನ್ಫ್ಯೂಷನಿಂಗ್ ಆಗುತ್ತೆ ಅಲ್ವಾ? ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಒಂದು 3 ಜನ ಸೈಂಟಿಸ್ಟು ಮಾವಿನ ಹಣ್ಣು ಬಗ್ಗೆ ಒಂದು ಪ್ರಾಜೆಕ್ಟ್ ಅಥವಾ ರಿಸರ್ಚ್ ಮಾಡ್ತಾ ಇರ್ತಾರೆ. ಈ ಪ್ರಾಜೆಕ್ಟಿಗೆ ಒಬ್ಬರು ರಷ್ಯಾದಿಂದ ಬರ್ತಾರೆ, ಒಬ್ಬರು ಜಪಾನಿಂದ ಬರ್ತಾರೆ, ಒಬ್ಬರು ಕರ್ನಾಟಕದವ್ರು, ಒಬ್ಬರು ಹೋಗ್ತಾರೆ. ಅವರ ಲೋಕಲ್ ಲ್ಯಾಂಗ್ವೇಜಲ್ಲಿ ಅವರು ಒಂದೊಂದು ಭಾಷೆ ಇರುತ್ತೆ, ಆ ಭಾಷೆಯಲ್ಲಿ ಆ ಹಣ್ಣನ್ನು ಒಂದೊಂದು ಹೆಸರಿಂದ ಕರೀತಾ ಇರ್ತಾರೆ. ಫಾರ್ ಎಕ್ಸಾಂಪಲು ರಷ್ಯಾದವರು XX ಅಂತ ಕರೀತಾ ಇರ್ತಾರೆ ಮಾವಿನ ಹಣ್ಣನ್ನ. ಜಪಾನವರು ಅವ್ರ ಲೋಕಲ್ ಲ್ಯಾಂಗ್ವೇಜಲ್ಲಿ ಅವರು ವೈ ಅಂತ ಕರೀತಾ ಇರ್ತಾರೆ. ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಾವು ಮಾವಿನಣ್ಣು ಅಂತ ಹೇಳ್ತಾ ಇರ್ತೀವಿ. ಆದರೆ ರಿಸರ್ಚು ಪ್ರಾಜೆಕ್ಟ್ ಮಾಡ್ತಾ ಇರೋದು ಮಾವಿನ ಹಣ್ಣು ಬಗ್ಗೆನೇ. ಆದರೆ ನಾವು ಮಾವಿನಣ್ಣು ಅಂತ ಇದ್ದೀವಿ, ಜಪಾನವರು ಅದನ್ನ ವೈ ಅಂತ ಇದ್ದಾರೆ, ರಷ್ಯಾದವರು ಅದನ್ನ XX ಅಂತ ಇದ್ದಾರೆ. ಈ 3 ಜನನೂ ಒಂದು ಪ್ರಾಜೆಕ್ಟ್ ಅಥವಾ ಏನಾದ್ರು ಒಂದು ಮಾಡಬೇಕಾದ್ರೆ ಎಷ್ಟು ಕನ್ಫ್ಯೂಷನಿಂಗ್ ಆಗುತ್ತೆ ಅಲ್ವಾ? ಅದಕ್ಕೆ ಈ ಥರ ಕನ್ಫ್ಯೂಷನ್ ಆಗೋದು ಬೇಡ. ಮ್ಯಾಂಗೋಗೆ ಒಂದು ಸೈಂಟಿಫಿಕ್ ನೇಮ್ ಇಡೋಣ. ಅಂದರೆ ಮ್ಯಾಂಗೋಗೆ ಸೈಂಟಿಫಿಕ್ ನೇಮ್ ಬಂದು ಮ್ಯಾಂಜಿಫೆರಾ ಇಂಡಿಕಾ. ಈಗ ರಷ್ಯಾದವರು ಅದನ್ನ ಮ್ಯಾಂಜಿಫೆರಾ ಇಂಡಿಕಾ ಅಂತಾರೆ, ಜಪಾನವರು ಮ್ಯಾಂಜಿಫೆರಾ ಇಂಡಿಕಾ ಅಂತಾರೆ, ನಾವು ಕನ್ನಡದವರು ಮ್ಯಾಂಜಿಫೆರಾ ಇಂಡಿಕಾ ಅಂತೀವಿ. ಈ ಥರ ವರ್ಲ್ಡ್ ವೈಡಲ್ಲಿ ಯಾವುದೇ ದೇಶ ತಗೊಳ್ಳಿ, ಯಾವುದೇ ಕಾಂಟಿನೆಂಟ್ ತಗೊಳ್ಳಿ, ಅಥವಾ ನಮ್ಮ ದೇಶದಲ್ಲೇ ಯಾವುದೋ ಒಂದು ಸ್ಟೇಟ್ ಅಥವಾ ಯಾವುದೋ ಒಂದು ಡಿಸ್ಟ್ರಿಕ್ಟ್ ತಗೊಳ್ಳಿ, ಇದಕ್ಕೆ ನಾವು ಮ್ಯಾಂಗೋಗೆ ಮ್ಯಾಂಜಿಫೆರಾ ಇಂಡಿಕಾ ಅಂತಲೇ ಹೇಳೋದು. ಈಗ ನನ್ನ ಹತ್ರ ಯಾರು ಬಂದು ಮ್ಯಾಂಜಿಫೆರಾ ಇಂಡಿಕಾ ಬಗ್ಗೆ ಹೇಳ್ತಾ ಇದ್ರೆ ನನಗೆ ಅರ್ಥ ಆಗುತ್ತೆ, ಇವರು ಮ್ಯಾಂಗೋ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಈಗ ನಿಮ್ಮ ಹತ್ರ ಯಾರು ಬಂದು ಮ್ಯಾಂಜಿಫೆರಾ ಇಂಡಿಕಾ ಅಂತ ಮಾತಾಡ್ತಾರೆ, ನಿಮಗೂ ಅರ್ಥ ಆಗಬೇಕು ಅದು ಮ್ಯಾಂಗೋ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಈಗ ನಾಳೆ ದಿನ ನಾವೇ ಒಂದು ದೊಡ್ಡ ಬಯಾಲಜಿಸ್ಟ್ ಆಗ್ಬೋದು ಅಥವಾ ಸೈಂಟಿಸ್ಟ್ ಆಗ್ಬೋದು, ಇನ್ನು ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತೀವಿ. ಆವಾಗ ಮ್ಯಾಂಜಿಫೆರಾ ಇಂಡಿಕಾ ಅಂದ ತಕ್ಷಣ ಮ್ಯಾಂಗೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನು ವರ್ಲ್ಡ್ ವೈಡಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ. ನಮ್ಮ ಭೂಮಿ ಮೇಲಿರೋಂತಹ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಒಂದೊಂದು ಸೈಂಟಿಫಿಕ್ ನೇಮ್ ಅನ್ನೋದು ಕೊಡ್ತಾರೆ. ಆ ಸೈಂಟಿಫಿಕ್ ನೇಮು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಅದು ವರ್ಲ್ಡ್ ವೈಡಾಗಿ ಒಂದೇ ಹೆಸರು.
ನಮ್ಮ ಇಂಡಿಯಾದಲ್ಲಿ ಬಂದರೂ ಅದ್ರದ್ದು ಸೈಂಟಿಫಿಕ್ ನೇಮು ಅದೇನೇ. ಈಗ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಟೊಮೆಟೊಗೆ ಸೈಂಟಿಫಿಕ್ ನೇಮ್ ಬಂದು ಸೊಲ್ಯಾನಮ್ ಲೈಕೋಪರ್ಸಿಕಮ್ ಅಂತ. ಈ ಸೊಲ್ಯಾನಮ್ ಲೈಕೋಪರ್ಸಿಕಮ್ ಇಂಡಿಯಾದಲ್ಲೂ ಟೊಮೆಟೊಗೆ ಅದನ್ನೇ ಹೇಳ್ತೀವಿ, ಜಪಾನಲ್ಲೂ ಸೊಲ್ಯಾನಮ್ ಲೈಕೋಪರ್ಸಿಕಮ್ಮೇನೆ, ವರ್ಲ್ಡ್ ವೈಡ್ ಎಲ್ಲ ಕಡೆ ಟೊಮೆಟೊಗೆ ಲೈಕೋಪರ್ಸಿಕಮ್ ಅಂತಲೇ ಹೇಳೋದು. ಈ ಥರ ಒಂದೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಒಂದೊಂದು ಸೈಂಟಿಫಿಕ್ ನೇಮ್ ಅಂತ ಇರುತ್ತೆ. ಆ ಸೈಂಟಿಫಿಕ್ ನೇಮು ವರ್ಲ್ಡ್ ವೈಡ್ ಎಲ್ಲೇ ಕಡೆ ಹೋದ್ರೂ ಅದಕ್ಕೆ ಅದೇ ನೇಮ್ ಆಗಿರುತ್ತೆ ಮತ್ತು ಅದನ್ನು ಎಲ್ಲರೂ ಸಹ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಈ ಥರ ನೇಮಿಂಗ್ ಮಾಡೋದನ್ನೇ ನಾವು ನಾಮನ್ಕ್ಲೇಚರ್ ಅಂತ ಹೇಳ್ತೀವಿ. ಹಾಗಾದರೆ ನಾಮನ್ಕ್ಲೇಚರ್ ಅಂದರೆ ತಿಳ್ಕೊಳ್ಳೋಣ. ವಾಟ್ ಈಸ್ ನಾಮನ್ಕ್ಲೇಚರ್? ನಾಮನ್ಕ್ಲೇಚರ್ ಮೀನ್ಸ್ ಅ ಸಿಸ್ಟಮ್ ಆಫ್ ನೇಮಿಂಗ್ ಥಿಂಗ್ಸ್, ಎಸ್ಪೆಷಲಿ ಇನ್ ಸೈನ್ಸ್. Scientists use special rules to name living organisms so that everyone around the world can understand which organism they are talking about. Example, the scientific name of tomato is Solanum lycopersicum, no matter which language you speak. Scientists everywhere use this name to refer to the tomato. ನಾಮನ್ಕ್ಲೇಚರ್ ಅಂತಂದರೆ ಅದೊಂದು ಸಿಸ್ಟಮ್ ಆಫ್ ನೇಮಿಂಗ್ ಥಿಂಗ್ಸ್, ಅಂದರೆ ಲಿವಿಂಗ್ ಥಿಂಗ್ಸ್. ಇದರಲ್ಲಿ ಸ್ವಲ್ಪ ಸ್ಪೆಷಲ್ ರೂಲ್ಸ್ಗಳನ್ನ ಫಾಲೋ ಮಾಡಿ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಒಂದೊಂದು ನೇಮ್ ಅಂತ ಕೊಡ್ತಾರೆ ಅಲ್ವಾ, ಅದನ್ನೇ ನಾವು ನಾಮನ್ಕ್ಲೇಚರ್ ಅಂತ ಹೇಳ್ತೀವಿ. ಈ ನಾಮನ್ಕ್ಲೇಚರು ವರ್ಲ್ಡ್ ವೈಡಲ್ಲಿ ಎಲ್ಲರೂ ಸಹ ಅಕ್ಸೆಪ್ಟ್ ಮಾಡ್ಕೋತಾರೆ. ನಾವು ಇಡಲ್ಲ ಈ ನೇಮ್ನ, ಬೇಡ ನಮಗೆ ನೇಮು ಅಂತ ಯಾರೂ ಹೇಳಲ್ಲ. ವರ್ಲ್ಡ್ ವೈಡಲ್ಲಿ ಈ ನಾಮನ್ಕ್ಲೇಚರಲ್ಲಿ ಏನು ನೇಮಿಂಗ್ ಏನು ಮಾಡ್ತೀವಿ ಅದು ಎಲ್ಲರೂ ಸಹ ಒಪ್ಕೋತಾರೆ, ಯಾರೂ ಅದನ್ನ ರೆಫ್ಯೂಸ್ ಮಾಡಲ್ಲ. ಅದು ಎಲ್ಲ ವರ್ಲ್ಡಲ್ಲಿ, ಎಲ್ಲ ಕಂಟ್ರೀಸಲ್ಲಿ, ಎಲ್ಲ ಸ್ಟೇಟ್ಸಲ್ಲಿ ಎಲ್ಲೇ ಹೋದ್ರೂ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಗೆ ಏನು ಸೈಂಟಿಫಿಕ್ ನೇಮ್ ಅಂತ ಹೇಳ್ತಾರೆ ಎಲ್ಲರೂ ಅದನ್ನೇ ರೆಫರ್ ಮಾಡ್ತಾರೆ. ಹಾಗಾದರೆ ಸೈಂಟಿಸ್ಟ್ ಅಥವಾ ಬಯಾಲಜಿಸ್ಟು ಒಂದು ಲಿವಿಂಗ್ ಆರ್ಗ್ಯಾನಿಸಮ್, ಅದು ಪ್ಲಾಂಟ್ ಆಗಲಿ, ಅನಿಮಲ್ ಆಗಲಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಲಿ ನೇಮಿಂಗ್ ಮಾಡಬೇಕು ಅಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಏನಾದ್ರು ಇದೆಯಾ, ಅದನ್ನು ಫಾಲೋ ಮಾಡಬೇಕಾ, ಹೇಗೆ ನೇಮ್ ಇಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ಈ ಸ್ಲೈಡಲ್ಲಿ ನೀವು ICBN, ICZN, ICVN, ICBACN, ಕೆಲವೊಬ್ರು ಇದನ್ನ ರೂಲ್ ಬುಕ್ ಅಂತ ಹೇಳ್ತಾರೆ, ಕೆಲವೊಬ್ರು ಇದನ್ನ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ನೀವು ಯಾವುದನ್ನಾರು ಕನ್ಸಿಡರ್ ಮಾಡ್ಬೋದು. ಇದನ್ನ ರೂಲ್ ಬುಕ್ ಅಂತನಾದ್ರು ಕನ್ಸಿಡರ್ ಮಾಡ್ಬೋದು ಅಥವಾ ಆರ್ಗನೈಸೇಷನ್ ಅಂತನಾದ್ರು ಕನ್ಸಿಡರ್ ಮಾಡ್ಬೋದು. ಇವಾಗ ಒಂದು ಸೈಂಟಿಸ್ಟ್ ಅಥವಾ ಬಯಾಲಜಿಸ್ಟ್ಗೆ ಒಂದು ಪ್ಲ್ಯಾಂಟ್ನ ನ್ಯೂ ಆಗಿ ಡಿಸ್ಕವರ್ ಮಾಡ್ತಾರೆ. ಆ ನ್ಯೂ ಪ್ಲ್ಯಾಂಟ್ ಏನು ಡಿಸ್ಕವರ್ ಮಾಡಿರ್ತಾರೆ, ಈಗ ಅದಕ್ಕೆ ಒಂದು ಸೈಂಟಿಫಿಕ್ ನೇಮ್ ಕೊಡಬೇಕು. ಅವ್ರು ಹೇಗೆ ಕೊಡ್ತಾರೆ ಅಂದರೆ ಅವರು ICBN ನೋಡ್ತಾರೆ. ಏನಿದು ICBN ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟ್ಯಾನಿಕಲ್ ನಾಮನ್ಕ್ಲೇಚರ್. ಈ ICBN ಏನಿರುತ್ತೆ, ನಾವು ಇದನ್ನು ಯಾಕೆ ನೋಡಬೇಕು ಅಂದರೆ ಇದು ನೇಮಿಂಗ್ ಮಾಡೋಕ್ಕೆ ಕೆಲವೊಂದು ಸ್ಟ್ಯಾಂಡರ್ಡ್ಸು, ರೂಲ್ಸು, ರೆಗ್ಯುಲೇಷನ್ಸು, ಪ್ರೋಟೋಕಾಲ್ಸ್ ಕೊಟ್ಟಿರ್ತಾರೆ ಮತ್ತು ಗೈಡ್ಲೈನ್ಸ್ನು ಸಹ ಕೊಟ್ಟಿರ್ತಾರೆ. ಇದನ್ನೆಲ್ಲ ಫಾಲೋ ಮಾಡಿಬಿಟ್ಟು ನಾವು ಆ ಪ್ಲ್ಯಾಂಟ್ಗೆ ಒಂದು ಸೈಂಟಿಫಿಕ್ ನೇಮ್ ಅನ್ನೋದನ್ನ ಕೊಡ್ತೀವಿ. ಹಾಗೆ ಒಂದು ಅನಿಮಲ್ ಹೊಸ್ದಾಗಿ ಡಿಸ್ಕವರ್ ಮಾಡಿರ್ತಾರೆ ಸೈಂಟಿಸ್ಟೋ ಬಯಾಲಜಿಸ್ಟೋ, ಅವರು ಇದಕ್ಕೆ ನೇಮಿಂಗ್ ಹೇಗೆ ಮಾಡ್ತಾರೆ, ಅವರು ನೋಡೋದು ICZN, ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಲಾಜಿಕಲ್ ನಾಮನ್ಕ್ಲೇಚರ್. ಈ ICZN ಏನಿರುತ್ತೆ, ರೂಲ್ಸು, ರೆಗ್ಯುಲೇಷನ್ಸು, ಸ್ಟ್ಯಾಂಡರ್ಡ್ಸು, ಪ್ರೋಟೋಕಾಲ್ಸು ಮತ್ತು ಗೈಡ್ಲೈನ್ಸ್ನ ಕೊಟ್ಟಿರ್ತಾರೆ. ಈ ಒಂದು ಅನಿಮಲ್ಗೆ ಈ ಥರ ನೇಮಿಂಗ್ ಮಾಡಿ ಅಂತ. ಅದನ್ನು ನೋಡಿಕೊಂಡು ಝೂಲಾಜಿಸ್ಟ್ ಅಥವಾ ಸೈಂಟಿಸ್ಟ್ ಯಾರಿರ್ತಾರೆ ಅವರು ಒಂದು ಸೈಂಟಿಫಿಕ್ ನೇಮ್ ಅನ್ನೋದನ್ನ ಕೊಡ್ತಾರೆ. ಈಗ ICBN ಅನ್ನೋದು ಪ್ಲ್ಯಾಂಟ್ಗಾಯಿತು, ICZN ಅನ್ನೋದು ಅನಿಮಲ್ಸ್ಗಾಯಿತು. ಮ್ಯಾಮ್ ಹಂಗಾರೆ ವೈರಸ್ಗೆ ನೇಮ್ ಕೊಡಬೇಕು ಅಂದರೆ ಏನು ಮಾಡಬೇಕು, ಏನನ್ನು ನೋಡಬೇಕು, ಬ್ಯಾಕ್ಟೀರಿಯಾಗೆ ನೇಮ್ ಕೊಡಬೇಕು ಅಂದರೆ ಏನನ್ನು ನೋಡಬೇಕು ಅಂತ ನಿಮ್ಗೆ ಡೌಟ್ ಬರ್ಬೋದು. ಇದು ನಿಮ್ಮ ಸಿಲೆಬಸ್ಸಲ್ಲಿಲ್ಲ ಅಂದರೂ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ವೈರಸ್ಗೆ ನೇಮ್ ಕೊಡಬೇಕು ಅಂತಂದರೆ ICVN ನೋಡಿಬಿಟ್ಟು ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ನೇಮ್ ಕೊಡ್ತಾರೆ. ಈಗ ಬ್ಯಾಕ್ಟೀರಿಯಾಗೆ ನೇಮ್ ಕೊಡಬೇಕು ಅಂದರೆ ICBACN, ಇದನ್ನು ನೋಡಿ ಇದರಲ್ಲಿರೋ ರೂಲ್ಸ್ ರೆಗ್ಯುಲೇಷನ್ಸ್ನೆಲ್ಲ ಫಾಲೋ ಮಾಡಿ ಗೈಡ್ಲೈನ್ಸ್ ಎಲ್ಲ ತಗೊಂಡು ಬ್ಯಾಕ್ಟೀರಿಯಾಗೆ ನೇಮಿಂಗ್ ಮಾಡ್ತಾರೆ. ಈಗ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಮ್ಯಾಮ್ ICBNಗೂ ICZNಗೂ ನಾನು ಅನಿಮಲ್ಸ್ಗೂ ಮತ್ತು ಪ್ಲ್ಯಾಂಟ್ಸ್ಗೂ ನೇಮ್ ಕೊಡೋದು ನಂಗೆ ಕನ್ಫ್ಯೂಷನ್ ಆಗ್ತಾಯಿದೆ ಅಂತ. ಇದಕ್ಕೆ ಒಂದು ಈಸಿ ಟ್ರಿಕ್ ಇದೆ. ICBN ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟ್ಯಾನಿಕಲ್ ನಾಮನ್ಕ್ಲೇಚರ್. ಬೊಟ್ಯಾನಿಕಲ್ ಅಂತಂದರೆ ಬಾಟ್ನಿ ಅಂತಂದರೆ ಪ್ಲ್ಯಾಂಟ್ ರಿಲೇಟೆಡ್. ಸೊ ಪ್ಲ್ಯಾಂಟ್ ರಿಲೇಟೆಡ್ ಯಾವ್ದು ಬರುತ್ತೆ, BN, ICBN. ಹಾಗೆ ಅನಿಮಲ್ಸ್ಗೂ ಅಷ್ಟೇ ICZN ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಲಾಜಿಕಲ್ ನಾಮನ್ಕ್ಲೇಚರ್. ಝೂಲಾಜಿಕಲ್ ಅನಿಮಲ್ ರಿಲೇಟೆಡ್ ಝೂಯಾಲಜಿ. ಹಾಗೆ ನಾವು ಝೂವಲ್ಲೂ ಅನಿಮಲ್ ನೋಡೋಕ್ಕೆ ಹೋಗ್ತೀವಿ.
ಹಾಗೆ ಹೆಂಗೆ ನೆನ್ಪಿಟ್ಕೋತೀರಾ, ಬೊಟಾನಿಕಲ್ ಅಂತಂದರೆ ಪ್ಲ್ಯಾಂಟು, ಝೂಲಾಜಿಕಲ್ ಅಂತಂದರೆ ಅನಿಮಲ್ಲು. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ICBN SEZN ಅಷ್ಟೇ. ನಾಮನ್ ಕ್ಲೇಚರ್ ಅಂದರೆ ಯಾವ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಮ್ಮ ಅರ್ತ್ ಮೇಲಿದೆ ಎಲ್ಲದಕ್ಕೂ ಒಂದೊಂದು ನೇಮ್ ಕೊಡೋದು, ಅದು ಸೈಂಟಿಫಿಕ್ ನೇಮ್ ಅಂತ ಹೇಳ್ತೀವಿ. ಇವಾಗ ಒಂದೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಒಂದೊಂದು ಸೈಂಟಿಫಿಕ್ ನೇಮ್ನ ಕೊಡ್ತಾರೆ. ಈಗ ನಾವು ಮ್ಯಾಂಗೋ ಅಂತ ತಗೋತೀನಿ, ಅದಕ್ಕೆ ಸೈಂಟಿಫಿಕ್ ನೇಮು ಮ್ಯಾಂಜಿಫೆರಾ ಇಂಡಿಕಾ. ಈ ಮ್ಯಾಂಜಿಫೆರಾ ಇಂಡಿಕಾ ಅಲ್ಲದೆ ಬೇರೆ ಯಾವ್ದಾದ್ರು ಸೈಂಟಿಫಿಕ್ ನೇಮ್ ಇದೆಯಾ? ಇಲ್ಲ, ಮ್ಯಾಂಗೋಗಿರೋದು ಒಂದೇ ಸೈಂಟಿಫಿಕ್ ನೇಮು. ಈಗ ಟೊಮೆಟೊ ತೊಗೊಳ್ಳೋಣ. ಟೊಮೆಟೊಗೆ ಇರೋಂಥ ಸೈಂಟಿಫಿಕ್ ನೇಮ್ ಬಂದು ಸೊಲ್ಯಾನಮ್ ಲೈಕೋಪರ್ಸಿಕಮ್. ಈ ಸೊಲ್ಯಾನಮ್ ಲೈಕೋಪರ್ಸಿಕಮ್ ಅನ್ನೋದು ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಸೈಂಟಿಫಿಕ್ ನೇಮ್ ಇದೆಯಾ? ಇಲ್ಲ. ಈ ಥರ ಇಲ್ಲಿ 2 ಎಕ್ಸಾಂಪಲ್ ಹೇಳಿದೆ. ಹಾಗೆ ಎಷ್ಟು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಸೈಂಟಿಸ್ಟ್ ಅಥವಾ ಬಯಾಲಜಿಸ್ಟ್ ಏನು ನೇಮಿಂಗ್ ಮಾಡಿದ್ದಾರೆ, ಸೈಂಟಿಫಿಕ್ ನೇಮ್ ಕೊಟ್ಟಿದ್ದಾರೆ, ಎಲ್ಲ ಜೀವಿಗಳಿಗೂ ಬರೀ ಒಂದೊಂದೇ ಸೈಂಟಿಫಿಕ್ ನೇಮ್ ಇರುತ್ತೆ. ಅದು ಬಿಟ್ಟು 2 3 ಆ ಥರ ಸೈಂಟಿಫಿಕ್ ನೇಮ್ ಇರಲ್ಲ. ಮ್ಯಾಂಗೋಗಿರೋದು ಒಂದೇ ಸೈಂಟಿಫಿಕ್ ನೇಮು ಮ್ಯಾಂಜಿಫೆರಾ ಇಂಡಿಕಾ. ಟೊಮೆಟೊಗೂ ಒಂದೇ ಸೈಂಟಿಫಿಕ್ ನೇಮ್ ಇರೋದು ಸೊಲ್ಯಾನಮ್ ಲೈಕೋಪರ್ಸಿಕಮ್. ಇದು ಬಿಟ್ಟು 2 3 ಯಾವುದಕ್ಕೂ ಸೈಂಟಿಫಿಕ್ ನೇಮ್ ಇರಲ್ಲ. ಪ್ರತಿಯೊಂದು ಜೀವಿಗೂ ಒಂದೊಂದೇ ಸೈಂಟಿಫಿಕ್ ನೇಮ್ ಇರುತ್ತೆ. ಸೆಕೆಂಡ್ ಪಾಯಿಂಟು, ದ ನೇಮ್ ಈಸ್ ನ್ಯೂ ಆ್ಯಂಡ್ ಹ್ಯಾಸ್ ನಾಟ್ ಬೀನ್ ಯೂಸ್ಡ್ ಬಿಫೋರ್. ಅಂದರೆ ಇವಾಗ ಸೈಂಟಿಸ್ಟ್ ಅಥವಾ ಬಯಾಲಜಿಸ್ಟು ಯಾವುದೋ ಒಂದು ಪ್ಲ್ಯಾಂಟೋ ಅಥವಾ ಒಂದು ಅನಿಮಲ್ನೋ ಅಥವಾ ಒಂದು ಇನ್ಸೆಕ್ಟ್ನೋ ಹೊಸದಾಗಿ ಡಿಸ್ಕವರ್ ಮಾಡ್ತಾರೆ. ಈಗ ಅದಕ್ಕೆ ಸೈಂಟಿಫಿಕ್ ನೇಮ್ನ ಕೊಡಬೇಕು. ಆ ಸೈಂಟಿಫಿಕ್ ನೇಮ್ ಏನಿರುತ್ತೆ ಅದು ಹೊಸದಾಗಿರುತ್ತೆ, ಅಂದರೆ ರಿಪೀಟ್ ಆಗದೇ ಇರೋ ಥರ ನೋಡ್ಕೋತಾರೆ. ಈಗ ಮ್ಯಾಂಜಿಫೆರಾ ಇಂಡಿಕಾ ಅನ್ನೋದು ಮಾವಿನಹಣ್ಣಿಗಿರೋಂತಹ ಒಂದು ಹೆಸರು. ಈ ಮ್ಯಾಂಜಿಫೆರಾ ಇಂಡಿಕಾ ನಾಳೆ ದಿನ ಯಾವುದೋ ಬೇರೆ ಫ್ರೂಟ್ಗೆ ಇಡದೇ ಇರೋ ಥರ, ರಿಪೀಟ್ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಆ ಫ್ರೂಟ್ ಏನು ಕಂಡುಹಿಡ್ದಿರ್ತಾರೆ ಅದಕ್ಕೆ ಹೊಸ ನೇಮ್ನ ನೋಡ್ತಾರೆ. ಈ ಬುಕ್ ಏನು ಎನ್ಶೋರ್ ಮಾಡುತ್ತೆ, ಒಂದ್ಸಲಿ ಉಪಯೋಗಿಸಿರೋ ನೇಮು ಇನ್ನೊಂದ್ಸಲಿ ಉಪಯೋಗಿಸ್ತಿರೋ ಥರ ಮತ್ತು ಹೊಸ ಹೆಸರನ್ನ ಕೊಡೋ ಥರ ಇದು ಮೇಕ್ ಶೋರ್ ಮಾಡುತ್ತೆ. ನಾನೀಗಾಗಲೇ ನಾಮನ್ ಕ್ಲೇಚರ್ ಅಂದರೆ ಏನು ಅಂತ ಹೇಳಿಕೊಟ್ಟೆ. ನಾಮನ್ ಕ್ಲೇಚರ್ ಅಂದರೆ ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಗೆ ಸೈಂಟಿಫಿಕ್ಕಾಗಿ ನೇಮಿಂಗ್ ಮಾಡೋದನ್ನ ನಾಮನ್ ಕ್ಲೇಚರ್ ಅಂತ ಹೇಳ್ತೀವಿ. ಇದೇನೋ ನಾಮನ್ ಕ್ಲೇಚರ್ ಸರಿ ಹೋಯಿತು. ಇದ್ಯಾವುದಿದು ಹೊಸದು ಬೈನಾಮಿಯಲ್ ನಾಮನ್ ಕ್ಲೇಚರ್ ಅಂದರೆ, ಬೈನಾಮಿಯಲ್ ಅಂತ ಅಂದರೆ 2 ಹೆಸರಿರೋಂತಹ ಒಂದು ಸೈಂಟಿಫಿಕ್ ನೇಮು. ಇವಾಗ ನಮಗೇನೆ ನಿಮ್ಮದು ಫಸ್ಟ್ ನೇಮ್ ಏನು ಲಾಸ್ಟ್ ನೇಮ್ ಏನು ಅಂತ ಕೇಳಲ್ವಾ? ಈಗ ಗೂಗಲಲ್ಲಿ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಅದರಲ್ಲೂ ಕೇಳುತ್ತೆ ಫಸ್ಟ್ ನೇಮು ಲಾಸ್ಟ್ ನೇಮು ಅಂತ. ಹಾಗೆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಸೈಂಟಿಫಿಕ್ ನೇಮ್ ಕೊಡಬೇಕು ಅಂದರೆ ಅದರಲ್ಲೂ ಸಹ 2 ಕಾಂಪೊನೆಂಟ್ ಇರುತ್ತೆ. ನಾವು ಹೇಗೆ ಫಸ್ಟ್ ನೇಮು ಲಾಸ್ಟ್ ನೇಮ್ ಅಂತೀವಿ, ಸೈಂಟಿಫಿಕ್ ನೇಮಲ್ಲಿ ಜೀನಸ್ಸು ಸ್ಪೀಸೀಸ್ ಅಂತ ಹೇಳ್ತೀವಿ. ಅದನ್ನು ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡಿಸ್ತೀನಿ ನೋಡಿ. ಇವಾಗ ಎಲ್ಲ ಸೈಂಟಿಫಿಕ್ ನೇಮ್ಸ್ಗೂ 2 ಕಾಂಪೊನೆಂಟ್ಸ್ ಇರುತ್ತೆ. ಅಂದರೆ ಫಸ್ಟ್ ನೇಮು ಲಾಸ್ಟ್ ನೇಮ್ ಏನು ಹೇಳ್ತೀವಿ ಆ ಥರ 2 ಕಾಂಪೊನೆಂಟು. ಫಸ್ಟ್ ನೇಮ್ ಏನು ಬರುತ್ತೆ ಅದು ಜೀನಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೆಕೆಂಡ್ ನೇಮ್ ಏನು ಬರುತ್ತೆ ಅದು ಸ್ಪೀಸೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಫಸ್ಟ್ ಕಾಂಪೊನೆಂಟ್ ಯಾವತ್ತಿದ್ರು ಜೀನಸ್ ಆಗಿರುತ್ತೆ, ಸೆಕೆಂಡ್ ಕಾಂಪೊನೆಂಟ್ ಯಾವತ್ತಿದ್ರು ಸ್ಪೀಸೀಸ್ ಆಗಿರುತ್ತೆ. ಈಗ ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಜಿಫೆರಾ ಅನ್ನೋದು ಜೀನಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಇಂಡಿಕಾ ಅನ್ನೋದು ಸ್ಪೀಸೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವಾಗ ಜೀನಸ್ಗೆ ಇನ್ನೂ ಒಂದು ಹೆಸರು ಕರೀತಾರೆ, ಅದು ಜೆನೆರಿಕ್ ನೇಮ್. ಸ್ಪೀಸೀಸ್ಗೂ ಅಷ್ಟೇ, ಅದನ್ನು ಸ್ಪೆಸಿಫಿಕ್ ಎಪಿಥೆಟ್ ಅಂತನಾರು ಕರೀತಾರೆ. ಇವಾಗ ನಿಮಗೆ ಎಕ್ಸಾಮಲ್ಲಿ ಜೀನಸ್ ಅಂತನಾರು ಕೇಳ್ಬೋದು ಅಥವಾ ಜೆನೆರಿಕ್ ನೇಮ್ ಅಂತನಾರು ಕೇಳ್ಬೋದು. ಸ್ಪೀಸೀಸು ಅಷ್ಟೇ, ಸ್ಪೀಸೀಸ್ ಅಂತ ಕೇಳ್ತಾರೆ ಇಲ್ಲ ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕೇಳ್ತಾರೆ. ಈಗ ಜೀನಸ್ಸು ಬರೀ ಸ್ಪೀಸೀಸು ಅಷ್ಟೇ ಗೊತ್ತಿದ್ದು ನಮಗೆ ಜೆನೆರಿಕ್ ನೇಮ್ ಗೊತ್ತಿಲ್ಲ, ಸ್ಪೆಸಿಫಿಕ್ ಎಪಿಥೆಟ್ ಅಂದರೆ ಗೊತ್ತಿಲ್ಲ ಅಂತ ಹೇಳಾಗಿಲ್ಲ. ಜೀನಸ್ ಅಂದರೂ ಒಂದೇ, ಜೆನೆರಿಕ್ ನೇಮ್ ಅಂದರೂ ಒಂದೇ. ಹಾಗೆ ಸ್ಪೀಸೀಸ್ ಅಂದರೂ ಒಂದೇ, ಸ್ಪೆಸಿಫಿಕ್ ಎಪಿಥೆಟ್ ಅಂದರೂ ಒಂದೇ. ಈಗ ಯಾವಾಗಲೂ ಒಂದು ಜೀನಸ್ ಕಾಂಪೊನೆಂಟು ಒಂದು ಸ್ಪೀಸೀಸ್ ಕಾಂಪೊನೆಂಟು ಸೇರಿ ಒಂದು ಸೈಂಟಿಫಿಕ್ ನೇಮ್ ಆಗುತ್ತೆ. ಇದು ಮ್ಯಾಂಜಿಫೆರಾ ಇಂಡಿಕಾ. ಈಗ ಮ್ಯಾಂಜಿಫೆರಾ ಇಂಡಿಕಾದಲ್ಲಿ ಜೀನಸ್ ಯಾವುದು? ಮ್ಯಾಂಜಿಫೆರಾ. ಮ್ಯಾಂಜಿಫೆರಾ ಇಂಡಿಕಾದಲ್ಲಿ ಜೆನೆರಿಕ್ ನೇಮ್ ಯಾವುದು? ಮ್ಯಾಂಜಿಫೆರಾ. ಮ್ಯಾಂಜಿಫೆರಾ ಇಂಡಿಕಾದಲ್ಲಿ ಸ್ಪೀಸೀಸ್ ಯಾವುದು? ಇಂಡಿಕಾ. ಮ್ಯಾಂಜಿಫೆರಾ ಇಂಡಿಕಾದಲ್ಲಿ ಸ್ಪೆಸಿಫಿಕ್ ಎಪಿಥೆಟ್ ಯಾವುದು? ಇಂಡಿಕಾ. ಈ ಥರ 2 ಕಾಂಪೊನೆಂಟು, ಫಸ್ಟ್ ಬರೋದೆಲ್ಲ ಜೀನಸ್ಸು, ಸೆಕೆಂಡ್ ಬರೋದೆಲ್ಲ ಸ್ಪೀಸೀಸು. ಇದು ಮ್ಯಾಂಗೋ ಒಂದಕ್ಕೆ ಅಂತಲ್ಲ, ಯಾವುದೇ ಒಂದು ಸೈಂಟಿಫಿಕ್ ನೇಮ್ ತೊಗೊಂಡ್ರೆ ಅದು ಫಸ್ಟ್ ಪಾರ್ಟ್ ಯಾವಾಗಲೂ ಜೀನಸ್ ಆಗಿರುತ್ತೆ, ಸೆಕೆಂಡ್ ಪಾರ್ಟ್ ಯಾವಾಗಲೂ ಸ್ಪೀಸೀಸ್ ಆಗಿರುತ್ತೆ. ಅಂದರೆ ಜೀನಸ್ನ ರೆಪ್ರೆಸೆಂಟ್ ಮಾಡೋದು ಫಸ್ಟ್ ಕಾಂಪೊನೆಂಟು, ಸ್ಪೀಸೀಸ್ನ ರೆಪ್ರೆಸೆಂಟ್ ಮಾಡೋದು ಸೆಕೆಂಡ್ ಕಾಂಪೊನೆಂಟು ಅಂತ. ನೆಕ್ಸ್ಟು ಇನ್ನು ಬೇರೆ ಎಕ್ಸಾಂಪಲ್ಸ್ ತೊಗೊಂಡು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನಾನು 3 ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ. ಲಯನು, ಲೆಪರ್ಡು,
ಟೈಗರು. ಲಯನ್ದು ಸೈಂಟಿಫಿಕ್ ನೇಮ್ ಬಂದು ಪ್ಯಾಂಥೆರಾ ಲಿಯೋ. ಇದರಲ್ಲಿ 2 ಕಾಂಪೊನೆಂಟ್ ಇರುತ್ತೆ, ಒಂದು ಜೀನಸ್ ಕಾಂಪೊನೆಂಟು, ಇನ್ನೊಂದು ಸ್ಪೀಸೀಸ್ ಕಾಂಪೊನೆಂಟು. ಪ್ಯಾಂಥೆರಾ ಅನ್ನೋದು ಜೀನಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಲಿಯೋ ಅನ್ನೋದು ಸ್ಪೀಸೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಲೆಪರ್ಡ್, ಅದರಲ್ಲೂ ಸಹ 2 ಕಾಂಪೊನೆಂಟು, ಅಂದರೆ ಇದ್ರದ್ದು ಸೈಂಟಿಫಿಕ್ ನೇಮ್ ಬಂದು ಪ್ಯಾಂಥೆರಾ ಪಾರ್ಟ್ರಸ್. ಇದರಲ್ಲೂ 2 ಕಾಂಪೊನೆಂಟ್ ಇದೆ, ಒಂದು ಜೀನಸ್ ಕಾಂಪೊನೆಂಟು, ಒಂದು ಸ್ಪೀಸೀಸ್ ಕಾಂಪೊನೆಂಟು. ಇದರಲ್ಲಿ ಜೀನಸ್ ಯಾವುದು? ಪ್ಯಾಂಥೆರಾ. ಸ್ಪೀಸೀಸ್ ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ? ಪಾರ್ಟಸ್. ಹಾಗೆ ಟೈಗರ್ಗೂ ಅಷ್ಟೇ, ಟೈಗರ್ದು ಸೈಂಟಿಫಿಕ್ ನೇಮ್ ಬಂದು ಪ್ಯಾಂಥೆರಾ ಟಿಗ್ರಿಸ್. ಇದರಲ್ಲಿ ಪ್ಯಾಂಥೆರಾ ಅನ್ನೋದು ಜೀನಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಟಿಗ್ರಿಸ್ ಅನ್ನೋದು ಸ್ಪೀಸೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ 3 ಎಕ್ಸಾಂಪಲ್ಸಲ್ಲೂ ನೀವು ನೋಡಿದಾಗೆ ಜೀನಸ್ಸು ಕಾಮನ್ ಆಗಿದೆ, ಸ್ಪೀಸೀಸ್ ಮಾತ್ರ ಡಿಫ್ರೆಂಟ್ ಆಗಿದೆ. ಅಂದರೆ ಈ ಜೀನಸ್ ಏನಕ್ಕೆ ಸೇಮ್ ತೊಗೊಂಡಿದ್ದೀವಿ ಅಂತಂದರೆ, ಈಗ ಲಯನು, ಟೈಗರು, ಲೆಪರ್ಡು ನೋಡೋದಕ್ಕೆ ಸ್ವಲ್ಪ ಸಿಮಿಲರ್ ಆಗಿದೆ. ಸೊ ಸಿಮಿಲರ್ ಆಗಿರೋದನ್ನೆಲ್ಲ ಒಂದು ಗ್ರೂಪ್ ಮಾಡಿದ್ದಾರೆ. ಆ ಸಿಮಿಲರಲ್ಲಿ ಒಂದೊಂದು ಸ್ಪೀಸೀಸು ಡಿಫ್ರೆಂಟ್ ಆಗಿದೆ. ಮ್ಯಾಮ್ ಏನಿದು ಜೀನಸ್ಸು, ಗ್ರೂಪ್ಸು, ಸ್ಪೀಸೀಸ್ ಅಂತ ಇದ್ದೀರಲ್ಲ ಅಂತ ಅನ್ಕೋಬೋದು. ಇದನ್ನು ನಿಮಗೆ ಟ್ಯಾಕ್ಸೋನಮಿಕ್ ಕೆಟಗರೀಸ್ ಮಾಡಬೇಕಾದ್ರೆ ಕ್ಲೀನಾಗಿ ಅರ್ಥ ಮಾಡಿಸ್ತೀನಿ. ಆದರೆ ಇವಾಗ ಬರೀ ಸೈಂಟಿಫಿಕ್ ನೇಮ್ಗೆ 2 ಕಾಂಪೊನೆಂಟ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಒಂದು ಜೀನಸ್ ಕಾಂಪೊನೆಂಟು, ಒಂದು ಸ್ಪೀಸೀಸ್ ಕಾಂಪೊನೆಂಟು. ಇವಾಗ ನಾವು ಒಬ್ಬರು ಸೈಂಟಿಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಅ ಗ್ರೇಟ್ ಸೈಂಟಿಸ್ಟ್ ನೇಮ್ ಕಾರ್ಲ್ ಲಿನೇಯಸ್ ಕ್ರಿಯೇಟೆಡ್ ಅ ಸ್ಪೆಷಲ್ ವೇ ಟು ನೇಮ್ ಆಲ್ ಲಿವಿಂಗ್ ಥಿಂಗ್ಸ್. Carl Linnaeus was from Sweden and his name is in the Swedish language. When he wrote science books, his name was changed to Carolus Linnaeus in Latin because scientists used Latin in those days. ನಾವೀಗ ತಿಳ್ಕೊತಾ ಇರೋಂತಹ ಸೈಂಟಿಸ್ಟ್ ಹೆಸರು ಬಂದು ಕಾರ್ಲ್ ಲಿನೇಯಸ್. ಇವರು ಸ್ವೀಡನ್ ಅವರಾಗಿರ್ತಾರೆ. ಹಾಗೆ ಕಾರ್ಲ್ ಲಿನೇಯಸ್ ಅನ್ನೋದು ಸ್ವೀಡನ್ ಭಾಷೆಯಲ್ಲಿಟ್ಟಿರೋಂತಹ ಹೆಸರು. ಇವರು ತುಂಬಾ ಬುಕ್ಸ್ ಬರಿತಾ ಇರ್ತಾರೆ, ಹಾಗೂ ಇವರು ದೊಡ್ಡ ಸೈಂಟಿಸ್ಟ್ ಆಗಿರೋದ್ರಿಂದ ಇವರು ಬರೆಯೋ ಬುಕ್ಸ್ ಎಲ್ಲ ಲ್ಯಾಟಿನ್ ಲ್ಯಾಂಗ್ವೇಜಲ್ಲಿ ಆಗಿರುತ್ತೆ. ಅದಕ್ಕೆ ಕಾರ್ಲ್ ಲಿನೇಯಸ್ಸು ಸ್ವೀಡಿಷ್ ಲ್ಯಾಂಗ್ವೇಜಲ್ಲಿರುತ್ತೆ. ಇದನ್ನು ಅವರು ಲ್ಯಾಟಿನ್ ಭಾಷೆಗೆ ಕನ್ವರ್ಟ್ ಮಾಡಿಬಿಟ್ಟು ಇವ್ರನ್ನ ಹೆಸರು ಏನಿರುತ್ತೆ ಅದು ಕರೋಲಸ್ ಲಿನೇಯಸ್ ಆಗಿ ಚೇಂಜ್ ಮಾಡ್ಕೋತಾರೆ. ಇವರು ಒರಿಜಿನಲ್ ಹೆಸರು ಬಂದು ಕಾರ್ಲ್ ಲಿನೇಯಸ್, ಇದು ಸ್ವೀಡಿಷ್ ಲ್ಯಾಂಗ್ವೇಜಲ್ಲಿರುತ್ತೆ. ಲ್ಯಾಟಿನ್ ಲ್ಯಾಂಗ್ವೇಜಿಗೆ ಇವ್ರ ಹೆಸರು ಕನ್ವರ್ಟ್ ಮಾಡಾದ್ಮೇಲಿಂದ ಕರೋಲಸ್ ಲಿನೇಯಸ್ ಆಗಿ ಕನ್ವರ್ಟ್ ಆಗುತ್ತೆ. He introduced a naming system called binomial nomenclature. The word binomial comes from Latin. Bi means two, nomen means name. So binomial nomenclature means 2 names. The first name is the genus and the second name is the species. ಅಂದರೆ ಈ ಬೈನಾಮಿಯಲ್ ನಾಮನ್ಕ್ಲೇಚರ್ ಅನ್ನೋದು ಏನು ನೇಮಿಂಗ್ ಸಿಸ್ಟಮ್ ಇದೆ, ಇದನ್ನು ಕ್ರಿಯೇಟ್ ಮಾಡಿದವರು ಯಾರು ಅಂತಂದರೆ ಕರೋಲಸ್ ಲಿನೇಯಸ್ ಅವರು. ಈ ಬೈನಾಮಿಯಲ್ ಅನ್ನೋ ಟರ್ಮು ಲ್ಯಾಟಿನ್ ವರ್ಡ್. ಬೈ ಅಂದರೆ 2, ನಾಮೆನ್ ಅಂದರೆ ಹೆಸರು. ಅಂದರೆ ಒಂದು ಸೈಂಟಿಫಿಕ್ ನೇಮಲ್ಲಿ 2 ಹೆಸರಿರುತ್ತೆ. ಅದು ಫಸ್ಟ್ ನೇಮು ಜೀನಸ್ ಆಗಿರುತ್ತೆ, ಸೆಕೆಂಡ್ ನೇಮು ಸ್ಪೀಸೀಸ್ ಆಗಿರುತ್ತೆ. ಈ ಥರ ಜೀನಸ್ ಪ್ಲಸ್ ಸ್ಪೀಸೀಸ್ ಈಕ್ವಲ್ಸ್ ಟು ಸೈಂಟಿಫಿಕ್ ನೇಮ್. ಒಂದು ಜೀನಸ್ ನೇಮು, ಒಂದು ಸ್ಪೀಸೀಸ್ ನೇಮು, 2 ಸೇರಿ ಒಂದು ಸೈಂಟಿಫಿಕ್ ನೇಮ್. ಇದನ್ನು ಈ ಥರನೇ ಮಾಡಬೇಕು ಅಂತ ಹೇಳಿದವರು ಕರೋಲಸ್ ಲಿನೇಯಸ್. ರೂಲ್ಸ್ ಆಫ್ ಬೈನಾಮಿಯಲ್ ನಾಮನ್ಕ್ಲೇಚರ್. ಏನೇನು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ? ರೂಲ್ ನಂಬರ್ 1, scientific names are derived from Latin or Latinized even if they come from other languages. ಸೈಂಟಿಫಿಕ್ ನೇಮ್ಸ್ ಯಾವಾಗಲೂ ಲ್ಯಾಟಿನ್ ಲ್ಯಾಂಗ್ವೇಜ್ ಆಗಿರುತ್ತೆ. ಏನಕ್ಕೆ ಅಂದರೆ ಲ್ಯಾಟಿನ್ ಲ್ಯಾಂಗ್ವೇಜು ಡೆಡ್ ಲ್ಯಾಂಗ್ವೇಜು, ಹಾಗೆ ಅದು ಯಾವುದೇ ಕಂಟ್ರಿದು ಅಫಿಷಿಯಲ್ ಲ್ಯಾಂಗ್ವೇಜು ಸಹ ಆಗಿರಲ್ಲ. ಆದ್ದರಿಂದ ನಾವು ಚೇಂಜಸ್ನ ನೋಡೋಕ್ಕಾಗಲ್ಲ ಲ್ಯಾಂಗ್ವೇಜಲ್ಲಿ. ಮತ್ತು ಈಗ ನಾವು ಓರಲ್ ಕಮ್ಯುನಿಕೇಷನ್ ಆಗಿ ಕೆಲವೊಂದಷ್ಟು ಭಾಷೆನ ಬಳಸ್ತೀವಲ್ವಾ, ಆ ಥರ ಲ್ಯಾಟಿನ್ ಭಾಷೆನ ಬಳಸೋ ಸಂಖ್ಯೆ ತುಂಬ ಕಮ್ಮಿ. ಈ ಥರ ಬಳಸೋದು ಕಮ್ಮಿ, ಡೆಡ್ ಲ್ಯಾಂಗ್ವೇಜು ಮತ್ತು ಅಫಿಷಿಯಲ್ ಲ್ಯಾಂಗ್ವೇಜು ಆಗದೇ ಇರೋ ಕಾರಣ ಅಷ್ಟೊಂದು ಚೇಂಜಸ್ ಆಗಲ್ಲ, ಮಾಡಿಫೈ ಆಗಲ್ಲ ಆ ಲ್ಯಾಂಗ್ವೇಜಲ್ಲಿ. ಅದಕ್ಕೆ ಸೈಂಟಿಫಿಕ್ ನೇಮ್ ಯಾವಾಗಲೂ ಲ್ಯಾಟಿನ್ ನೇಮ್ ಆಗಿರುತ್ತೆ. ರೂಲ್ ನಂಬರ್ 2, ದ ಫಸ್ಟ್ ವರ್ಡ್ ಇಸ್ ದ ಜೀನಸ್ ನೇಮ್, ಜೆನರಿಕ್ ನೇಮ್, ಆ್ಯಂಡ್ ದಿ ಸೆಕೆಂಡ್ ವರ್ಡ್ ಇಸ್ ದ ಸ್ಪೀಸೀಸ್ ನೇಮ್, ಸ್ಪೆಸಿಫಿಕ್ ಎಪಿಥೆಟ್. ಅಂದರೆ ಯಾವುದೇ ಒಂದು ಸೈಂಟಿಫಿಕ್ ನೇಮ್ನ ತೊಗೊಂಡ್ರೆ ಅದರಲ್ಲಿ ಫಸ್ಟ್ ವರ್ಡ್ ಇರುತ್ತಲ್ಲ ಅದು ಜೀನಸ್ ನೇಮ್ ಆಗಿರುತ್ತೆ, ಹಾಗೆ ಸೆಕೆಂಡ್ ವರ್ಡ್ ಇರುತ್ತಲ್ಲ ಅದು ಸ್ಪೀಸೀಸ್ ನೇಮ್ ಆಗಿರುತ್ತೆ. ಜೀನಸ್ ನೇಮ್ ಪ್ಲಸ್ ಸ್ಪೀಸೀಸ್ ನೇಮ್ ಈಕ್ವಲ್ಸ್ ಟು ಸೈಂಟಿಫಿಕ್ ನೇಮ್. ಜೀನಸ್ ನೇಮ್ ಅಂತನಾರು ಹೇಳ್ಬೋದು ಅಥವಾ ಜೆನರಿಕ್ ನೇಮ್ ಅಂತನಾರು ಹೇಳ್ಬೋದು. ಹಾಗೆ ಸ್ಪೀಸೀಸ್ ನೇಮ್ನ ಸ್ಪೆಸಿಫಿಕ್ ಎಪಿಥೆಟ್ ಅಂತನಾರು ಹೇಳ್ಬೋದು.
ಯಾವತ್ತೂ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇದ್ಯಾವುದು ಜೆನೆರಿಕ್ ನೇಮು, ಸ್ಪೆಸಿಫಿಕ್ ಎಪಿಥೆಟ್ ಅಂತ. ಜೀನಸ್ ನೇಮ್ನ ಜೆನೆರಿಕ್ ನೇಮ್ ಅಂತನಾರು ಹೇಳ್ತಾರೆ, ಸ್ಪೀಸೀಸ್ನ ಸ್ಪೆಸಿಫಿಕ್ ಎಪಿಥೆಟ್ ಅಂತನಾರು ಹೇಳ್ತಾರೆ. ರೂಲ್ 3. ದ ಜೀನಸ್ ನೇಮ್ ಸ್ಟಾರ್ಟ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ದಿ ಸ್ಪೀಸೀಸ್ ನೇಮ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಲೆಟರ್. ಅಂದರೆ ಜೀನಸ್ ನೇಮ್ ವರ್ಡಲ್ಲಿರೋಂತಹ ಫಸ್ಟ್ ಲೆಟರು ಕ್ಯಾಪಿಟಲ್ ಲೆಟರ್ ಆಗಿರುತ್ತೆ, ಹಾಗೆ ಸ್ಪೀಸೀಸ್ ವರ್ಡಲ್ಲಿ ಬರೋಂತಹ ಫಸ್ಟ್ ಲೆಟರು ಸ್ಮಾಲ್ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲು ಮ್ಯಾಂಜಿಫೆರಾ ಇಂಡಿಕಾ ತೊಗೊಂಡಿದ್ದೀವಿ. ಮ್ಯಾಂಜಿಫೆರಾ ಅನ್ನೋದು ಜೀನಸ್ ನೇಮು, ಆ ವರ್ಡಲ್ಲಿ ಎಮ್ಮು ಕ್ಯಾಪ್ಸುಲರ್ ಆಗಿದೆ. ಇಂಡಿಕಾ ಅನ್ನೋದು ಸ್ಪೀಸೀಸ್, ಆ ವರ್ಡಲ್ಲಿ ಫಸ್ಟ್ ಲೆಟರ್ ಐ ಅನ್ನೋದು ಸ್ಮಾಲ್ ಲೆಟರ್ ಆಗಿದೆ. ರೂಲ್ 4. ವೆನ್ ಹ್ಯಾಂಡ್ ರಿಟನ್ ಬೋತ್ ನೇಮ್ ಶುಡ್ ಬಿ ಅಂಡರ್ಲೈನ್ ಸಪ್ರೇಟ್ಲಿ. ವೆನ್ ಪ್ರಿಂಟೆಡ್ ಆರ್ ಟೈಪ್ ದೇ ಶುಡ್ ಬಿ ರಿಟನ್ ಇನ್ ಇಟಾಲಿಕ್ಸ್. ಅಂದರೆ ನಾವು ಕೈಯಲ್ಲಿ ಬರಿತೀವಲ್ವ, ಈಗ ಎಕ್ಸಾಮಲ್ಲಿ ಅಥವಾ ಎಲ್ಲರೂ ಒಂದು ರೆಕಾರ್ಡ್ ಬುಕ್ಸಲ್ಲಿ ಬರಿಬೇಕಾದ್ರೆ ನಾವು ಯಾವಾಗಲೂ ಅದನ್ನು ಜೀನಸ್ಸು ಮತ್ತು ಸ್ಪೀಸೀಸ್ ನೇಮ್ ಏನು ಬರಿತೀವಿ ಅದನ್ನ ಸಪ್ರೇಟಾಗಿ ಅಂಡರ್ಲೈನ್ ಮಾಡಿರಬೇಕು. ಅಂದರೆ ಜೀನಸ್ಗೆ ಕೆಳಗಡೆ ಒಂದು ಅಂಡರ್ಲೈನ್ ಮಾಡಿರಬೇಕು, ಸ್ಪೀಸೀಸ್ಗೆ ಕೆಳಗಡೆ ಒಂದು ಅಂಡರ್ಲೈನ್ ಮಾಡಿರಬೇಕು. ಎರಡೂ ಸೇರಿ ಒಟ್ಟಿಗೆ ಅಂಡರ್ಲೈನ್ ಮಾಡೋಂಗಿಲ್ಲ. ಜೀನಸ್ಗೆ ಸಪ್ರೇಟ್ ಅಂಡರ್ಲೈನು, ಸ್ಪೀಸೀಸ್ಗೆ ಸಪ್ರೇಟ್ ಅಂಡರ್ಲೈನು. ಹಾಗೆ ಈಗ ಪ್ರಿಂಟೆಡ್ ಫಾರ್ಮ್ ಅಂದರೆ ಈಗ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ನಮಗೆ ಸೈಂಟಿಫಿಕ್ ನೇಮ್ ಹೇಗಿರುತ್ತೆ, ಸ್ಟ್ರೈಟಾಗಿರಲ್ಲ, ಸ್ವಲ್ಪ ಸೊಟ್ಟಕ್ಕಿರುತ್ತೆ, ಅಂದರೆ ಅದು ಇಟಾಲಿಕ್ಸ್. ಈ ಥರ ರೂಲ್ಸ್ನ ಫಾಲೋ ಮಾಡಬೇಕು. ಲಾಸ್ಟ್ನೇ ರೂಲು, 5th ರೂಲು. ದ ಆಥರ್ಸ್ ನೇಮ್ ಈಸ್ ರಿಟನ್ ಆಫ್ಟರ್ ದ ಸೈಂಟಿಫಿಕ್ ನೇಮ್ ಇನ್ ಎನ್ ಅಬ್ರಿಯೇಟೆಡ್ ಫಾರ್ಮ್ ಟು ಶೋ ಹೂ ಡಿಸ್ಕ್ರೈಬ್ಡ್ ಸ್ಪೀಸೀಸ್. ಮ್ಯಾಂಜಿಫೆರಾ ಇಂಡಿಕಾ ಅನ್ನೋದು ಸೈಂಟಿಫಿಕ್ ನೇಮ್. ಕೆಲವೊಂದ್ಸಲಿ ಅದಕ್ಕೆ ಆಥರ್ ನೇಮ್ನು ಸಹ ಹಾಕ್ತಾರೆ. ಹೇಗೆ ಆಥರ್ ನೇಮ್ ಅಂತಂದರೆ, ಇವಾಗ ಮ್ಯಾಂಜಿಫೆರಾ ಇಂಡಿಕಾನ ಡಿಸ್ಕ್ರೈಬ್ ಮಾಡೋಂತಹ ವ್ಯಕ್ತಿ ಯಾರು? ಕರೋಲಸ್ ಲಿನಿಯಸ್. ಅದರಲ್ಲಿ ಕರೋಲಸ್ ಲಿನಿಯಸ್ ಫುಲ್ ನೇಮ್ ಹಾಕಲ್ಲ, ಅದನ್ನ ಅಬ್ರಿವೇಟೆಡ್ ಫಾರ್ಮಾಗಿ ಕನ್ವರ್ಟ್ ಮಾಡಿ ಬರೀ ಲಿನ್ ಅಂತ ಹಾಕ್ತಾರೆ. ಅಂದರೆ ಮ್ಯಾಂಜಿಫೆರಾ ಇಂಡಿಕಾ ಲಿನ್ ಅನ್ನೋದು ಏನು ತೋರಿಸುತ್ತೆ? ಕರೋಲಸ್ ಲಿನಿಯಸ್ ಅವರು ಈ ಮ್ಯಾಂಜಿಫೆರಾ ಇಂಡಿಕಾ ಅನ್ನೋದನ್ನ ಡಿಸ್ಕ್ರೈಬ್ ಮಾಡಿದ್ರು, ಮಾವಿನ ಬಗ್ಗೆ ಹೇಳಿದ್ರು, ಡಿಸ್ಕ್ರೈಬ್ ಮಾಡಿದ್ರು. ಅದಕ್ಕೆ ಅವ್ರ ಹೆಸರನ್ನ ಶಾರ್ಟ್ ಫಾರ್ಮಾಗಿ ಲಿನ್ ಅನ್ನೋ ಅಬ್ರಿವೇಟೆಡ್ ಫಾರ್ಮಲ್ಲಿ ಹಾಕಿದ್ದಾರೆ. ಈಗ ಈ ಸ್ಲೈಡಲ್ಲಿ ನೋಡಿ, ನಾನು 3 ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ. ಮೊದಲನೇದು ಮ್ಯಾಂಜಿಫೆರಾ ಇಂಡಿಕಾ. ಅದರಲ್ಲಿ ನೀವು ನೋಡ್ಬೋದು ಜೀನಸ್ಗೆ ಬೇರೆ ಸಪ್ರೇಟ್ ಅಂಡರ್ಲೈನ್ ಇದೆ, ಇಂಡಿಕಾ ಅದು ಸ್ಪೀಸೀಸ್, ಅದಕ್ಕೆ ಬೇರೆ ಸಪ್ರೇಟ್ ಅಂಡರ್ಲೈನ್ ಇದೆ. ಜೀನಸ್ ವರ್ಡಲ್ಲಿ ಮ್ಯಾಂಜಿಫೆರಾ, ಈ ಮ್ಯಾಂಜಿಫೆರಾ ಅನ್ನೋ ವರ್ಡಲ್ಲಿ ಫಸ್ಟ್ ಲೆಟರು ಕ್ಯಾಪಿಟಲ್ ಲೆಟರ್ ಆಗಿದೆ. ಇಂಡಿಕಾ ಅನ್ನೋದು ಸ್ಪೀಸೀಸು, ಆ ವರ್ಡಲ್ಲಿ ಫಸ್ಟ್ನೇ ಲೆಟರು ಸ್ಮಾಲ್ ಲೆಟರ್, ಅಂದರೆ ಎಮ್ಮು ಕ್ಯಾಪಿಟಲ್ಲು, ಐ ಸ್ಮಾಲ್ ಲೆಟರ್. ಸೆಕೆಂಡ್ ಎಕ್ಸಾಂಪಲು ಪ್ಯಾಂಥರಾ ಲಿಯೋ. ಈ ಪ್ಯಾಂಥರಾ ಲಿಯೋದಲ್ಲಿ ಪ್ಯಾಂಥರಾ ಜೀನಸ್, ಅದಕ್ಕೆ ಬೇರೆ ಸಪ್ರೇಟ್ ಅಂಡರ್ಲೈನ್ ಆಗಿದೆ. ಲಿಯೋ ಅನ್ನೋದು ಸ್ಪೀಸೀಸ್, ಅದಕ್ಕೆ ಬೇರೆ ಸಪ್ರೇಟ್ ಅಂಡರ್ಲೈನ್ ಆಗಿದೆ. ಹಾಗೆ ಪ್ಯಾಂಥರಾ ವರ್ಡಲ್ಲಿ ಫಸ್ಟ್ನೇ ಲೆಟರು ಕ್ಯಾಪಿಟಲ್ ಲೆಟರ್ ಆಗಿದೆ. ಹಾಗೆ ಸ್ಪೀಸೀಸಲ್ಲಿ ಫಸ್ಟ್ನೇ ಲೆಟರ್ ಅಂದರೆ ಎಲ್, ಅದು ಸಹ ಸ್ಮಾಲ್ ಲೆಟರ್ ಆಗಿದೆ. ನೆಕ್ಸ್ಟ್ನೇ ಎಕ್ಸಾಂಪಲು ಪ್ಯಾಂಥರಾ ಟಿಗ್ರಿಸ್. ಇದರಲ್ಲೂ ನೋಡ್ಬೋದು ನೀವು, ಪ್ಯಾಂಥರಾಗೆ ಸಪ್ರೇಟ್ ಅಂಡರ್ಲೈನ್ ಆಗಿದೆ. ಹಾಗೆ ಸ್ಪೀಸೀಸು ಅಂದರೆ ಟಿಗ್ರೀಸ್, ಅದಕ್ಕೆ ಬೇರೆ ಸಪ್ರೇಟ್ ಅಂಡರ್ಲೈನ್ ಆಗಿದೆ. ಹಾಗೆ ಪ್ಯಾಂಥರಾ ಈ ವರ್ಡಲ್ಲಿ ಫಸ್ಟ್ನೇ ಲೆಟರ್ ಬಂದು ಪಿ ಕ್ಯಾಪಿಟಲ್ ಲೆಟರ್ ಆಗಿದೆ. ಟಿಗ್ರೀಸು ಸ್ಪೀಸೀಸು, ಅದರಲ್ಲಿ ಬರೋಂತಹ ವರ್ಡಲ್ಲಿ ಫಸ್ಟ್ ಲೆಟರು ಸ್ಮಾಲ್ ಲೆಟರ್ ಆಗಿದೆ. ಏನಪ್ಪ ರೂಲ್ಸು ಅಂದರೆ, ಕ್ವಿಕ್ ರಿವಿಷನು. ಒಂದು ಲ್ಯಾಟಿನ್ ಲ್ಯಾಂಗ್ವೇಜಲ್ಲಿ ಇರುತ್ತೆ ಸೈಂಟಿಫಿಕ್ ನೇಮ್ ಎಲ್ಲ. ಹಾಗೆ ಎರಡನೇ ರೂಲು, ಇದರಲ್ಲಿ ಜೀನಸ್ ಒಂದು ನೇಮ್ ಇರುತ್ತೆ, ಸ್ಪೀಸೀಸ್ ಒಂದು ನೇಮ್ ಇರುತ್ತೆ. ಮೂರನೇದು ಜೀನಸ್ಗೆ ಬೇರೆ ಸಪ್ರೇಟ್ ಅಂಡರ್ಲೈನ್ ಮಾಡಬೇಕು, ಸ್ಪೀಸೀಸ್ಗೆ ಬೇರೆ ಸಪ್ರೇಟ್ ಅಂಡರ್ಲೈನ್ ಮಾಡಬೇಕು. ಹಾಗೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಿಂಟೆಡ್ ಆಗಿದ್ದಾಗ ಇಟಾಲಿಕ್ಸಲ್ಲಿರುತ್ತೆ. 4ನೇ ರೂಲು, ಯಾವಾಗಲೂ ಜೀನಸಲ್ಲಿ ಬರೋಂತಹ ಫಸ್ಟ್ನೇ ಲೆಟರು ಕ್ಯಾಪಿಟಲಲ್ಲಾಗಿರುತ್ತೆ, ಸ್ಪೀಸೀಸಲ್ಲಿ ಬರೋಂತಹ ಫಸ್ಟ್ನೇ ಲೆಟರು ಸ್ಮಾಲ್ ಆಗಿರುತ್ತೆ. ಇನ್ನೊಂದು, ಕೆಲವೊಂದ್ಸಲಿ ಆಥರ್ ನೇಮ್ನ ಅಬ್ರಿವೇಟೆಡ್ ಫಾರ್ಮಲ್ಲಿ ಸೈಂಟಿಫಿಕ್ ನೇಮ್ ಜೊತೆಗೆ ಹಾಕ್ತಾರೆ. ಆ ಆಥರು ಆ ಸ್ಪೀಸೀಸ್ನ ಡಿಸ್ಕ್ರೈಬ್ ಮಾಡಿರ್ತಾರೆ. ಈಗ ಇನ್ನೊಂದು ಹೊಸ ಕಾನ್ಸೆಪ್ಟು ಟ್ಯಾಕ್ಸಾನಮಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹ್ಯೂಮನ್ಸ್ಗೆ ಒಂಥರ ಬುದ್ಧಿ. ಏನು ಬುದ್ಧಿ ಅಂದರೆ, ಏನೇ ನೋಡಿದ್ರು ಅದು ಏನಕ್ಕೆ ಹಂಗಿದೆ, ಅದ್ರದ್ದು ಬೇರೆದ್ರ ಜೊತೆ ರಿಲೇಷನ್ಶಿಪ್ ಹೇಗಿದೆ, ಇದು ಯಾಕೆ ಹೀಗಿದೆ, ಇದು ಯಾಕೆ ಪ್ಲ್ಯಾಂಟ್ ಆಗಿದೆ, ಇದು ಯಾಕೆ ಅನಿಮಲ್ ಆಗಿದೆ, ಪ್ಲ್ಯಾಂಟ್ಗೂ ಅನಿಮಲ್ಗೂ ಇರೋಂತಹ ರಿಲೇಷನ್ಶಿಪ್ ಯಾವುದು, ಪ್ಲ್ಯಾಂಟ್ಸ್ ಯಾಕೆ ಇಷ್ಟೊಂದು ಥರ ಇದೆ, ಅನಿಮಲ್ಸ್ ಯಾಕೆ ಇಷ್ಟೊಂದು ಥರ ಇದೆ ಅಂತ ಯಾವಾಗಲೂ ತಲೆಯಲ್ಲಿ ಕ್ವಶನ್ಸ್ ಓಡ್ತಾ ಇರುತ್ತೆ. ಅದ್ರ ಬಗ್ಗೆ ಡಿಸ್ಕವರ್ ಮಾಡಬೇಕು, ಅದ್ರ ಬಗ್ಗೆ ಓದಬೇಕು ಅನ್ನೋದು ಅದು ಹ್ಯೂಮನ್ ನೇಚರ್. ಏನೇ ನೋಡಿದ್ರು ಇದು ಯಾಕೆ ಹಿಂಗಿದೆ, ಇದೇನು ಮಾಡುತ್ತೆ ಅನ್ನೋದು ತಲೆಗೆ ಬರುತ್ತೆ. ಆ ಕ್ವಶನ್ಸ್ ಎಲ್ಲ ಅದು ಹ್ಯೂಮನ್ ನೇಚರ್. ಆ ನೇಚರ್ ಮೇಲೆ
ಈ ಹ್ಯೂಮನ್ಸು ಕೆಲವೊಂದಷ್ಟು ಗುಂಪುಗಳನ್ನ ಮಾಡಿದ್ದಾರೆ. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಈ ಸ್ಲೈಡ್ನ ತೊಗೊಂಡಿದ್ದೀನಿ. ಈ ಸ್ಲೈಡಲ್ಲಿ ನೀವು ಏನೆಲ್ಲ ನೋಡ್ತಾ ಇದ್ದೀರಾ, ಟ್ರೀಸ್ ನೋಡ್ತಾ ಇದ್ದೀರಾ, ಪ್ಲ್ಯಾಂಟ್ಸ್ ನೋಡ್ತಾ ಇದ್ದೀರಾ, ಹರ್ಬ್ಸು, ಶ್ರಬ್ಸು, ಇನ್ನೂ ಸ್ವಲ್ಪ ಡೀಪಾಗಿ ನೋಡಿದ್ರೆ ಕ್ಲೈಂಬರ್ಸ್ ಇವೆ. ಹಾಗೆ ಇಲ್ಲಿ ಕೆಲವೊಂದಷ್ಟು ಅನಿಮಲ್ಸ್ ಇದೆ, ಬರ್ಡ್ಸ್ ಇದೆ, ಇನ್ಸೆಕ್ಟ್ಸ್ ಇದೆ, ರ್ಯಾಬಿಟ್ ಇದೆ, ಡೀರ್ ಇದೆ ಅಲ್ವಾ. ಈಗ ಇದನ್ನೆಲ್ಲ ನೀವು ಒಂದೊಂದು ಗುಂಪು ಮಾಡಿ ಅಂದರೆ ಹೇಗೆ ಗುಂಪು ಮಾಡ್ತೀರಾ? ನೀವಾದರೆ ಮೇಜರಾಗಿ 2 ಗ್ರೂಪ್ಸ್ ಮಾಡ್ತೀರಾ. ಮ್ಯಾಮ್ ಪ್ಲ್ಯಾಂಟ್ಸ್ ಎಲ್ಲ ಒಂದು ಕಡೆ, ಅನಿಮಲ್ಸ್ ಎಲ್ಲ ಒಂದು ಕಡೆ ಅಂತ. ಈ ಪ್ಲ್ಯಾಂಟ್ಸಲ್ಲಿ ಟ್ರೀಸು, ಹರ್ಬ್ಸು, ಶ್ರಬ್ಸು ಎಲ್ಲ ಬರುತ್ತೆ. ಅನಿಮಲ್ಸಲ್ಲಿ ಬರ್ಡ್ಸು, ಇನ್ಸೆಕ್ಟ್ಸು, ಹಾಗೆ ಕೆಲವೊಂದಷ್ಟು ಅನಿಮಲ್ಸು ಸಹ ಅನಿಮಲ್ ಗ್ರೂಪಿಗೆ ಬರುತ್ತೆ. ಇವಾಗ ಕ್ಲಾಸಿಫಿಕೇಷನ್ ಏನಕ್ಕೆ ಬೇಕು? ಈಗ ನಾನು ಆಗಲೇ ಗುಂಪು ಮಾಡಿ ಅಂದೆ. ಪ್ಲ್ಯಾಂಟೆಲ್ಲ ಒಂದು ಗುಂಪು ಮಾಡಿದ್ರಿ, ಅನಿಮಲ್ಸ್ನೆಲ್ಲ ಒಂದು ಗುಂಪು ಮಾಡಿದ್ರಿ. ಆ ಗುಂಪಿನ ಅವಶ್ಯಕತೆ ಏನಿತ್ತು, ಆ ಕ್ಲಾಸಿಫಿಕೇಷನ್ ಅವಶ್ಯಕತೆ ಏನಿತ್ತು ಅನ್ನೋದನ್ನ ನೋಡಿ. ನಮ್ಮ ಅರ್ಥಲ್ಲಿ ತುಂಬ ಮಿಲಿಯನ್ಸ್ ಆಫ್ ಸ್ಪೀಸೀಸ್ ಇದೆ. ಅದು ಪ್ಲ್ಯಾಂಟ್ಸ್ ಆಗಿರುತ್ತೆ, ಅನಿಮಲ್ಸ್ ಆಗಿರುತ್ತೆ, ಇನ್ಸೆಕ್ಟ್ಸ್ ಆಗಿರುತ್ತೆ, ಮೈಕ್ರೋ ಆರ್ಗನಿಸಮ್ಸ್ ಆಗಿರುತ್ತೆ. ಈ ಎಲ್ಲನೂ ಸ್ಟಡಿ ಮಾಡೋದು ಮನುಷ್ಯನ ನೇಚರು. ನಾನು ಆಗಲೇ ಹೇಳ್ದಾಗೆ ಮನುಷ್ಯನಿಗೆ ಅದು ಯಾಕೆ ಹಂಗಿದೆ, ಅದು ಏನು ಅಂತ ತಿಳ್ಕೊಳ್ಳೋ ತನಕ ಅದನ್ನು ಬಿಡಲ್ಲ. ಅದನ್ನು ಹುಡುಕಿ ಅದನ್ನು ಒಂದು ಗ್ರೂಪಿಗೆ ಸೇರಿಸೋ ತನಕ ಹ್ಯೂಮನ್ಸ್ಗೆ ಸಮಾಧಾನ ಅನ್ನೋದು ಇರಲ್ಲ. ಅದಕ್ಕೆ ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಏನಾದ್ರು ಹೊಸದಾಗಿ ಡಿಸ್ಕವರ್ ಮಾಡಿದ್ರೆ ತಕ್ಷಣ ತೆಗೆದು ಒಂದು ಗುಂಪಿಗೆ ಹಾಕ್ಬಿಡ್ಬೇಕು. ಈ ಥರ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ. ಇದನ್ನೆಲ್ಲ ಸ್ಟಡಿ ಮಾಡಬೇಕು ಅನ್ನೋದು ಹ್ಯೂಮನ್ ನೇಚರು. ಹೇಗೆ ಸ್ಟಡಿ ಮಾಡ್ತಾರೆ? ಎಲ್ಲನೂ ಒಂದೊಂದಾಗಿ ಸ್ಟಡಿ ಮಾಡಿದ್ರೆ ಎಷ್ಟೊಂದು ಮಿಲಿಯನ್ಸ್ ಆಫ್ ಸ್ಪೀಸೀಸ್ ಇದೆ. ಹಾಗಾದರೆ ಮಿಲಿಯನ್ಸ್ ಆಫ್ ಡೇಸ್ ಬೇಕಾಗುತ್ತೆ ಅಲ್ವಾ. ಅದಕ್ಕೆ ಏನು ಮಾಡ್ತಾರೆ ಸೈಂಟಿಸ್ಟು, ಎಲ್ಲನೂ ಒಂದೊಂದು ಗ್ರೂಪ್ ಅಂತ ಮಾಡ್ತಾರೆ. ಇವಾಗ ನಾವೇ ವಿಜುವಲಾಗಿ ಕಂಡಿದ್ದನ್ನ 2 ಗ್ರೂಪ್ ಮಾಡಿದ್ವಿ, ಒಂದು ಪ್ಲ್ಯಾಂಟ್ಸ್ ಗ್ರೂಪು, ಒಂದು ಅನಿಮಲ್ಸ್ ಗ್ರೂಪು ಅಂತ. ಹಾಗೆ ಸೈಂಟಿಸ್ಟು ಸಹ ಗ್ರೂಪ್ಸ್ನ ಮಾಡ್ತಾರೆ. ಈಗ ನಾವು 2 ಗ್ರೂಪ್ ಮಾಡಿದ್ವಿ, ಒಂದು ಅನಿಮಲ್ಸ್ದೊಂದು ಗ್ರೂಪು, ಪ್ಲ್ಯಾಂಟ್ಸ್ದೊಂದು ಗ್ರೂಪು. ಈಗ ನಾವು ಪ್ಲ್ಯಾಂಟ್ಸ್ ಏನಕ್ಕೊಂದು ಗ್ರೂಪ್ ಮಾಡಿದ್ವಿ, ಅದರಲ್ಲಿ ಗ್ರೀನ್ ಲೀವ್ಸ್ ಇತ್ತು, ಸ್ಟೆಮ್ ಇತ್ತು, ಟ್ರಂಕ್ ಇತ್ತು. ಅದನ್ನು ನೋಡಿಕೊಂಡು ನಾವು ಪ್ಲ್ಯಾಂಟ್ಸ್ದು ಒಂದು ಗ್ರೂಪ್ ಮಾಡಿದ್ವಿ. ಈಗ ಅನಿಮಲ್ಸ್ ಏನಕ್ಕೊಂದು ಗ್ರೂಪ್ ಮಾಡಿದ್ವಿ, ಅದಕ್ಕೆ ಕಾಲಿತ್ತು, ನಡೀತಾ ಇತ್ತು, ಹಾರ್ತಾ ಇತ್ತು, ಕೈಕಾಲಿತ್ತು, ಕಣ್ಣಿತ್ತು. ಅದಕ್ಕೆ ನಾವು ಅದನ್ನೇ ಒಂದು ಗ್ರೂಪ್ ಅಂತ ಮಾಡಿದ್ವಿ. ಸೊ ನಾವು ಸಿಮಿಲರ್ ಫೀಚರ್ಸ್ನ ನೋಡ್ಕೊಂಡು ಒಂದೊಂದು ಗುಂಪುಗಳನ್ನ ಮಾಡ್ತೀವಿ. ವೈ ಈಸ್ ಕ್ಲಾಸಿಫಿಕೇಷನ್ ನೀಡೆಡ್? ದೇರ್ ಆರ್ ಮಿಲಿಯನ್ಸ್ ಆಫ್ ಸ್ಪೀಸೀಸ್ ಆನ್ ಅರ್ತ್, ಅನಿಮಲ್ಸ್, ಪ್ಲ್ಯಾಂಟ್ಸ್, ಇನ್ಸೆಕ್ಟ್ಸ್, ಮೈಕ್ರೋ ಆರ್ಗನಿಸಮ್, ಎಕ್ಸೆಟ್ರಾ. It is impossible to study each species individually. So scientists came up with a method to group organisms with similar features. This method is called classification. ಅಂದರೆ ಸಿಮಿಲರ್ ಫೀಚರ್ಸ್ನೆಲ್ಲ ಒಂದೊಂದು ಗುಂಪು ಅಂತ ಮಾಡ್ತೀವಲ್ಲ, ಅದನ್ನೇ ಕ್ಲಾಸಿಫಿಕೇಷನ್ ಅಂತ ಹೇಳೋದು. ಹಾಗಾದರೆ ಕ್ಲಾಸಿಫಿಕೇಷನ್ದು ಡೆಫಿನೇಷನ್ ಏನು ಅಂತ ನೋಡೋಣ. ಕ್ಲಾಸಿಫಿಕೇಷನ್ ಇಸ್ ದ ಪ್ರೋಸೆಸ್ ಆಫ್ ಗ್ರೂಪಿಂಗ್ ಆರ್ಗ್ಯಾನಿಸಮ್ಸ್ ಇನ್ ಟು categories. Groups are formed based on easily observable features like presence of ears, body structure, number of legs, etc. ಅಂದರೆ ಕ್ಲಾಸಿಫಿಕೇಷನ್ ಅನ್ನೋದು ಒಂದು ಪ್ರೋಸೆಸ್ಸು. ಏನು ಪ್ರೋಸೆಸ್ಸು? ಎಲ್ಲನೂ ಸಿಮಿಲರ್ ಆಗಿರೋಂತಹದನ್ನೆಲ್ಲ ಒಂದೊಂದು ಗ್ರೂಪ್ ಮಾಡೋದು, ಕೆಟಗರೀಸ್ ಮಾಡೋದು. ಈ ಥರ ಮಾಡೋದನ್ನೇ ನಾವು ಕ್ಲಾಸಿಫಿಕೇಷನ್ ಅಂತ ಹೇಳೋದು. ಈಗ ನಾವು ಗುಂಪು ಮಾಡ್ತೀವಿ, ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದೊಂದು ಗುಂಪು ಒಂದೊಂದು ಡಿವಿಷನ್ ಅಲ್ವಾ ಅದು. ಅದನ್ನು ನಾವು ಯಾವ್ದ್ರ ಮೇಲೆ ಮಾಡ್ತೀವಿ ಅಂತಂದರೆ ಮಾರ್ಫೋಲಾಜಿಕಲ್ ಮೇಲೆ ಮಾಡ್ತೀವಿ, ಕೆಲವೊಂದ್ಸಲಿ ಇಂಟರ್ನಲ್ ಸ್ಟ್ರಕ್ಚರ್ಸ್ ನೋಡ್ಕೊಂಡು ಮಾಡ್ತೀವಿ. ಆ ಥರ ನೋಡಿ ನಾವು ಒಂದೊಂದು ಕ್ಲಾಸಿಫಿಕೇಷನ್ ಅನ್ನೋದನ್ನ ಮಾಡ್ತೀವಿ. ಇವಾಗ ಆಗಲೇ ನಾವು ಒಂದು ಸ್ಲೈಡಲ್ಲಿ ನೋಡಿದಾಗ ಪ್ಲ್ಯಾಂಟ್ಸ್ನೆಲ್ಲ ಒಂದು ಗುಂಪು ಮಾಡಿದ್ವಿ, ಅನಿಮಲ್ಸ್ನೆಲ್ಲ ಒಂದು ಗುಂಪು ಮಾಡಿದ್ವಿ. ಯಾವ್ದ್ರ ಬೇಸಿಸ್ ಮೇಲೆ ಮಾಡಿದ್ದು? ಮಾರ್ಫೋಲಾಜಿಕಲ್ ಫೀಚರ್ಸ್, ಮಾರ್ಫೋಲಾಜಿಕಲ್ ಬೇಸಿಸ್ ಅಂದರೆ ಹೊರಗಡೆ ಏನೇನು ಕಾಣಿಸುತ್ತೆ ಅದ್ರ ಮುಖಾಂತರ ನಾವು ಡಿವೈಡ್ ಮಾಡಿದ್ದು. ಈಗ ಪ್ಲ್ಯಾಂಟ್ಸ್ ಎಲ್ಲ ನಾವೇನೇನು ನೋಡಿದ್ವಿ, ಹೊರಗಡೆ ಏನೇನು ಕಾಣಿಸ್ತಿತ್ತು? ಲೀವ್ಸ್ ಕಾಣಿಸ್ತಿತ್ತು, ಸ್ಟೆಮ್ ಕಾಣಿಸ್ತಿತ್ತು, ಟ್ರಂಕ್ ಕಾಣಿಸ್ತಿತ್ತು. ಅದನ್ನ ನೋಡಿಕೊಂಡು ನಾವು ಡಿವೈಡ್ ಮಾಡಿದ್ವಿ. ಈಗ ಅನಿಮಲ್ಸಲ್ಲಿ ಏನೇನು ಕಾಣಿಸ್ತಿತ್ತು? ವಿಂಗ್ಸ್ ಕಾಣಿಸ್ತಿತ್ತು, ಐಸ್ ಕಾಣಿಸ್ತಿತ್ತು, ಲೆಗ್ಸ್ ಕಾಣಿಸ್ತಿತ್ತು. ಅದನ್ನು ನೋಡ್ಕೊಂಡು ಡಿವೈಡ್ ಮಾಡಿದ್ವಿ. ಅಂದರೆ ನಾವು ಯಾವುದೇ ಒಂದನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ಒಂದು ಗುಂಪಿಗೆ, ಒಂದು ಕೆಟಗರಿಗೆ ಹಾಕಬೇಕು ಅಂತಂದರೆ ಕೆಲವೊಂದಷ್ಟು ಫೀಚರ್ಸ್ನ ನೋಡ್ತೀವಿ. ಅದು ಮಾರ್ಫೋಲಾಜಿಕಲ್ ಫೀಚರ್ಸ್ ಆಗಿರ್ಬೋದು, ಇಂಟರ್ನಲ್ ಫೀಚರ್ಸ್ ಆಗಿರ್ಬೋದು, ಪ್ರೆಸೆನ್ಸ್ ಆಫ್ ಲೆಗ್ಸು, ಪ್ರೆಸೆನ್ಸ್ ಆಫ್ ಇಯರ್ಸು, ಈ ಥರ ತುಂಬಾ ಫೀಚರ್ಸ್ಗಳಿವೆ. ಈ ಥರ ಫೀಚರ್ಸ್ಗಳನ್ನ ನೋಡಿಕೊಂಡು ಒಂದು ಆರ್ಗ್ಯಾನಿಸಮ್ದು ಸಿಮಿಲ್ಯಾರಿಟೀಸ್ ನೋಡಿಕೊಂಡು ಒಂದೇ ಥರ ಕಾಣಿಸೋ ಅಂಥದ್ದನ್ನೆಲ್ಲ ಒಂದೊಂದು ಗುಂಪು, ಒಂದೊಂದು ಕೆಟಗರೀಸ್ ಅಂತ ಡಿವೈಡ್ ಮಾಡ್ತೀವಲ್ವ, ಅದನ್ನೇ ಕ್ಲಾಸಿಫಿಕೇಷನ್ ಅಂತ ಹೇಳೋದು.
ಇದಿನ್ನೂ ಚೆನ್ನಾಗಿ ಅರ್ಥ ಮಾಡಿಸೋದಕ್ಕೆ ಎಕ್ಸಾಂಪಲ್ಸ್ ಹೇಳ್ತೀನಿ. ಇಲ್ಲಿ ಕೊಟ್ಟಿರೋದು ಪ್ರೆಸೆನ್ಸ್ ಆಫ್ ಇಯರ್ಸ್. ಕೆಲವೊಂದು ಆರ್ಗ್ಯಾನಿಸಮ್ಸ್ಗೆ ಇಯರು ಹೊರ್ಗಡೆನೇ ಕಾಣುತ್ತೆ. ಈಗ ನಮ್ಮ ಮನುಷ್ಯರಿಗೆ ಕಿವಿ ಇರೋದು ಕಾಣಿಸುತ್ತೆ, ಡಾಗ್ಗಾಗಲಿ ಲಯನ್ನು ಆಗಲಿ ಎಲಿಫೆಂಟ್ಗಾಗಲಿ ಇಯರು ಹೊರ್ಗಡೆ ಕಾಣಿಸುತ್ತೆ. ಕೆಲವೊಂದು ಪಕ್ಷಿಗಳಿಗೆ ಇನ್ಸೆಕ್ಟ್ಸ್ಗೆ ಇಯರು ಇನ್ವಿಸಿಬಲ್ ಆಗಿರುತ್ತೆ, ಅಂದರೆ ಒಳಗಡೆ ಇರುತ್ತೆ. ಬಾಡಿ ಸ್ಟ್ರಕ್ಚರು, ಈಗ ಇನ್ಸೆಕ್ಟ್ಸ್ದೇ ಬೇರೆ ಥರ ಬಾಡಿ ಸ್ಟ್ರಕ್ಚರು, ಅನಿಮಲ್ಸ್ದೇ ಬೇರೆ ಥರ ಬಾಡಿ ಸ್ಟ್ರಕ್ಚರ್ ಅಲ್ವಾ. ನೆಕ್ಸ್ಟು ನಂಬರ್ ಆಫ್ ಲೆಗ್ಸು. ಈಗ ನಮ್ಮ ಮನುಷ್ಯರಿಗೆ 2 ಕಾಲಿರುತ್ತೆ, ಬೇರೆ ಪ್ರಾಣಿಗಳಿಗೆ 4 ಕಾಲಿರುತ್ತೆ, ಇನ್ಸೆಕ್ಟ್ಸ್ಗೆ 6 ಕಾಲು 8 ಕಾಲಿರುತ್ತೆ. ಈ ಥರ ಒಂದೊಂದು ಫೀಚರ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಈ ಥರ ಅಬ್ಸರ್ವ್ ಮಾಡಿ ಒಂದೊಂದು ಕ್ಯಾಟಗರೀಸ್ಗೆ ಹಾಕೋದು, ಒಂದೊಂದು ಗುಂಪಿಗೆ ಹಾಕೋದು, ಇದನ್ನೇ ನಾವು ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಈ ಸ್ಲೈಡಲ್ಲಿ ನೀವೇನೆಲ್ಲ ನೋಡ್ತಾ ಇದ್ದೀರಾ? ಒಂದಷ್ಟು ಫ್ರೂಟ್ಸ್ ನೋಡ್ತಾ ಇದ್ದೀರಾ, ಒಂದಷ್ಟು ಅನಿಮಲ್ಸ್ ನೋಡ್ತಾ ಇದ್ದೀರಾ, ಕೆಲವೊಂದಷ್ಟು ಪ್ಲ್ಯಾಂಟ್ಸ್ನ ನೋಡ್ತಾ ಇದ್ದೀರಾ. ಸೊ ನಿಮಗೆ ಮೇಜರಾಗಿ 3 ಗ್ರೂಪ್ಸ್ ಕಾಣಿಸ್ತಾ ಇದೆ ಅಲ್ವಾ. ಈಗ ಈ 3 ಗ್ರೂಪ್ಸ್ ಏನು ನೀವು ನೋಡಿ ಅಂದರೆ ಗ್ರೂಪ್ಸ್ ಮಾಡಿದರೆ ಇದನ್ನ ನಾವು ಕ್ಲಾಸಿಫೈಯಿಂಗ್ ಅಂದರೆ ಸಿಮಿಲರ್ ಆಗಿರೋದನ್ನೆಲ್ಲ ನಾವು ಗ್ರೂಪ್ ಮಾಡಿದ್ದೀವಿ. ಈ ಅನಿಮಲ್ಸ್ಗೆ ಏನೇನಿದೆ, ಕಣ್ಣಿದೆ, ಕಾಲುಗಳಿವೆ ಮತ್ತು ರೆಕ್ಕೆಗಳಿವೆ, ಅದಕ್ಕೆ ಇದನ್ನ ನಾವು ಅನಿಮಲ್ಸ್ ಅಂತ ಗ್ರೂಪ್ ಮಾಡಿದ್ದೀವಿ. ಪ್ಲ್ಯಾಂಟ್ಸಲ್ಲಿ ಗ್ರೀನ್ ಆಗಿರೋ ಲೀವ್ಸ್ ಇದೆ, ಸ್ಟೆಮ್ ಇದೆ, ಅದಕ್ಕೆ ಇದನ್ನ ನಾವು ಪ್ಲ್ಯಾಂಟ್ಸ್ ಅಂತ ಮಾಡಿದ್ದೀವಿ. ಹಾಗೆ ಫ್ರೂಟ್ಸು ಅದನ್ನೇ ಬೇರೆ ಗ್ರೂಪಾಗಿ ಮಾಡಿದ್ದೀವಿ. ಅಂದರೆ ಸಿಮಿಲರ್ನೆಲ್ಲ ನೋಡಿಕೊಂಡು ನಾವು ಕ್ಲಾಸಿಫೈ ಮಾಡಿ ಗ್ರೂಪ್ಸ್ ಅಂತ ಮಾಡಿದ್ವಿ. ಈ ಗ್ರೂಪಲ್ಲಿ ಏನಾಗುತ್ತೆ, ನಾವು ಇನ್ನೂ ಡೀಪರಾಗಿ ಇನ್ನೂ ಸಹ ಇದನ್ನು ಕ್ಲಾಸಿಫೈ ಮಾಡ್ಬೋದು. ಈಗ ಪ್ಲ್ಯಾಂಟ್ ಅಂತ ತೊಗೊಂಡಿದ್ದೀವಿ. ಈ ಪ್ಲ್ಯಾಂಟಲ್ಲೆಲ್ಲ ನಾವು ಏನು ಕಾಣಿಸ್ತಾ ಇದೆ, ಹರ್ಬ್ಸ್ ಅಂದರೆ ಚಿಕ್ಕ ಗಿಡ, ಅದಕ್ಕಿಂತ ಸ್ವಲ್ಪ ದೊಡ್ಡ ಗಿಡನ ನಾವು ಶ್ರಬ್ಸ್ ಅಂತ ತೊಗೋತೀವಿ. ಕೆಲವೊಂದಷ್ಟು ಬಳ್ಳಿಗಳನ್ನ ಕ್ಲೈಂಬರ್ಸ್ ಅಂತ ಅಂತೀವಿ. ಹಾಗೆ ತುಂಬ ಬ್ರಾಂಚಸ್ಸು, ತುಂಬ ಎಲೆ, ಆಮೇಲಿಂದ ಸ್ಟ್ರಾಂಗ್ ಟ್ರಂಕ್ ಆಗಿರೋದನ್ನ ಟ್ರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಈಗ ನಾವು ಪ್ಲ್ಯಾಂಟ್ಸಲ್ಲಿ ಎಷ್ಟು ಥರ ಡಿವಿಷನ್ ಮಾಡಿದ್ವಿ, ಹರ್ಬ್ಸ್ ಒಂದು, ಶ್ರಬ್ಸ್ ಒಂದು, ಕ್ಲೈಂಬರ್ಸ್ ಒಂದು, ಟ್ರೀಸ್ ಒಂದು. ಹಾಗೆ ಅನಿಮಲ್ಸಲ್ಲಿ ಇಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ ನಮಗೆ, ಪ್ಯಾರೆಟ್ ಕಾಣಿಸ್ತಾ ಇದೆ, ಸ್ಪ್ಯಾರೋ ಕಾಣಿಸ್ತಾ ಇದೆ, ಆ್ಯಂಟು, ಬಟರ್ಫ್ಲೈ, ಕ್ಯಾಟು, ಡಾಗು ಮತ್ತು ರ್ಯಾಬಿಟ್ ಕಾಣಿಸ್ತಾ ಇದೆ. ಇದನ್ನು ನಾವು ಕ್ಲಾಸಿಫೈ ಹೇಗೆ ಮಾಡ್ತೀವಿ, ಇದಕ್ಕೆ ರೆಕ್ಕೆ ಇದೆ ಅಲ್ವಪ್ಪ ಪಕ್ಷಿಗಳಿಗೆ, ಸೊ ಇದನ್ನ ನಾವು ಬರ್ಡ್ಸ್ ಅಂತ ಕರೆದ್ವಿ. ಆಮೇಲಿಂದ ಇನ್ಸೆಕ್ಟ್ಸು, ಈ ಇನ್ಸೆಕ್ಟ್ಸ್ಗೆ 6 ಕಾಲಿದೆ, 8 ಕಾಲು ಇರೋದನ್ನೆಲ್ಲ ನಾವು ಇನ್ಸೆಕ್ಟ್ಸ್ ಅಂತ ನಾವು ಅಲ್ಲಿಗೆ ಡಿವೈಡ್ ಮಾಡಿಬಿಟ್ವಿ. ಹಾಗೆ ಮ್ಯಾಮಲ್ಸ್ ಅಂತ ಅಂದರೆ ಗಿವಿಂಗ್ ಬರ್ತ್ ಟು ದ ಯಂಗ್ ಒನ್ಸ್, ಅಂದರೆ ಅದು ಮೊಟ್ಟೆ ಹಾಕಲ್ಲ, ಅದು ಅದರದ್ದೇ ಥರದ ಮರಿ ಹಾಕುತ್ತೆ, ಅದನ್ನ ನಾವು ಮ್ಯಾಮಲ್ಸ್ ಅಂತ ಅಂತೀವಿ. ಅದ್ರ ಬಾಡಿಲಿ ಹೇರ್ಸ್ ಇದೆ, ಮೆಮರಿ ಗ್ಲ್ಯಾಂಡ್ಸ್ ಇದೆ, ಅದಕ್ಕೆ ನಾವು ಅದನ್ನ ಮ್ಯಾಮಲ್ಸ್ ಅಂತ ಸಪ್ರೇಟ್ ಗ್ರೂಪೇ ಮಾಡಿದ್ವಿ. ಬರ್ಡ್ಸ್ನೇ ಸಪ್ರೇಟ್ ಗ್ರೂಪ್ ಅಂತ ಮಾಡಿದ್ವಿ, ಇನ್ಸೆಕ್ಟ್ಸ್ನೇ ಸಪ್ರೇಟ್ ಗ್ರೂಪ್ ಅಂತ ಮಾಡಿದ್ವಿ ಅಲ್ವಾ. ಈ ಥರ ಫಸ್ಟು 2 ಲಾರ್ಜ್ ಗ್ರೂಪ್ ಮಾಡಿದ್ವಿ, ಪ್ಲ್ಯಾಂಟ್ಸ್ ಒಂದು, ಅನಿಮಲ್ಸ್ ಒಂದು. ಆಮೇಲಿಂದ ಅದರಲ್ಲಿ ಸಬ್ ಗ್ರೂಪ್ಸ್ ಮಾಡ್ತಾ ಬಂದ್ವಿ. ಈ ಥರ ಒಂದೊಂದು ಚಿಕ್ಕ ಗ್ರೂಪ್ಸ್ ಇದೆ ಅಲ್ವಪ್ಪ. ಈಗ ಹರ್ಬ್ಸ್ ಅನ್ನೋದೆಲ್ಲ ಒಂದು ಗ್ರೂಪು, ಆ ಗ್ರೂಪ್ ನಾವೇನಂತ ಕರಿತೀವಿ, ಅದನ್ನೇ ಟ್ಯಾಕ್ಸಾ ಅಂತ ಕರಿತೀವಿ. ಈಗ ಹರ್ಬ್ಸ್ ಒಂದು ಟ್ಯಾಕ್ಸಾ, ಕ್ಲೈಂಬರ್ಸ್ ಒಂದು ಟ್ಯಾಕ್ಸಾ, ಶ್ರಬ್ಸ್ ಒಂದು ಟ್ಯಾಕ್ಸಾ, ಟ್ರೀಸು ಒಂದು ಟ್ಯಾಕ್ಸಾ. ಹಾಗೆ ಅನಿಮಲ್ಸಲ್ಲಿ ಇನ್ಸೆಕ್ಟ್ಸು ಅದು ಒಂದು ಟ್ಯಾಕ್ಸಾ, ಬರ್ಡ್ಸು ಅದು ಒಂದು ಟ್ಯಾಕ್ಸಾ, ಮ್ಯಾಮಲ್ಸು ಅದು ಒಂದು ಟ್ಯಾಕ್ಸಾ. ಅಂದರೆ ಒಂದೇ ರೀತಿ ಇರೋದನ್ನ ನಾವು ಏನು ಗುಂಪು ಮಾಡಿದ್ವಿ ಅಲ್ವಾ, ಆ ಗುಂಪುಗಳನ್ನೆಲ್ಲ ನಾವು ಟ್ಯಾಕ್ಸಾ ಅಂತ ಕರಿತೀವಿ. ಫಸ್ಟು ಎಲ್ಲ ಅನಿಮಲ್ಸು ಪ್ಲ್ಯಾಂಟ್ಸ್ನೆಲ್ಲ 2 ಗುಂಪಾಗಿ ಸಪ್ರೇಟ್ ಮಾಡಿದ್ವಿ, ಅದನ್ನ ಕ್ಲಾಸಿಫಿಕೇಷನ್ ಅಂತ ಅಂತೀವಿ. ಕ್ಲಾಸಿಫಿಕೇಷನ್ ಎಲ್ಲ ಆದಮೇಲಿಂದ ಸಿಮಿಲರ್ ಆಗಿರೋದನ್ನೆಲ್ಲ ಗ್ರೂಪ್ ಮಾಡಿದ್ವಿ, ಆ ಗ್ರೂಪನ್ನ ಏನಂತೀವಿ, ಟ್ಯಾಕ್ಸಾ ಅಂತ ಕರಿತೀವಿ. ಈಗ ನಾವು ಏನೇ ಡಿವಿಷನ್ ಮಾಡಿ ಏನೇ ಗ್ರೂಪ್ಸ್ ಮಾಡ್ತೀವಲ್ವ, ಸಿಮಿಲರ್ ಗ್ರೂಪ್ಸು, ಆ ಸಿಮಿಲರ್ ಗ್ರೂಪ್ಸ್ನ ನಾವು ಟ್ಯಾಕ್ಸಾ ಅಂತ ಕರಿತೀವಿ. ಹಾಗಾದರೆ ವಾಟ್ ಈಸ್ ಟ್ಯಾಕ್ಸಾ ಅನ್ನೋದನ್ನ ನೋಡೋಣ. ಟ್ಯಾಕ್ಸಾ ಮೀನ್ಸ್ ಗ್ರೂಪಿಂಗ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ದಟ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಸಿಮಿಲರ್ ಫೀಚರ್ಸ್. ದೀಸ್ ಗ್ರೂಪ್ಸ್ ಹೆಲ್ಪ್ ಅಸ್ ಆರ್ಗನೈಸ್ ಆ್ಯಂಡ್ ಸ್ಟಡಿ ದ ಹ್ಯೂಜ್ ವೆರೈಟಿ ಆಫ್ ಲೈಫ್ ಆನ್ ಅರ್ತ್. ಎಕ್ಸಾಂಪಲ್ಸ್ ಆಫ್ ಟ್ಯಾಕ್ಸಾ, ಅದರಲ್ಲಿ ಫಸ್ಟ್ನೇ ಎಕ್ಸಾಂಪಲು ಪ್ಲ್ಯಾಂಟ್ಸು, ಹರ್ಬ್ಸು, ಶ್ರಬ್ಸು, ಟ್ರೀಸು, ಕ್ಲೈಂಬರ್ಸು, ಆಲ್ ದೀಸ್ ಆರ್ ಟ್ಯಾಕ್ಸಾ ಆಫ್ ಪ್ಲ್ಯಾಂಟ್ಸ್. ಇನ್ ಅನಿಮಲ್ಸ್, ಮ್ಯಾಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್, ಆಲ್ ದೀಸ್ ಆರ್ ಟ್ಯಾಕ್ಸಾ ಆಫ್ ಅನಿಮಲ್ಸ್. ನಾನು ಆಗಲೇ ಹಿಂದಿನ ಸ್ಲೈಡಲ್ಲಿ ತೋರಿಸ್ದ ಹಾಗೆ ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನೇನಿದೆ ಅದನ್ನು ಸ್ಟಡಿ ಮಾಡಬೇಕು ಅಂದರೆ ಕ್ಲಾಸಿಫೈ ಮಾಡ್ತಾರೆ. ಕ್ಲಾಸಿಫೈ ಮಾಡಿ ಒಂದೊಂದು ಗ್ರೂಪಾಗಿ ಮಾಡ್ತಾರೆ ಅಲ್ವಾ, ಆ ಗ್ರೂಪ್ನ ನಾವು ಟ್ಯಾಕ್ಸಾ ಅಂತ ಕರಿತೀವಿ. ಏನಕ್ಕೆ ಗ್ರೂಪ್ ಮಾಡ್ತಾರೆ ಅಂದರೆ, ನಾನು ಹೇಳಲಿಲ್ವಾ, ಹ್ಯೂಮನ್ ನೇಚರೇ ಅದ್ರ ಬಗ್ಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ಓದಬೇಕು.
ಅದಕ್ಕೆ ಅವರು ಪ್ರತಿಯೊಂದನ್ನು ಒಂದೊಂದು ಗುಂಪಾಗಿ ಮಾಡ್ತಾರೆ. ಆ ಗುಂಪುಗಳನ್ನ ಟ್ಯಾಕ್ಸಾ ಅಂತ ಕರಿತೀವಿ. ನಾನಿಲ್ಲಿ ತಗೊಂಡಿರೋದು ಫ್ಯೂ ಎಕ್ಸಾಂಪಲ್ಸ್, ಅಂದರೆ ಪ್ಲ್ಯಾಂಟ್ಸ್ದೊಂದು ಸ್ವಲ್ಪ ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ, ಅನಿಮಲ್ಸ್ದೊಂದು ಸ್ವಲ್ಪ ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೂ ತುಂಬ ಥರನೇ ಗುಂಪು ಬರುತ್ತೆ. ಈಗ ಎಕ್ಸಾಂಪಲು ನಾನು ಅನಿಮಲ್ಸಲ್ಲಿ ತೊಗೊಂಡಿರೋದು ಬರೀ 3 ಮ್ಯಾಮಲ್ಸ್ ಒಂದು, ಬರ್ಡ್ಸ್ ಒಂದು, ಇನ್ಸೆಕ್ಟ್ಸ್ ಒಂದು. ಇದರಲ್ಲಿ ಇನ್ನೂ ಬೇಕಾದಷ್ಟು ಗ್ರೂಪಿಂಗ್ಸ್ ಬರುತ್ತೆ. ನಿಮ್ಗೆ ಅರ್ಥ ಆಗಲಿ ಅಂತ ಇದರಲ್ಲಿ 4, ಇದರಲ್ಲಿ 3 ತೊಗೊಂಡಿದ್ದೀನಿ. ಏನೇ ಒಂದು ಗುಂಪು ಸಿಮಿಲರ್ ಆಗಿರೋದು ಗುಂಪು ಮಾಡ್ತೀವಲ್ಲ ಅದನ್ನೇ ಟ್ಯಾಕ್ಸಾ ಅಂತ ಹೇಳ್ತೀವಿ. All living organisms can be classified into taxa. Based on observable characters, organisms are grouped into different taxa. This process is called taxonomy. ಅಂದರೆ ನಮ್ಮ ಭೂಮಿ ಮೇಲಿರೋಂತಹ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ನೂ ಒಂದೊಂದು ಗ್ರೂಪ್ ಅಂತ ಮಾಡ್ಬೋದು. ಹೇಗೆ ಮಾಡ್ಬೋದು? ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸ್, ಸಿಮಿಲರ್ ಕ್ಯಾರೆಕ್ಟರ್ಸ್ನೆಲ್ಲ ತೆಗೆದು ಒಂದು ಗ್ರೂಪ್ ಅಂತ ಮಾಡ್ತೀವಲ್ವ, ಆ ಗ್ರೂಪ್ನ ನಾವು ಟ್ಯಾಕ್ಸಾ ಅಂತ ಹೇಳ್ತೀವಿ. ಇದಿಷ್ಟು ಪ್ರೋಸೆಸ್ನ ನಾವು ಟ್ಯಾಕ್ಸಾನಮಿ ಅಂತ ಹೇಳ್ತೀವಿ. ಸೊ ಹಂಗಾರೆ ಟ್ಯಾಕ್ಸಾನಮಿ ಅಂದರೆ ಏನು? ಡೆಫಿನೇಷನ್ ಆಫ್ ಟ್ಯಾಕ್ಸಾನಮಿ. ಟ್ಯಾಕ್ಸಾನಮಿ ಇಸ್ ದ ಸೈನ್ಸ್ ಆಫ್ ನೇಮಿಂಗ್, ಡಿಸ್ಕ್ರೈಬಿಂಗ್ ಆ್ಯಂಡ್ ಕ್ಲಾಸಿಫೈಯಿಂಗ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ಎಕ್ಸ್ಟರ್ನಲ್ ಫೀಚರ್ಸ್, ಇಂಟರ್ನಲ್ ಸ್ಟ್ರಕ್ಚರ್, ಸೆಲ್ ಸ್ಟ್ರಕ್ಚರ್, ಡೆವಲಪ್ಮೆಂಟಲ್ ಇನ್ಫಾರ್ಮೇಷನ್, ಎಕಲಾಜಿಕಲ್ ರೂಲ್ಸ್. ಅಂದರೆ ಟ್ಯಾಕ್ಸಾನಮಿ ಅನ್ನೋದು ಏನು ಅಂತಂದರೆ ಇಸ್ ದ ಸೈನ್ಸ್ ಆಫ್ ನೇಮಿಂಗ್. ಈಗ ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಹೊಸ್ದಾಗಿ ಡಿಸ್ಕವರ್ ಮಾಡಿದ್ರೆ ಅದಕ್ಕೆ ನೇಮಿಂಗ್ ಮಾಡಬೇಕು. ಆಮೇಲಿಂದ ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾರೆ. ಇದು ಹಂಗಿದೆ, ಇದು ಹಿಂಗಿದೆ, ಇದಕ್ಕೆ ಇಷ್ಟು ಕಾಲಿದೆ, ಇಷ್ಟು ಕೈ ಇದೆ, ಒಂದು ಕಣ್ಣಿದೆ, ಇದ್ರದ್ದು ಕಲರ್ ಹಿಂಗಿದೆ, ಇದಕ್ಕೆ ರೆಕ್ಕೆ ಇದೆ, ರೆಕ್ಕೆ ಇಲ್ಲ ಅಂತ ಫುಲ್ ಡಿಸ್ಕ್ರೈಬ್ ಮಾಡ್ತಾರೆ. ಆಮೇಲಿಂದ ಅದನ್ನ ಒಂದು ಕ್ಲಾಸಿಫೈ ಮಾಡ್ತಾರೆ. ಇದು ಯಾವುದಕ್ಕೆ ಸೇರುತ್ತೆ, ಇದ್ರ ಥರ ಬೇರೆ ಯಾವುದಿದೆ, ಇದನ್ನು ಆ ಗುಂಪಿಗೆ ಹಾಕಬೇಕು, ಈ ಥರ ಕ್ಲಾಸಿಫೈ ಮಾಡ್ತಾರೆ. ಯಾವ್ದ್ರ ಬೇಸ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ? ಎಕ್ಸ್ಟರ್ನಲ್ ಫೀಚರ್ಸ್, ಅಂದರೆ ಹಾಗೆ ಒಂದು ಮಾರ್ಫಾಲಜಿಕಲ್ ಫೀಚರ್ಸ್ ಅಂತ ಹೇಳಿದೆ ಅಲ್ವಾ, ಅದನ್ನೇ ಎಕ್ಸ್ಟರ್ನಲ್ ಫೀಚರ್ಸ್ ಅಂತಲೂ ಹೇಳ್ತಾರೆ. ಹಾಗೆ ಇಂಟರ್ನಲ್ ಫೀಚರ್ಸ್, ಇದಕ್ಕೆ ಹಾರ್ಟ್ ಇದೆಯಾ, ಕಿಡ್ನಿ ಇದೆಯಾ, ಲಂಗ್ಸ್ ಇದೆಯಾ ಅಂತ ಇಂಟರ್ನಲ್ ಫೀಚರ್ಸ್ನ ಚೆಕ್ ಮಾಡಿ ಅದನ್ನೇ ಒಂದು ಬೇರೆ ಗುಂಪಾಗಿ ಮಾಡ್ತಾರೆ. ಇನ್ನೊಂದು ಸೆಲ್ ಸ್ಟ್ರಕ್ಚರ್ಸ್, ಕೆಲವೊಂದು ಸೆಲ್ಲು ರೌಂಡಾಗಿರುತ್ತೆ, ಕೆಲವೊಂದು ಸೆಲ್ಲು ಕ್ಯೂಬಾಯ್ಡಲ್ ಶೇಪಲ್ಲಿರುತ್ತೆ, ಕೆಲವೊಂದು ರಾಡ್ ಶೇಪಲ್ಲಿರುತ್ತೆ. ಆ ಥರ ಸೆಲ್ದೇ ಒಂದು ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ, ಶೇಪ್ಸ್ ಇರುತ್ತೆ. ಆ ಥರ ನೋಡಿಕೊಂಡು ಅದನ್ನು ಸೆಲ್ಸ್ ಮೇಲೂ ಬೇರೆ ಬೇರೆ ಗುಂಪು ಮಾಡ್ತಾರೆ. ಮತ್ತು ಡೆವಲಪ್ಮೆಂಟಲ್ ಇನ್ಫಾರ್ಮೇಷನ್, ಎಕಲಾಜಿಕಲ್ ರೂಲ್ಸ್, ಅಂದರೆ ಕೆಲವೊಂದು ಫೀಚರ್ಸ್ಗಳನ್ನ ನೋಡ್ಕೊಂಡು ಪ್ರತಿಯೊಂದೂ ಗ್ರೂಪಿಂಗ್ ಮಾಡ್ತಾ ಬರ್ತೀವಿ. ಈ ಥರ ಒಂದು ಹೋಲ್ ಗ್ರೂಪಿಂಗ್ ಸಿಸ್ಟಮ್ ಏನಿದೆ, ಆ ಒಂದು ಜೀವಿ ಹೊಸ್ದಾಗಿ ಡಿಸ್ಕವರ್ ಆಗಿದ ತಕ್ಷಣ ಅದಕ್ಕೊಂದು ನೇಮಿಂಗ್ ಮಾಡೋದು, ಡಿಸ್ಕ್ರೈಬ್ ಮಾಡೋದು, ಅದು ಒಂದು ಕ್ಲಾಸಿಫೈ ಮಾಡೋದು, ಒಂದು ಗುಂಪು ಮಾಡೋದು ಏನಿದೆ ಟೋಟಲಾಗಿ ಅದನ್ನ ಟ್ಯಾಕ್ಸಾನಮಿ ಅಂತ ಹೇಳ್ತೀವಿ. ಟ್ಯಾಕ್ಸಾನಮಿ ಅಂದರೆ ಒಂದು ಹೊಸ್ದಾಗಿ ಯಾವ್ದಾದ್ರು ಒಂದು ಜೀವಿ ಕಾಣಿಸಿದ್ರೆ ಅದಕ್ಕೊಂದು ನೇಮ್ ಮಾಡಬೇಕು, ಅದಕ್ಕೊಂದು ಡಿಸ್ಕ್ರೈಬ್ ಮಾಡಬೇಕು, ಅದನ್ನ ಒಂದು ಗುಂಪಿಗೆ ಹಾಕಬೇಕು. ಇಷ್ಟೇ ಟ್ಯಾಕ್ಸಾನಮಿ ಅಂದರೆ. ಹೆಂಗೆ ಗುಂಪಿಗೆ ಹಾಕ್ತೀವಿ? ಬೇಸ್ಡ್ ಆನ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್, ಬೇಸ್ಡ್ ಆನ್ ಫೆಮಿಲಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದನ್ನು ನೋಡ್ಕೊಂಡು ಗುಂಪಿಗೆ ಹಾಕ್ತೀವಿ. ಇದನ್ನು ಟ್ಯಾಕ್ಸಾನಮಿನ ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಟ್ಯಾಕ್ಸಾನಮಿ ಅಂತಂದರೆ ಗೊತ್ತಾಯಿತು. ಈಗ ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಹೊಸ್ದಾಗಿ ಡಿಸ್ಕವರ್ ಮಾಡಿ ಅದನ್ನು ಒಂದು ಗ್ರೂಪಿಗೆ ಸೇರ್ಸೋ ತನಕ ಅದು ಹೋಲ್ ಪ್ರೋಸೆಸ್ ಏನಿದೆ ಅದನ್ನ ಟ್ಯಾಕ್ಸಾನಮಿ ಅಂತೀವಿ ಅಂತ. ಅದರದ್ದು ಹೋಲ್ ಪ್ರೋಸೆಸ್ ಏನಿದೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪಾಗಿ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಫಸ್ಟ್ನೇ ಸ್ಟೆಪ್ಪು, ಈಗ ನಮಗೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಸಿಕ್ತು, ಪ್ಲ್ಯಾಂಟ್ ಆಗಲಿ ಅನಿಮಲ್ ಆಗಲಿ ಹೊಸ್ದಾಗಿ ಡಿಸ್ಕವರ್ ಮಾಡ್ತೀವಿ. ನಾನಿಲ್ಲಿ ಅನಿಮಲ್ನ ಎಕ್ಸಾಂಪಲಾಗಿ ತೊಗೋತಾ ಇದ್ದೀನಿ. ಈಗ ನನಗೆ ಒಂದು ಅನಿಮಲ್ ಹೊಸ್ದಾಗಿ ಡಿಸ್ಕವರ್ ಮಾಡಿದೆ, ನಾನು ಒಬ್ಬಳು ಬಯಾಲಜಿಸ್ಟು, ಈಗ ನಾನು ಹೊಸ್ದಾಗಿ ಡಿಸ್ಕವರ್ ಮಾಡಿದೆ, ಅದನ್ನು ನಾವು ಈಗ ಎಕ್ಸ್ ಅಂತ ಕನ್ಸಿಡರ್ ಮಾಡಿ ಇಟ್ಕೊಂಡಿರೋಣ, ಆಯಿತಾ. ಈಗ ಫಸ್ಟ್ ಸ್ಟೆಪ್ಪು ಏನಪ್ಪ ಇದರಲ್ಲಿ? ಕ್ಯಾರೆಕ್ಟರೈಸೇಷನ್ is the process of observing and studying all visible features of an organism such as its shape, size, color, body parts and way of living. ಅಂದರೆ ಈಗ ನನಗೆ ಎಕ್ಸ್ ಒಂದು ನನಗೆ ಅನಿಮಲ್ ಸಿಕ್ಕಿದೆ ಅಲ್ವಾ, ಅದರದ್ದು ವಿಸಿಬಲ್ ಫೀಚರ್ಸ್ನ ನೋಡಬೇಕು. ಅಂದರೆ ಅದು ಎತ್ತರಕ್ಕಿದೆಯಾ, ಕುಳ್ಳಕ್ಕಿದೆಯಾ, ದಪ್ಪಕ್ಕಿದೆಯಾ, ಸಣ್ಣಕ್ಕಿದೆಯಾ, ಕರ್ಗಿದೆಯಾ, ಬೆಳ್ಳಗಿದೆಯಾ, ಆರೆಂಜ್ ಕಲರ್ ಆಗಿದೆಯಾ ಅಂತ ಕಲರ್ನೆಲ್ಲ ನೋಡ್ತೀನಿ. ಮತ್ತು ಏನೆಲ್ಲ ಬಾಡಿ ಪಾರ್ಟ್ಸ್ ಇದೆ, ಕಣ್ಣಿದೆಯಾ, ಟೈಲ್ ಇದೆಯಾ, ಲೆಗ್ಸ್ ಇದೆಯಾ, ವಿಂಗ್ಸ್ ಇದೆಯಾ, ಏನಿದೆ ಅಂತ ಫಸ್ಟು ನಾನು ನೋಡ್ತೀನಿ. ಆಮೇಲಿಂದ ವೇ ಆಫ್ ಲಿವಿಂಗ್, ಅದು ನೀರಲ್ಲಿ ಬದುಕುತ್ತಾ, ಟೆರೆಸ್ಟ್ರಿಯಲ್ಲ, ಅಕ್ವಾಟಿಕಾ, ಏನು ತಿನ್ನುತ್ತೆ, ಏನು ತಿನ್ನಲ್ಲ, ಎಲ್ಲನೂ ಡೀಟೇಲಾಗಿ ನೋಡಿ ಒಂದು ಲಿಸ್ಟ್ ಮಾಡ್ತೀನಿ. ಅದು ಎರಡನೇದು ಬಂದು ಐಡೆಂಟಿಫಿಕೇಷನು. means that if a new organism is discovered, it is compared with already classified organisms based on its features to find out its
ಐಡೆಂಟಿಟಿ ಅಂದರೆ ಇವಾಗ ನನಗೆ ಹೊಸ ಆರ್ಗ್ಯಾನಿಸಮ್ ಎಕ್ಸ್ ಅನ್ನೋದು ಸಿಕ್ತಲ್ಲಪ್ಪ ಅನಿಮಲ್ಲು, ಆ ಅನಿಮಲ್ ಥರನೇ ಬೇರೆ ಯಾವ್ದಾದ್ರು ಅನಿಮಲ್ಸ್ ಇದೆಯಾ, ಇದ್ರ ರಿಸೆಂಬಲ್ಸ್ ಆಗೋ ಥರ ಅನಿಮಲ್ಸ್ ಬೇರೆ ಯಾವುದ್ಯಾವ್ದಿದೆ ಅಂತ ನಾವು ಅದರದ್ದು ಐಡೆಂಟಿಟಿ ನೋಡ್ತೀವಿ. ಈ ಥರ ಅನಿಮಲ್ಸು ಬೇರೆ ಯಾವ್ದಾದ್ರು ಇದೆಯಾ, ಇದಕ್ಕೆ ಹೊಂದುವಂಥ ಅನಿಮಲ್ಸು ಅಂತ ನಾವು ಚೆಕ್ ಮಾಡ್ತೀವಿ. ಇದನ್ನೇ ಐಡೆಂಟಿಫಿಕೇಷನ್ ಅಂತ ಅಂತೀವಿ. ಇದ್ರ ಥರ ಬೇರೆ ಯಾವ್ದಾದ್ರು ಹೋಲ ಅಂಥದ್ದು ಇದೆಯಾ ಅಂತ ನೋಡ್ತೀವಲ್ವಾ, ಅದನ್ನೇ ಐಡೆಂಟಿಫಿಕೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡು ಕ್ಲಾಸಿಫಿಕೇಷನ್ is the process of placing the identified organism into a suitable group along with the other organisms that share similar characteristics. ಐಡೆಂಟಿಫಿಕೇಷನ್ ಮುಗೀತು. ನೆಕ್ಸ್ಟು ಕ್ಲಾಸಿಫಿಕೇಷನ್ಗೆ ಬಂದ್ವಿ. ಕ್ಲಾಸಿಫಿಕೇಷನಲ್ಲಿ ಏನು ಅಂತಂದರೆ, ಇವಾಗ ನಮ್ಗೆ ಹೊಸ್ದಾಗಿ ಎಕ್ಸ್ ಅನ್ನೋದು ಒಂದು ಅನಿಮಲ್ ಸಿಕ್ಕಿದೆ ಅಲ್ವಾ, ಅದನ್ನು ನಾವು ಯಾವ್ದಾದ್ರು ಒಂದು ಗುಂಪಿಗೆ ಹಾಕ್ತೀವಿ, ಅಂದರೆ ಯಾವ್ದಾದ್ರು ಒಂದು ಕ್ಲಾಸಿಫೈ ಮಾಡ್ತೀವಿ. ಯಾವ ಥರ ಕ್ಲಾಸಿಫೈ ಮಾಡ್ತೀವಿ, ನಂಗೆ ಸಿಕ್ಕಿರೋ ಅಂತಹ ಎಕ್ಸ್ ಅನಿಮಲ್ ಥರನೇ ಬೇರೆ ಬೇರೆ ಅನಿಮಲ್ಸು ಆ ಥರ ಕ್ಯಾರೆಕ್ಟರ್ಸ್ನ ಹೊಂದುವಂತಹ ಒಂದು ಗ್ರೂಪ್ ಇರುತ್ತೆ ಅಲ್ವಾ, ಆ ಗ್ರೂಪ್ಗೆ ನಾವು ಅದನ್ನ ಹಾಕ್ತೀವಿ, ಕ್ಲಾಸಿಫೈ ಮಾಡ್ತಾ ಬರ್ತೀವಿ. ಅದನ್ನು ನಾವು ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಲಾಸ್ಟ್ ಫೋರ್ತ್ ಒಂದು ಬಂದು ನಾಮನ್ಕ್ಲೇಚರ್ ಇಸ್ ದ ಸ್ಟೆಪ್ ವೇರ್ ದ ಆರ್ಗ್ಯಾನಿಸಮ್ ಇಸ್ ಗಿವನ್ ಅ ಸೈಂಟಿಫಿಕ್ ನೇಮ್ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ ರೂಲ್ಸ್ ಸೊ ದಟ್ ಸೈಂಟಿಸ್ಟ್ ಅರೌಂಡ್ ದ ವರ್ಲ್ಡ್ ಕ್ಯಾನ್ ರೆಫರ್ ಟು ಇಟ್ ಇನ್ ದ ಸೇಮ್ ವೇ. ಅಂದರೆ ಲಾಸ್ಟು ಕ್ಲಾಸಿಫಿಕೇಷನ್ ಎಲ್ಲ ಮುಗ್ದಾದ್ಮೇಲಿಂದ ನಾಮನ್ಕ್ಲೇಚರ್ ಅಂದರೆ ನೇಮಿಂಗ್ ಮಾಡೋದು, ಸೈಂಟಿಫಿಕ್ ನೇಮಿಂಗ್ ಮಾಡೋದು. ಈಗ ನಾನು ಅನಿಮಲ್ ಎಕ್ಸಾಂಪಲ್ ತೊಗೊಂಡಿರೋದ್ರಿಂದ ನಾನು ICZ ನೋಡಿ ಅದಕ್ಕೊಂದು ಸೈಂಟಿಫಿಕ್ ನೇಮ್ ಅಂತ ಹೇಳ್ತೀನಿ ಲ್ಯಾಟಿನಲ್ಲಿ. ಈ ಥರ ನಾನು ಹೊಸ್ದಾಗಿ ಒಂದು ನೇಮ್ ಏನಿಟ್ಟಿದ್ದೀನಿ ಅದು ವರ್ಲ್ಡ್ ವೈಡಲ್ಲಿ ಅಕ್ಸೆಪ್ಟ್ ಆಗಿ ಆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ನಾನು ಏನು ಅನಿಮಲ್ನ ಹೇಳಿದೆ ಆ ಅನಿಮಲ್ಗೆ ಆ ಒಂದು ಸೈಂಟಿಫಿಕ್ ನೇಮಿಂದನೇ ವರ್ಲ್ಡ್ ವೈಡಾಗಿ ಅದು ಕರೀತಾರೆ. ಈ ಸ್ಲೈಡಲ್ಲಿ ನೀವೇನೇನು ಎಕ್ಸ್ಪ್ಲನೇಷನ್ ನೋಡ್ತಾ ಇದ್ದೀರಾ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಯಾವುದೂ ಸಹ ಇಲ್ಲ. ಬರೀ ಕ್ಯಾರೆಕ್ಟರೈಸೇಷನು, ಐಡೆಂಟಿಫಿಕೇಷನು, ಕ್ಲಾಸಿಫಿಕೇಷನು, ನಾಮನ್ಕ್ಲೇಚರ್ ಅಂತ ಈ 4 ನೇಮ್ಸ್ನ ಅಂದರೆ ಟರ್ಮ್ಸ್ನ ಕೊಟ್ಟಿದ್ದಾರೆ. ಅದು ಬಿಟ್ಟು ಇದ್ರದ್ದು ಎಕ್ಸ್ಪ್ಲನೇಷನ್ ಇಲ್ಲ. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದು ಅಷ್ಟೇ. ಇದನ್ನೆಲ್ಲ ಓದಬೇಕಾ, ತಿಳ್ಕೊಬೇಕಾ, ಇಷ್ಟೊಂದಿದೆಯಾ ಅಂತ ಅಂದ್ಕೋಬೇಡಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟಿಲ್ಲ. ನಾನು ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ನಾನು ಸೆಂಟೆನ್ಸ್ ಫಾರ್ಮಲ್ಲಿ ಬರೆದಿದ್ದೀನಿ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಈಗ ಒಂದು ಡಯಾಗ್ರಾಮ್ಯಾಟಿಕ್ಕಾಗಿ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಈ ಒಂದು ಅನಿಮಲ್ ಯಾವುದು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಅಂತ ನನಗೂ ಗೊತ್ತು. ಆದರೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಇದು ನಮಗೆ ಹೊಸ್ದಾಗಿ ಡಿಸ್ಕವರ್ ಆಗಿರೋಂತಹ ಒಂದು ಅನಿಮಲ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇದು ಹೆಸ್ರು ಏನಿದೆ ಅದನ್ನು ಮರ್ತುಬಿಡಿ. ಇದಕ್ಕೆ ಹೇಗೆ ಹೆಸ್ರು ಕೊಡೋ ತನಕ ಹೋಗ್ತೀವಿ, ಏನೇನೆಲ್ಲ ಸ್ಟೆಪ್ಸ್ ಫಾಲೋ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಅನಿಮಲ್ ಗೊತ್ತೇ ಇಲ್ಲ ಅನ್ನೋ ಥರ ನೀವು ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನಾನೊಂದು ಬಯಾಲಜಿಸ್ಟು, ನಾನೆಲ್ಲೋ ಕಾಡಲ್ಲೋ ಎಲ್ಲೋ ಹೋಗ್ತಾ ಇರ್ತೀನಿ. ಆಗ ನನಗೆ ಈ ಒಂದು ಅನಿಮಲ್ ಸಿಕ್ತು. ಈ ಅನಿಮಲ್ ಸಿಕ್ಕಿದ ತಕ್ಷಣ ನನಗೆ ಅರ್ಥ ಆಯಿತು, ಈ ಅನಿಮಲ್ ಯಾವುದೋ ಹೊಸ ಡಿಸ್ಕವರ್ ಆಗಿದೆ, ಇದನ್ನು ನಾನು ಟ್ಯಾಕ್ಸಾನಮಿಗೆ ತರಬೇಕು. ಟ್ಯಾಕ್ಸಾನಮಿಲಿ ಇದನ್ನು ಹೇಗೆ ಕ್ಲಾಸಿಫೈ ಮಾಡೋದು, ಏನು ಮಾಡೋದು ಅಂತ ನನಗೆ ಯೋಚನೆ ಬರುತ್ತೆ. ಆಗ ಫಸ್ಟ್ ಸ್ಟೆಪ್ ನಾನು ಏನು ಮಾಡ್ತೀನಿ, ಈ ಅನಿಮಲ್ ನೋಡಿದ ತಕ್ಷಣ ಕ್ಯಾರೆಕ್ಟರೈಸೇಷನ್ ಎಲ್ಲ ಲಿಸ್ಟ್ ಮಾಡೋಕ್ಕೆ ಮಾಡ್ತೀನಿ. ಈ ಅನಿಮಲ್ ನೋಡೋದಕ್ಕೆ ಬ್ರೌನ್ ಕಲರ್ ಆಗಿದೆ, ಬ್ಲ್ಯಾಕ್ ಸ್ಪಾಟ್ಸ್ ಇದೆ, ಹಾಗೆ ಇದಕ್ಕೆ 4 ಕಾಲಿದೆ, ಟೈಲ್ ಇದೆ, ಆಮೇಲಿಂದ ಇದು ಕಾರ್ನಿವೋರಸ್ಸು, ಆಮೇಲಿಂದ ಇದು ಇದ್ರದ್ದೇ ಥರದ್ದು ಒಂದು ಒನ್ಸ್ನ ರೀಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ ಸ್ಟ್ರಾಂಗ್ ಆಗಿರೋ ಮಸ್ಕ್ಯುಲರ್ ಬಾಡಿ ಇದೆ, ಮತ್ತು ಶಾರ್ಪ್ ಆಗಿರೋ ಹಲ್ಲಿದೆ, ಮತ್ತು ಶಾರ್ಪ್ ಆಗಿರೋ ಕ್ಲಾಸ್ ಇದೆ, ಚೆನ್ನಾಗಿ ಜೋರಾಗಿ ಸೌಂಡ್ ಮಾಡುತ್ತೆ, ರೋರಿಂಗ್ ಮಾಡುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಐಡೆಂಟಿಫಿಕೇಷನ್. ಅಂದರೆ ಈಗ ನಾನು ಏನು ಎಕ್ಸ್ ಅನಿಮಲ್ ನನ್ನ ಹತ್ರ ನಾನು ಡಿಸ್ಕವರ್ ಮಾಡಿದ್ದೀನಲ್ವಾ, ಅದೇ ಥರ ಬೇರೆ ಯಾವ್ದಾದ್ರು ಅನಿಮಲ್ಸು ಇದೆಯಾ, ಆ ಥರ ರಿಲೇಟೆಡ್ ಅನಿಮಲ್ಸು ಅದ್ರ ಥರ ಕಾಣಿಸೋದು ಅಂತ ನೋಡೋಕ್ಕೆ ಹೋದಾಗ ನನಗೆ ಗೊತ್ತಾಯಿತು, ನಾನು ಕಂಡುಹಿಡ್ದಿರೋ ಎಕ್ಸ್ ಅನಿಮಲ್ ಥರನೇ ಬೇರೆ ಬೇರೆ ಅನಿಮಲ್ಸು ಇದೆ. ಸ್ವಲ್ಪ ಲಯನ್ ಥರ ಹೋಲುತ್ತೆ, ಸ್ವಲ್ಪ ಟೈಗರ್ ಥರ ಹೋಲುತ್ತೆ, ಸ್ವಲ್ಪ ಲೆಪರ್ಡ್ ಥರ ಹೋಲುತ್ತೆ, ಸ್ವಲ್ಪ ಚೀತಾ ಥರನೂ ಹೋಲುತ್ತೆ. ಈ 4 ಥರನೂ ಇದರಲ್ಲಿರೋಂಥ ಕ್ಯಾರೆಕ್ಟರಿಸ್ಟಿಕ್ಸು ಇದರಲ್ಲೂ ಸಹ ನಾನು ಡಿಸ್ಕವರಿ ಮಾಡಿರೋದು ಎಕ್ಸ್ ಅನಿಮಲಲ್ಲೂ ಸಹ ಇದೆ ಅಂತ ನಾವು ಏನು ಮಾಡ್ತೀವಿ, ರಿಸೆಂಬಲೆನ್ಸ್ನ ನೋಡ್ತೀವಿ, ಐಡೆಂಟಿಫಿಕೇಷನ್ ಆಗುತ್ತೆ. ಇದಕ್ಕೂ ಏನು ಐಡೆಂಟಿಫಿಕೇಷನ್ ಕರೆಕ್ಟ್ ಅಲ್ವಾ, ನೋಡೋಕ್ಕೆ ಇದ್ರ ಥರನೇ ಇದೆ, ಇದ್ರ ಫೀಚರ್ಸೇ ಇದಕ್ಕೂ ಇದೆ ಅಂತ ನಾವು ಏನು ಮಾಡ್ತೀವಿ, ಐಡೆಂಟಿಫಿಕೇಷನ್ನ ಮಾಡ್ತೀವಿ. ಆಮೇಲಿಂದ ಗೊತ್ತಾಗುತ್ತೆ, ಲಯನ್ನು, ಟೈಗರು, ಲೆಪರ್ಡು ಎಲ್ಲ ಪ್ಯಾಂಥರ ಜೀನಸ್ಗೆ ಬರುತ್ತೆ. ಸೊ ಇದು ಯಾವುದಾದ್ರು ಒಂದು ಜೀನಸ್ಗೆ ಹೋಗುತ್ತೆ ಅಂತ ಫುಲ್ಲು ರಿಸರ್ಚ್ ಎಲ್ಲ ಆದಮೇಲಿಂದ ನನಗೆ ಗೊತ್ತಾಗುತ್ತೆ ಇದು ಪ್ಯಾಂಥರ ಜೀನಸ್ಗೆ ಸೇರಿದ್ದು ಅಂತ.
ಇದನ್ನೇ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಈಗ ನೋಡಿ ಎಷ್ಟು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಇರೋಂತಹ ಒಂದು ಅನಿಮಲ್ಸ್ನೆಲ್ಲ ಒಂದು ಗ್ರೂಪಿಂಗ್ ಮಾಡಿದೆ ಅಲ್ವಾ. ಈಗ ಲಯನು, ಟೈಗರು, ಲೆಪರ್ಡು, ಹಾಗೆ ನಮ್ಮ ಎಕ್ಸ್ ಅನಿಮಲ್ ಇದೆ ಅಲ್ವಾ, ಅದಷ್ಟು ನೀವು ನೋಡಿದ್ರೆ ಸಿಮಿಲರ್ ಆಗಿದೆ. ಅದಕ್ಕೆ ನಾನು ಅದನ್ನ ಒಂದು ಗುಂಪು ಅಂತ ಸೇರಿಸ್ದೆ. ಇದನ್ನೇ ನಾನು ಕ್ಲಾಸಿಫಿಕೇಷನ್ ಅಂತ ಹೇಳೋದು. ನೆಕ್ಸ್ಟು ಈಗ ಜೀನಸ್ವರೆಗೂ ಬಂದ್ವಿ. ಈಗ ಜೀನಸ್ಸಿಂದ ಅದು ಒಂದು ಸ್ಪೀಸೀಸ್ ಆಗಬೇಕು, ಅಂದರೆ ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಆಗಬೇಕು. ಆವಾಗ ಬರೋದೇ ನಾಮನ್ಕ್ಲೇಚರ್. ಇದು ಅನಿಮಲ್ ಆಗಿರೋದ್ರಿಂದ ನಾವು ಏನು ನೋಡಬೇಕು, ICZN ಅದರಲ್ಲಿ ಬರೋಂತಹ ರೂಲ್ಸು, ರೆಗ್ಯುಲೇಷನು, ಪ್ರೋಟೋಕಾಲ್ಸು, ಗೈಡ್ಲೈನ್ಸ್ ಎಲ್ಲ ನೋಡಿಕೊಂಡು ನಾವೀಗ ಹೆಸರಿಡಕ್ಕೆ ನೋಡ್ತಾ ಇದ್ವಿ. ಆಲ್ರೆಡಿ ಜೀನಸ್ ನೇಮು ಪ್ಯಾಂಥರ ಅಂತ ಆಗೋಗಿದೆ. ಈಗ ಸ್ಪೀಸೀಸ್ ನೇಮ್ ಇಡಬೇಕು ಅಂದರೆ ಒಂದು ಇಂಡಿವಿಜುವಲ್ಗೆ ಒಂದೊಂದು ನೇಮ್ ಅಂತ ಇರುತ್ತೆ ಅಲ್ವಾ, ಆ ಥರ ಒಂದು ನೇಮ್ ಇಡಬೇಕು. ಲ್ಯಾಟಿನ್ ಭಾಷೆ ನೋಡಿಕೊಂಡು ಎಲ್ಲರೂ ಒಂದು ಚೆನ್ನಾಗಿರೋ ಒಂದು ಹೆಸರನ್ನ ತಗೊಂಡು ನಾವೀಗ ಅದಕ್ಕೆ ಹೆಸರಿಟ್ವಿ. ಈಗ ಅದ್ರ ಹೆಸರು ಏನಾಯಿತು, ಪ್ಯಾಂಥರ ಆನ್ಕಾ. ಜನರಲ್ ಆಗಿ ಅದನ್ನ ಜಾಗ್ವಾರ್ ಅಂತ ಹೇಳ್ತೀವಿ. ಈ ಥರ ಕ್ಯಾರೆಕ್ಟರೈಸೇಷನ್ ಮಾಡಿಕೊಂಡು, ಐಡೆಂಟಿಫಿಕೇಷನ್ ಮಾಡಿಕೊಂಡು, ಕ್ಲಾಸಿಫಿಕೇಷನ್ ಮಾಡಿಕೊಂಡು, ನಾಮನ್ಕ್ಲೇಚರ್ ಎಲ್ಲ ಮಾಡಿಕೊಂಡು, ಏನು ಅದು ಹೋಲ್ ಸಿಸ್ಟಮ್ ಏನಿದೆ, ಆ ಹೋಲ್ ಪ್ರೋಸೆಸ್ ಏನಿದೆ, ಅದನ್ನೇ ನಾವು ಟ್ಯಾಕ್ಸಾನಮಿ ಅಂತ ಹೇಳೋದು. History and origin of classification. Humans have always been curious about living organisms. In ancient times, people wanted to know about organisms for their own use. They classified organisms based on food, clothing, shelter. Early classification were based on uses. Example, some animals were used to transport like horse and some for food like goats, etc. ಕ್ಲಾಸಿಫಿಕೇಷನ್ನು ಇವಾಗ ಬಂದಿರೋದಲ್ಲ, ಅದು ಹಿಂದಿನ ಕಾಲದಿಂದನೂ ಕ್ಲಾಸಿಫಿಕೇಷನ್ ಅನ್ನೋದು ಬಂದಿದೆ. ಬಟ್ ಹಿಂದಿನ ಕಾಲದವರು ಕ್ಲಾಸಿಫೈ ಹೇಗೆ ಮಾಡ್ತಿದ್ರು, ಯಾವ್ದ್ರ ಬೇಸ್ ಮೇಲೆ ಮಾಡ್ತಿದ್ರು ಅಂದರೆ ಫುಡ್ಡು, ಕ್ಲಾತಿಂಗು, ಶೆಲ್ಟರ್, ಈ ಥರ ಬೇಸಿಸ್ ಮೇಲೆ ಇಲ್ಲಿ 3 ಕೊಟ್ಟಿದ್ದಾರೆ. ಇನ್ನೂ ಜಾಸ್ತಿನೂ ಇರ್ಬೋದು. ಈ ಥರ ಬೇಸ್ಡ್ ಮೇಲೆ ಆರ್ಗ್ಯಾನಿಸಮ್ಸ್ನ ಕ್ಲಾಸಿಫೈ ಮಾಡ್ತಿದ್ರು. ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಅನಿಮಲ್ಸು ಯೂಸ್ ಮಾಡ್ತಾಯಿದ್ರು ಅಂದರೆ ಯೂಸ್ ಮಾಡೋ ಅನಿಮಲ್ಸ್ನೆಲ್ಲ ಒಂದು ಕ್ಲಾಸಿಫೈ ಮಾಡಿದ್ರು. ಈಗ ಎಕ್ಸಾಂಪಲು ಹಾರ್ಸು ಏನಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಉಪಯೋಗಿಸೋಕ್ಕೆ ಹಾರ್ಸು. ಆಮೇಲಿಂದ ಗೋಟಲ್ಲಿ ಮೀಟ್ ಸಿಗುತ್ತೆ. ಆಮೇಲಿಂದ ಶಿಪ್ಪಲ್ಲೂ ಮೀಟ್ ಸಿಗುತ್ತೆ. ಆಮೇಲಿಂದ ಕೌವಲ್ಲಿ ಮಿಲ್ಕ್ ಸಿಗುತ್ತೆ. ಈ ಥರ ಅವ್ರಿಗೆ ಉಪಯೋಗ ಆಗೋಂಥ ಅನಿಮಲ್ಸ್ನೆಲ್ಲ ಒಂದೊಂದು ಗ್ರೂಪ್ ಮಾಡ್ತಿರು. ಈಗ ಡೊಮೆಸ್ಟಿಕ್ ಅನಿಮಲ್ ಅಂತ ಸಾಕಲ್ವಾ, ಸೊ ಅದು ಒಂದು ಗ್ರೂಪು. ಆ ಥರ ಇವ್ರೇನು ಮಾಡ್ತಿರು, ಹಾರ್ಸು, ಗೋಟು, ಶಿಪ್ಪು, ಕೌವು, ಆ ಥರ ಒಂದು ಗ್ರೂಪ್ ಮಾಡಿ ಆ ಗ್ರೂಪಿಂದ ಅವ್ರಿಗೆ ಉಪಯೋಗ ಆಗ್ತಿತ್ತು, ಅದಕ್ಕೆ ಅದನ್ನ ಸಾಕ್ತಿದ್ರು. ಈ ಥರ ಅವರು ಕ್ಲಾಸಿಫಿಕೇಷನ್ ಮಾಡ್ಕೊಂಡು ಹಿಂದಿನ ಕಾಲದಲ್ಲಿ ಇರ್ತಾಯಿದ್ರು. ಇವಾಗ ಹೊಸ ಕಾನ್ಸೆಪ್ಟು, ಒಂದು ಚಿಕ್ಕ ಕಾನ್ಸೆಪ್ಟು, ಸಿಸ್ಟಮ್ಯಾಟಿಕ್ಸ್, ಸ್ಟಡಿ ಆಫ್ ಡೈವರ್ಸಿಟಿ ಆ್ಯಂಡ್ ರಿಲೇಷನ್ಶಿಪ್ಸ್. Human later become curious about how living organisms are related to each other. This led to a branch of study called systematics. Systematics includes diversity of organisms, evolutionary relationships, and derived from Latin word systema, meaning systematic arrangement. ನಾನು ಆಗಲೇ ಹೇಳಿದಾಗೆ ಹ್ಯೂಮನ್ಸ್ಗೆ ಒಂಥರ ಕ್ಯೂರಿಯಾಸಿಟಿ, ಯಾವ ಪ್ರಾಣಿ ಹೆಂಗೆ, ಈ ಪ್ರಾಣಿ ಥರ ಇನ್ನೊಂದು ಪ್ರಾಣಿ ಹೆಂಗೆ ರಿಲೇಟೆಡ್ ಆಗಿದೆ. ಇವಾಗ ಬೆಕ್ಕು ಮತ್ತು ಟೈಗರ್ನ ತೊಗೊಂಡ್ರೆ ನೋಡೋದಕ್ಕೆ ಸಿಮಿಲರ್ ಆಗಿದೆ. ಅದು ದೊಡ್ಡ ಸೈಜಲ್ಲಿದೆ, ಇದು ಚಿಕ್ಕ ಸೈಜಲ್ಲಿದೆ. ಇದಕ್ಕೂ ಏನಪ್ಪ ಡಿಫ್ರೆನ್ಸು, ಎರಡು ಒಂದೇ ಥರ ಇದೆ, ಒಂದು ದೊಡ್ಡಕ್ಕಿದೆ, ಒಂದು ಚಿಕ್ಕಕ್ಕಿದೆ. ಆ ಥರ ರಿಲೇಟ್ ಮಾಡ್ತಾರೆ ಒಂದು ಆರ್ಗ್ಯಾನಿಸಮ್ಸ್ಗೂ ಇನ್ನೊಂದು ಆರ್ಗ್ಯಾನಿಸಮ್ಸ್ಗೂ. ಈ ಥರ ನಾನೊಂದು ಎಕ್ಸಾಂಪಲ್ ಕೊಟ್ಟೆ. ಈ ಥರ ಬೇಕಾದಷ್ಟು ಎಕ್ಸಾಂಪಲ್ಸ್ಗಳನ್ನ ನಾವು ನೋಡ್ಬೋದು. ಈಗ ಇರುವೆಗಳಲ್ಲೇ ಒಂದು ಪುಟ್ಪುಟಾಣಿ ಇರುವೆ ಇರುತ್ತೆ, ಅದರಲ್ಲೇ ಇನ್ನೊಂದು ಸ್ವಲ್ಪ ದೊಡ್ಡ ಇರುವೆ ಇರುತ್ತೆ. ಆದರೆ ಎರಡೂ ಇರುವೆನೇ, ಆದರೆ ಸೈಜಲ್ಲಿ ಸ್ವಲ್ಪ ಡಿಫ್ರೆನ್ಸು, ಅಂದರೆ ರಿಲೇಟೆಡ್ ಆಗಿರುತ್ತೆ ಈಚ್ ಅದರು, ಬಟ್ ರಿಲೇಟೆಡ್ ಆಗಿದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಥರ ಏನಕ್ಕೆ ಈ ಥರ ಅಂತ ಹ್ಯೂಮನ್ಸ್ಗೆ ಕ್ಯೂರಿಯಾಸಿಟಿ ಜಾಸ್ತಿ. ಈ ಥರ ರಿಲೇಷನ್ಶಿಪ್ನ ಏನಕ್ಕೆ ಈ ಥರ ಇದೆ, ರಿಲೇಟೆಡ್ ಯಾಕೆ ಈ ಥರ ಇದೆ, ರಿಲೇಟೆಡ್ ಆಗಿದ್ರು ಬೇರೆ ಥರ ಯಾಕಿದೆ, ಈ ಥರ ಡೌಟ್ಸ್ ಬಂದು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ತುಂಬ ಡೀಪಾಗಿ ಸ್ಟಡಿ ಮಾಡ್ತಾ ಇದನ್ನೇ ಒಂದು ಸಪ್ರೇಟ್ ದೊಡ್ಡ ಬ್ರ್ಯಾಂಚಾಗಿ ಮಾಡ್ತಾರೆ. ಈ ಬ್ರ್ಯಾಂಚ್ನ ಏನಂತೀವಿ, ಸಿಸ್ಟಮ್ಯಾಟಿಕ್ಸ್ ಅಂತ ಅಂತೀವಿ. ಸಿಸ್ಟಮ್ಯಾಟಿಕ್ಸ್ ಅಂತಂದರೆ ಸ್ಟಡಿ ಆಫ್ ಡೈವರ್ಸಿಟಿ ಆ್ಯಂಡ್ ರಿಲೇಷನ್ಶಿಪ್ಸ್. ಇದನ್ನು ನಾವು ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಈ ಸಿಸ್ಟಮ್ಯಾಟಿಕ್ಸಲ್ಲಿ ಡೈವರ್ಸಿಟಿ ಆಫ್ ಆರ್ಗ್ಯಾನಿಸಮ್ ಅಂದರೆ ನೋಡೋದಕ್ಕೆ ಬೇರೆ ಥರ ಇದೆ, ಅದನ್ನ ನಾವು ಡೈವರ್ಸಿಟಿ ಆಫ್ ಆರ್ಗ್ಯಾನಿಸಮ್ಸ್ ಅಂತೀವಿ. ಎವಲ್ಯೂಷನರಿ ರಿಲೇಷನ್ಶಿಪ್, ಈಗ ಬೆಕ್ಕಿಗೂ ಮತ್ತು
ಟೈಗರ್ಗೂ ತೊಗೊಂಡ್ರೆ ನೋಡೋದಕ್ಕೆ ಬೇರೆ ಬೇರೆ ಡೈವರ್ಸಿಟಿ ಆಫ್ ಆರ್ಗನಿಸಮ್, ಬಟ್ ಎವಲ್ಯೂಷನರಿ ರಿಲೇಷನ್ಶಿಪ್ ತೊಗೊಂಡ್ರೆ ನೋಡೋಕ್ಕೆ ಒಂದೇ ಸಿಮಿಲರ್ ಆಗಿದೆ, ನೋಡೋದಕ್ಕೆ ಪುಟ್ಟಾಗಿದೆ, ಅದು ದೊಡ್ಡದಾಗಿದೆ. ಎವಲ್ಯೂಷನರಿ ರಿಲೇಷನ್ಶಿಪ್, ಎವಲ್ಯೂಷನ್ ಏನಾರು ಆಗಿದೆಯಾ? ಈಗ ನಾವೇ ಹ್ಯೂಮನ್ಸ್ ನೋಡೋಕ್ಕೆ ಹೆಂಗಿದ್ದೀವಿ, ನಮ್ಮ ಥರನೇ ಕೋತಿ ಇದೆ, ಸಿಂಪನ್ಸಿ ಇದೆ ಅಲ್ವಾ. ಅಂದರೆ ನಮ್ಮ ಬಾಡಿ ಅದ್ರ ಬಾಡಿ ಸ್ವಲ್ಪ ಸಿಮಿಲರ್ ಆಗಿದೆ. ಅಂದರೆ ನಮಗೂ ಅದಕ್ಕೂ ಎವಲ್ಯೂಷನರಿ ರಿಲೇಷನ್ಶಿಪ್ ಇದೆ. ಇದ್ರ ಬಗ್ಗೆ ಓದೋದೇ ಸಿಸ್ಟಮ್ಯಾಟಿಕ್ಸ್. ಈ ವರ್ಡು ಲ್ಯಾಟಿನಿಂದ ಡಿರೈವ್ ಆಗಿದೆ, ಸಿಸ್ಟಮ ಅಂದರೆ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್. ಇವಾಗ ಹೊಸದೊಂದು ನ್ಯೂ ಟಾಪಿಕ್ ನೋಡೋಣ, ಟ್ಯಾಕ್ಸೋನಾಮಿಕ್ ಕ್ಯಾಟಗರೀಸ್. ಇದೊಂದು ಕಾನ್ಸೆಪ್ಟ್ ಓದಿದ್ರೆ ನಿಮ್ಮ ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್ ಪಾಠ ಫುಲ್ ಕಂಪ್ಲೀಟ್ ಆಗುತ್ತೆ. What is taxonomic categories? Definition. Taxonomic categories are the levels or steps in the classification of living organisms. Each category is a rank in the taxonomic hierarchy and represents a group of organisms that share common characteristics. ಈಗ ಹೊಸದಾಗಿ ಯಾವ್ದಾರೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಸಿಕ್ಕಿದ್ರೆ ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಕ್ಲಾಸಿಫೈ ಮಾಡಬೇಕಂದ್ರೆ ಅದರಲ್ಲಿ ನಮಗೆ ಸೆವರಲ್ ಸ್ಟೆಪ್ಸ್ ಬರುತ್ತೆ. ಆ ಸೆವರಲ್ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನಾವು ಕ್ಲಾಸಿಫೈ ಮಾಡಬೇಕು. ಈ ಟ್ಯಾಕ್ಸಾನಮಿಕ್ ಹೈರಾರ್ಕಿಯಲ್ಲಿ ಪ್ರತಿಯೊಂದು ಕ್ಯಾಟಗರಿ ಇರುತ್ತೆ ಅಲ್ವಾ, ಆ ಕ್ಯಾಟಗರಿಗೆ ನಾವು ಈ ಹೊಸದಾಗಿ ಕಂಡುಹಿಡ್ದಿರೋಂಥದ್ದನ್ನ ನಾವು ಆ ಗುಂಪಿಗೆ ಸೇರಿಸ್ಬೇಕಾಗಿರುತ್ತೆ. ಆ ಪ್ರತಿಯೊಂದು ಕ್ಯಾಟಗರೀಸ್ನ ನಾವು ರ್ಯಾಂಕ್ ಅಂತ ಹೇಳ್ತೀವಿ. ಪ್ರತಿಯೊಂದು ರ್ಯಾಂಕಲ್ಲಿ ಪ್ರತಿಯೊಂದು ಕ್ಯಾಟಗರಿಯಲ್ಲೂ ನಾವು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋಂತಹ ಪ್ರಾಣಿಗಳನ್ನ ನೋಡ್ಬೋದು. Definition of taxonomic hierarchy. Taxonomic hierarchy is a step-wise arrangement of various taxonomic categories or ranks in descending order from highest kingdom to the lowest species. The main ranks in taxonomy hierarchy is kingdom, phylum, class, order, family, genus, species. ಈ ಕಿಂಗ್ಡಮು, ಫೈಲಮು, ಕ್ಲಾಸ್, ಆರ್ಡರು, ಫ್ಯಾಮಿಲಿ, ಜೀನಸ್, ಸ್ಪೀಸೀಸ್ ಏನು ನಿಮ್ಗೆ ಕಾಣಿಸ್ತಾ ಇದೆ ಇದನ್ನೇ ನಾವು ಟ್ಯಾಕ್ಸೋನಾಮಿಕ್ ಕ್ಯಾಟಗರೀಸ್ ಅಂತ ಹೇಳ್ತೀವಿ. ಇದನ್ನೇ ನಾವು ರ್ಯಾಂಕ್ಸ್ ಅಂತ ಹೇಳ್ತೀವಿ. ಇದನ್ನೇ ನಾವು ಟ್ಯಾಕ್ಸಾ ಅಂತಲೂ ಹೇಳ್ತೀವಿ. ಇವಾಗ ನೀವು ಕೇಳ್ಬೋದು, ಇದರಲ್ಲೆಲ್ಲ ಎಲ್ಲಿದೆ ಮ್ಯಾಮ್ ಗುಂಪು, ಇದರಲ್ಲಿ ಏನು ಗುಂಪೇ ಕಾಣಿಸ್ತಾ ಇಲ್ವಲ್ಲ ಅಂತ ನೀವು ಕೇಳ್ಬೋದು ಕ್ವಶನ್ನ. ಈಗ ನಾವು ತೊಗೊಂಡಿರೋದು ಎಕ್ಸು, ಅದು ನಮ್ಗೆ ಅನಿಮಲ್ ಅಂತ ಕನ್ಫರ್ಮ್ ಆಗಿದೆ ಅಲ್ವಾ. ನಿಮ್ಗೆ ಅರ್ಥ ಆಗಲಿ ಅಂತ ಒಂದೇ ಒಂದು ಕಿಂಗ್ಡಮ್ ಹೇಳ್ಕೊಡ್ತೀನಿ. ನಿಮ್ಮ ಸಿಲೆಬಸಲ್ಲಿ ಇಲ್ಲ, ಜಸ್ಟ್ ಫಾರ್ ನಾಲೆಜ್ ಅಂತ ತಿಳ್ಕೊಳ್ಳಿ. ಇದು ಒಂದೊಂದು ಮಾತ್ರ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಕಿಂಗ್ಡಮ್ ಅಂತ ತಗೊಂಡ್ರೆ ಎಷ್ಟು ಥರ ಕಿಂಗ್ಡಮ್ ಇದೆ? 5 ಟೈಪ್ಸ್ ಆಫ್ ಕಿಂಗ್ಡಮ್ ಇದೆ. ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ. ಮೊನೆರಾದಲ್ಲಿ ಬ್ಯಾಕ್ಟೀರಿಯಾಗಳು ಬರುತ್ತೆ. ಪ್ರೊಟಿಸ್ಟಾದಲ್ಲಿ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸು, ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಬರುತ್ತೆ. ಫಂಗೈಯಲ್ಲಿ ಏನು ಬರುತ್ತೆ? ಮಶ್ರೂಮ್ಸು, ಈಸ್ಟು ಈ ಥರ ಬರುತ್ತೆ. ಪ್ಲ್ಯಾಂಟೇದಲ್ಲಿ ಏನು ಬರುತ್ತೆ? ಹರ್ಬ್ಸು, ಶ್ರಬ್ಸು, ಪ್ಲ್ಯಾಂಟ್ಸು, ಟ್ರೀಸ್ ಬರುತ್ತೆ. ಅನಿಮೇಲಿಯಾದಲ್ಲಿ ಏನು ಬರುತ್ತೆ? ಹ್ಯೂಮನ್ಸು, ಇನ್ಸೆಕ್ಟ್ಸು, ಬರ್ಡ್ಸು, ಏವ್ಸು, ಫಿಶಸ್ ಈ ಥರ ಬರುತ್ತೆ. ಈಗ ನಮ್ಗೆ ಸಿಕ್ಕಿರೋ ಅನಿಮಲ್ಲು ಅದು ಅನಿಮಲ್ ಅಂತ ಗೊತ್ತಾಯಿತು. ಅದೇನಾದ್ರು ಬ್ಯಾಕ್ಟೀರಿಯಾ ಥರ ಕಾಣಿಸ್ತಾ ಇದೆಯಾ, ಅಥವಾ ಫಂಗೈ ಥರ ಕಾಣಿಸ್ತಾ ಇದೆಯಾ, ಅಥವಾ ಪ್ರೊಟಿಸ್ಟಾ ಥರ ಕಾಣಿಸ್ತಿದೆಯಾ, ಅಥವಾ ಪ್ಲ್ಯಾಂಟ್ ಥರ ಕಾಣಿಸ್ತಿದೆಯಾ? ಅದು ಅನಿಮಲ್ ಥರ ಕಾಣಿಸ್ತಾ ಇದೆ. ಸೊ ಅದು ಅನಿಮಲ್ಲು ಬೇರೆ ಅನಿಮಲ್ ಜೊತೆ ಸಿಮಿಲರ್ ಆಗಿದೆ. ಯಾಕಂದರೆ ಅದಕ್ಕೆ ಲೆಗ್ಸ್ ಇದೆ, ಐಸ್ ಇದೆ, ನೋಸ್ ಇದೆ, ಇಯರ್ಸ್ ಇದೆ ಅಲ್ವಾ. ಬೇರೆ ಅನಿಮಲ್ಸ್ಗೂ ಅದೆಲ್ಲ ಇರುತ್ತೆ ಅಲ್ವಾ. ಸೊ ಸಿಮಿಲರ್ ಆಯ್ತಲ್ವಾ, ಅದಕ್ಕೆ ನಾವು ಅದನ್ನ ಅನಿಮೇಲಿಯಾ ಅನ್ನೋ ಕಿಂಗ್ಡಮ್ ಹಾಕಿದ್ವಿ. ಈ ಥರ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ನೆಲ್ಲ ನೋಡಿಕೊಂಡು ಪ್ರತಿ ಒಂದು ಕ್ಯಾಟಗರಿಗೆ ಹಾಕ್ತೀವಿ. ಈಗ ಕಿಂಗ್ಡಮ್ ಕ್ಯಾಟಗರಿಗೆ ಸಿಮಿಲರ್ ಆಗಿ ಅನಿಮಲ್ಸ್ ಏನಿತ್ತು ಅದಕ್ಕೆ ನಾವು ಅದನ್ನ ಅನಿಮೇಲಿಯಾಗೆ ಹಾಕಿದ್ವಿ. ನೆಕ್ಸ್ಟು ಫೈಲಮ್ ಬರುತ್ತೆ, ಫೈಲಮಲ್ಲೂ ಹಾಗೇ ಸಿಮಿಲರ್ನ ನೋಡಿ ಫೈಲಮ್ಗೆ ಹಾಕೋದು. ನೆಕ್ಸ್ಟು ಕ್ಲಾಸ್ಗೂ ಹಾಗೇ ಸಿಮಿಲರ್ನ ನೋಡಿ ಅದನ್ನೇ ಒಂದು ಸಪ್ರೇಟ್ ಗ್ರೂಪು ಕ್ಯಾಟಗರಿಗೆ ಹಾಕ್ತೀವಿ. ಈ ಥರ ನಾವು ಜೀನಸ್ವರೆಗೆ ಬಂದು ಲಾಸ್ಟಲ್ಲಿ ಸ್ಪೀಸೀಸ್ನ ಒಂದು ಇಂಡಿವಿಜುವಲ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ನಾವು ಕಿಂಗ್ಡಮಿಂದ ಸ್ಪೀಸೀಸಿಗೆ ಬರಬೇಕಾದ್ರೆ ಸಿಮಿಲ್ಯಾರಿಟೀಸು ಜಾಸ್ತಿ ಸಿಗ್ತಾ ಹೋಗುತ್ತೆ. ಅದೇ ಸ್ಪೀಸೀಸಿಂದ ಕಿಂಗ್ಡಮ್ ಉಲ್ಟಾ ಹೋದಂಗೆ ಸಿಮಿಲ್ಯಾರಿಟೀಸು ಕಮ್ಮಿ ಆಗ್ತಾ ಬರುತ್ತೆ. ಟ್ಯಾಕ್ಸೋನಾಮಿಕ್ ಕ್ಲಾಸಿಫಿಕೇಷನ್ನ ನಾವು ಅಸೆಂಡಿಂಗ್ ಆರ್ಡರಲ್ಲಿ ಹೇಗೆ ನೋಡ್ತೀವಿ, ಡಿಸೆಂಡಿಂಗ್ ಆರ್ಡರಲ್ಲಿ ಹೇಗೆ ನೋಡ್ತೀವಿ ಅನ್ನೋದನ್ನ ನೋಡೋಣ. ಫಸ್ಟು ಡಿಸೆಂಡಿಂಗ್ ಆರ್ಡರಲ್ಲಿ ಕಿಂಗ್ಡಮು, ಫೈಲಮು, ಕ್ಲಾಸು, ಆರ್ಡರು, ಜೀನಸ್ಸು, ಸ್ಪೀಸೀಸ್ ಅಂತ ಬರುತ್ತೆ. ಅದೇ ಅಸೆಂಡಿಂಗ್ ಆರ್ಡರಲ್ಲಿ ಸ್ಪೀಸೀಸು, ಜೀನಸ್ಸು, ಫ್ಯಾಮಿಲಿ, ಆರ್ಡರು, ಫೈಲಮು, ಕಿಂಗ್ಡಮ್ ಇದರಲ್ಲಿ ಸೀದಾ ಹೋಗುತ್ತೆ, ಇದರಲ್ಲಿ ಉಲ್ಟಾ ಬರುತ್ತೆ. ಇದನ್ನೇ ನಾವು ಅಸೆಂಡಿಂಗ್ ಆರ್ಡರ್ ಅಂತೀವಿ, ಇದನ್ನೇ ಡಿಸೆಂಡಿಂಗ್ ಆರ್ಡರ್ ಅಂತ ಅಂತೀವಿ.
ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿ ಸ್ಪೆಸಿಫಿಕ್ ಟು ಜನರಲ್. ಈಗ ನಮ್ಗೆ ಗೊತ್ತಾಯ್ತಲ್ವ, ನಮ್ಗೆ ಬಂದಿರೋಂತಹ ಆರ್ಗನಿಸಮ್ ಯಾವುದು, ಜಾಗ್ವಾರ್ ಅಂತ ಗೊತ್ತಾಯಿತು. ಅದು ಸ್ಪೆಸಿಫಿಕ್ಕಾಗಿ ಗೊತ್ತು, ಅದು ಜಾಗ್ವಾರ್ ಅಂತಲೇ. ಅದೇ ನಾವು ಡಿಸೆಂಡಿಂಗಿಂದ ಹೋಗ್ಬೇಕಾದ್ರೆ ನಾವು ಅದು ಯಾವುದು ಅಂತ ಗೊತ್ತಿರಲ್ಲ, ಅದಕ್ಕಿನ್ನೂ ಹೆಸರಿಟ್ಟಿರಲ್ಲ, ಕ್ಲಾಸಿಫೈ ಮಾಡ್ಕೊಂಡು ಬರ್ತೀವಿ. ಅಂದರೆ ಜನರಲಿಂದ ಸ್ಪೆಸಿಫಿಕ್ಕಾಗಿ ಬರ್ತೀವಿ, ಇದರಲ್ಲಿ ಸ್ಪೆಸಿಫಿಕ್ಕಿಂದ ಜನರಲ್ಗೆ ಹೋಗ್ತೀವಿ, ಅಷ್ಟೇ ವ್ಯತ್ಯಾಸ. ಅಸೆಂಡಿಂಗ್ ಆರ್ಡರಲ್ಲಿ ಇಂಥದ್ದೇ ಇದು ಇಂಡಿವಿಜುವಲ್ ಅಂತ ಗೊತ್ತಿರುತ್ತೆ, ಡಿಸೆಂಡಿಂಗ್ ಆರ್ಡರಲ್ಲಿ ಜನರಲಿಂದ ಸ್ಪೆಸಿಫಿಕ್ ಬರ್ತೀವಿ. ಅಂದರೆ ಕಿಂಗ್ಡಮಲ್ಲಿ ಯಾವುದು ಸ್ಪೆಸಿಫಿಕ್ ಅಂತ ಹೇಳೋಕ್ಕಾಗುತ್ತಾ, ಇಲ್ಲ. ಸ್ಪೀಸೀಸಲ್ಲಾದರೆ ಇಂಥದ್ದೇ ಸ್ಪೆಸಿಫಿಕ್ ಅಂತ ಹೇಳ್ಬೋದು. ಸ್ಪೀಸೀಸಿಂದ ಬಂದರೆ ಸ್ಪೆಸಿಫಿಕ್ ಗೊತ್ತಿರುತ್ತೆ, ಕಿಂಗ್ಡಮಿಂದ ಬಂದರೆ ಜನರಲ್ ಆಗಿ ಬರ್ತೀವಿ, ಅದರಲ್ಲಿ ಸ್ಪೆಸಿಫಿಕ್ ಗೊತ್ತಿರಲ್ಲ, ಅಷ್ಟೇ ಡಿಫ್ರೆನ್ಸ್. ಟ್ಯಾಕ್ಸಾನಮಿಕ್ ಕ್ಲಾಸಿಫಿಕೇಷನಲ್ಲಿ ಬರೋ ಅಂತಹ ಒಂದೊಂದು ರ್ಯಾಂಕ್ ಅಥವಾ ಒಂದೊಂದು ಟ್ಯಾಕ್ಸನ್ನು ಓದ್ಕೊಂಬರೋಣ. ಅದರಲ್ಲಿ ಫಸ್ಟ್ ತೊಗೊಂಡಿರೋದು ನಾನು ಸ್ಪೀಸೀಸು. ಸ್ಪೀಸೀಸ್ ಮೀನ್ಸ್ ಅ ಗ್ರೂಪ್ ಆಫ್ ಲಿವಿಂಗ್ ಥಿಂಗ್ಸ್ ದಟ್ ಲುಕ್ ಸಿಮಿಲರ್ ಆ್ಯಂಡ್ ಕ್ಯಾನ್ ಹ್ಯಾವ್ ಬೇಬೀಸ್ ಟುಗೆದರ್. It is the smallest and most exact group in classification. We can use the difference between species by their body shape or looks. Each species has a special scientific name with two parts, genus and species. The second word in the name is the species name. It is different for each other. ಸ್ಪೀಸೀಸಲ್ಲಿ ಬರೋಂತಹ ಲಿವಿಂಗ್ ಆರ್ಗ್ಯಾನಿಸಮ್ ಯಾವುದಿದೆ ಅದು ಸಿಮಿಲರ್ ಆಗಿರುತ್ತೆ. ಈಗ ಜಾಗ್ವಾರ್ ಬಂದಿದೆ ಅಂದರೆ ಆ ಸ್ಪೀಸೀಸಲ್ಲಿ ಬರೀ ಜಾಗ್ವಾರ್ಗಳೇ ಇರುತ್ತೆ. ಟೈಗರ್ ಅನ್ನೋ ಸ್ಪೀಸೀಸಲ್ಲಿ ಬರೀ ಟೈಗರ್ಗಳೇ ಇರುತ್ತೆ. ಲಯನ್ ಅನ್ನೋ ಸ್ಪೀಸೀಸಲ್ಲಿ ಬರೀ ಲಯನ್ಗಳೇ ಇರುತ್ತೆ. ಹ್ಯೂಮನ್ ಅನ್ನೋ ಸ್ಪೀಸೀಸ್ ತೊಗೊಂಡ್ರೆ ಹ್ಯೂಮನ್ಗಳೇ ಇರುತ್ತೆ. ಆ ಥರ ಅವು ಸಿಮಿಲರ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಥರ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಆಮೇಲಿಂದ ಇದು ಸ್ಮಾಲೆಸ್ಟ್ ಕ್ಲಾಸಿಫಿಕೇಷನು ಮತ್ತು ಎಕ್ಸಾಕ್ಟಾಗಿ ಹೇಳ್ಬೋದು ಇದು ಇಂಥದ್ದೇ ಅಂತ. ನಮಗೆ ಜೀನಸಲ್ಲೂ ಸುಮಾರು ಜೀನಸ್ ಬರುತ್ತೆ ಅಲ್ವಾ, ಬಟ್ ಸ್ಪೀಸೀಸ್ ತೊಗೊಂಡ್ರೆ ಬರೀ ಸ್ಪೀಸೀಸ್ ಅಂದರೆ ಎಕ್ಸಾಕ್ಟ್ ಇಂಡಿವಿಜುವಲ್. ಆದರೆ ಜೀನಸಲ್ಲಿ ಗ್ರೂಪ್ಸ್ ಬರುತ್ತೆ, ಸ್ಪೀಸೀಸಲ್ಲಿ ಗ್ರೂಪ್ಸ್ ಬರಲ್ಲ, ಅದು ಎಕ್ಸಾಕ್ಟಾಗಿ ಏನು ಅನ್ನೋದು ಹೇಳುತ್ತೆ. ಹಾಗೆ ಸೈಂಟಿಫಿಕ್ ನೇಮ್ಸ್ ಕೊಡ್ತೀವಲ್ವ ಈಚ್ ಸ್ಪೀಸೀಸ್ಗೂ ಅದರಲ್ಲಿ 2 ಪಾರ್ಟ್ ಇರುತ್ತೆ, ಒಂದು ಜೀನಸ್ ಪಾರ್ಟು, ಒಂದು ಸ್ಪೀಸೀಸ್ ಪಾರ್ಟು. ಜೀನಸ್ ಪಾರ್ಟ್ ಯಾವಾಗಲೂ ಫಸ್ಟ್ ಆಗಿರುತ್ತೆ, ಲಾಸ್ಟ್ ಪಾರ್ಟ್ ಬರೋದು ಸ್ಪೀಸೀಸ್ ಪಾರ್ಟ್ ಆಗಿರುತ್ತೆ. ಜೀನಸ್ಸು, ಅ ಜೀನಸ್ ಈಸ್ ಅ ಗ್ರೂಪ್ ಆಫ್ ಸ್ಪೀಸೀಸ್ ದಟ್ ಆರ್ ಕ್ಲೋಸ್ಲಿ ರಿಲೇಟೆಡ್ ಆ್ಯಂಡ್ ಶೇರ್ ಮೆನಿ ಫೀಚರ್ಸ್. Species in the same genus have more similarities with each other than with those in other genera. Example, potato and brinjal are different species but both belong to the genus Solanum. Lion, leopard and tiger all belong to the genus Panthera because they have many things in common. The genus Panthera is different from other genus called Felis, which includes smaller cat like the house cat. ನಾವು ಸ್ಪೀಸೀಸಲ್ಲಿ ಸ್ಪೆಸಿಫಿಕ್ಕಾಗಿ ಇಂಥದ್ದೇ ಅಂತ ಹೇಳಿದ್ವಿ, ಆದರೆ ಜನರಾಗಿ ತೊಗೊಂಡ್ರೆ ಅದರಲ್ಲಿ ನಾವು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಸ್ವಲ್ಪ ಹುಡುಕ್ತೀವಿ. ಈಗ ನಾನು ಏನು ತೊಗೊಂಡಿದ್ದೆ, ಜಾಗ್ವಾರ್ನ ಎಕ್ಸಾಂಪಲಾಗಿ ತೊಗೊಂಡಿದ್ದೆ ಅಲ್ಲಪ್ಪ. ಜಾಗ್ವಾರ್ಗೆ ನಾನು ಫಸ್ಟು ಜೀನಸ್ಗೆ ಬಂದಾಗ ಅದರ ಥರ ಯಾವುದಿತ್ತು, ಲಯನ್ ಇತ್ತು, ಟೈಗರ್ ಇತ್ತು, ಆಮೇಲಿಂದ ಲೆಪರ್ಡ್ ಇತ್ತು, ಇದಿಷ್ಟು ಜೀನಸ್ ಬಂದು ಪ್ಯಾಂಥರ. ಆಮೇಲಿಂದ ನಾನು ಆ್ಯಡ್ ಮಾಡಿದೆ, ಅದಕ್ಕೆ ಜಾಗ್ವಾರ್ ಆ್ಯಡ್ ಮಾಡಿದೆ ಅಲ್ವಾ. ಆ ಥರ ಸಿಮಿಲರ್ ಆಗಿರುತ್ತೆ. ಸ್ಪೀಸೀಸಲ್ಲಿ ಎಕ್ಸಾಕ್ಟಾಗಿ ಇದ್ದೀನಿ ಅಂತ ಹೇಳ್ಬೋದು, ಆದರೆ ನಾವು ಜೀನಸ್ ತಗೊಂಡ್ರೆ ಸಿಮಿಲರ್ ಆಗಿರುತ್ತೆ. ಈಗ ಪ್ಲ್ಯಾಂಟಲ್ಲಿ ಎಕ್ಸಾಂಪಲ್ ಏನು ತೊಗೊಂಡಿದ್ದಾರೆ, ಪೊಟ್ಯಾಟೊ ಮತ್ತು ಬ್ರಿಂಜಾಲ್ ತೊಗೊಂಡಿದ್ದಾರೆ. ಪೊಟ್ಯಾಟೊ ಬ್ರಿಂಜಾಲ್ ನೋಡೋದಕ್ಕೆ ಸ್ವಲ್ಪ ಬೇರೆ ಥರ ಇದ್ರೂ ಅದ್ರದ್ದು ಫ್ಲವರ್ಸ್ ಇರುತ್ತಲ್ಲ ಅದು ಒಂದೇ ಥರ ಇರುತ್ತೆ, ಹಾಗೆ ಅದ್ರದ್ದು ಲೀಫ್ ಸ್ಟ್ರಕ್ಚರ್ಸ್ ಇರುತ್ತಲ್ಲ ಅದು ಒಂದೊಂದೇ ಥರ ಇರುತ್ತೆ. ಆದರೆ ಜೀನಸ್ಸು ಒಂದೇ ಆಗಿರುತ್ತೆ, ಆದರೆ ಸ್ಪೀಸೀಸು ಬೇರೆ ಆಗಿರುತ್ತೆ. ಇವಾಗ ನಾವು ಈಗೇನೋ ಅಂದೆ ನಾನು ಲಯನು, ಟೈಗರು ಮತ್ತು ಲೆಪರ್ಡೆಲ್ಲ ಒಂಥರ ಇತ್ತು ಅಂತ, ಅದು ಒಂದು ಪ್ಯಾಂಥರ ಜೀನಸ್ ಆಗಿರುತ್ತೆ. ಅದೇ ನಾವು ಬೇರೆ ಜೀನಸ್ ತೊಗೊಂಡ್ರೆ ಆ ಜೀನಸ್ಗೂ ಹೊಂದಾಣಿಕೆನೇ ಇರಲ್ಲ, ಬೇರೆ ಇರುತ್ತೆ. ನೆಕ್ಸ್ಟು ಫ್ಯಾಮಿಲಿ. ಆ ಫ್ಯಾಮಿಲಿ ಇಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಜನರ, plural of genus. Members of a family are not as similar as those in a genus or species, but they still share some common features. In plants, families are grouped based on both how they look and how they reproduce. Example, the plant genera Solanum, Petunia and Datura are placed in the family Solanaceae. In animals, the genus Panthera and the genus Felis belong to the family Felidae. If you look at a cat and a dog, you see some things are same and some things are different. Cat Felidae, dog Canidae.
ನಾವು ಜೀನಸಲ್ಲಿ ನೋಡಿದಾಗ ಮೋರ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುತ್ತೆ. ಅದೇ ಫ್ಯಾಮಿಲಿಯಲ್ಲಿ ಬರ್ತಾ ಇದ್ದಂಗೆ ಆ ಮೋರ್ ಸಿಮಿಲರ್ ಕ್ಯಾರೆಕ್ಟರ್ಸು ಕಮ್ಮಿ ಆಗ್ತಾ ಬರುತ್ತೆ. ಇವಾಗ ಫ್ಯಾಮಿಲಿಯಲ್ಲಿ ತುಂಬಾ ಗ್ರೂಪ್ಸ್ ಇದೆ, ಬಟ್ ನಾನು 2 ಗ್ರೂಪ್ನ ತಗೋತೀನಿ. ಒಂದು ಕ್ಯಾನಿಡೆ, ಇನ್ನೊಂದು ಫ್ಯಾಲಿಡೆ. ಕ್ಯಾನಿಡೆಯಲ್ಲಿ ಡಾಗ್ಸ್ ಬರುತ್ತೆ, ವುಲ್ಸ್ ಬರುತ್ತೆ, ಫಾಕ್ಸ್ ಬರುತ್ತೆ. ಫ್ಯಾಲಿಡೆಯಲ್ಲಿ ಕ್ಯಾಟ್ ಬರುತ್ತೆ, ಲಯನ್ ಬರುತ್ತೆ, ಟೈಗರ್ ಬರುತ್ತೆ. ಈಗ ಇವೆರಡನ್ನೂ ಕಂಪೇರ್ ಮಾಡಿದ್ರೆ ಸಿಮಿಲ್ಯಾರಿಟೀಸು ಸ್ವಲ್ಪ ಕಮ್ಮಿ ಆಗುತ್ತೆ. ಅದೇ ನಾನು ಜೀನಸ್ಗೆ ಬರ್ತೀನಿ. ಜೀನಸಲ್ಲಿ ಯಾವ್ದಾದ್ರು 2 ಜೀನಸ್ ತೊಗೋತೀನಿ. ಒಂದು ಪ್ಯಾಂಥೆರಾ ಜೀನಸ್ ತೊಗೋತೀನಿ, ಇನ್ನೊಂದು ಫೆಲಿಸ್ ಜೀನಸ್ ತೊಗೋತೀನಿ. ಎರಡಕ್ಕೂ ಕಂಪೇರ್ ಮಾಡಿ ನೋಡಿ, ಲಯನು, ಟೈಗರು, ಲೆಪರ್ಡು ಪ್ಯಾಂಥೆರಾಗೆ ಬರುತ್ತೆ. ಫೇಲಿಸಲ್ಲಿ ಕ್ಯಾಟ್ ಬರುತ್ತೆ. ಎರಡಕ್ಕೂ ಕಂಪೇರ್ ಮಾಡಿದ್ರೆ ಸಿಮಿಲ್ಯಾರಿಟೀಸ್ ಜಾಸ್ತಿ ಇರುತ್ತೆ. ಬಟ್ ಕ್ಯಾನಿಡೆಗೂ ಫ್ಯಾಲಿಡೆಗೂ ಕಂಪೇರ್ ಮಾಡಿದ್ರೆ ಸಿಮಿಲ್ಯಾರಿಟೀಸ್ ಕಮ್ಮಿ ಇರುತ್ತೆ. ಅಂದರೆ ಜೀನಸಲ್ಲಿ ಜಾಸ್ತಿ ಸಿಮಿಲ್ಯಾರಿಟೀಸ್ ಇರುತ್ತೆ, ಫ್ಯಾಮಿಲಿಗೆ ಹೋದಂಗೆ ಕಮ್ಮಿ ಸಿಮಿಲ್ಯಾರಿಟೀಸ್ ಆಗ್ತಾ ಹೋಗುತ್ತೆ. ಆರ್ಡರ್. Categories like species, genus and family are made using many common features. Order is a big group that contains families which are somewhat alike. Orders are formed based on groups of characters, not just one feature. Orders include families that share only few similar features. These features are few than one that genera in the same family share. For example, in plants, families like Convoluaceae and Solanaceae are placed in the order Polemoniales based on their flowers. Example animals, the order Carnivora includes families like Felidae, Canidae. ಅಂದರೆ ಆರ್ಡರ್ಸಲ್ಲಿ ನಾವು ಜಾಸ್ತಿ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಲ್ಲ. ಬರೀ 1-2 ಕ್ಯಾರೆಕ್ಟರಿಸ್ಟಿಕ್ಸು ಅಥವಾ ಮ್ಯಾಚ್ ಆಗುತ್ತಲ್ಲ, ಆ ಥರ ಸಿಮಿಲರ್ ಫೀಚರ್ಸ್ ಬರೀ ಸ್ವಲ್ಪನೇ ಇರುತ್ತೆ. ಸ್ವಲ್ಪ ಸಿಮಿಲರ್ ಫೀಚರ್ಸ್ನ ತಗೊಂಡು ಗ್ರೂಪ್ ಮಾಡ್ತಾರೆ. ಈಗ ನಾವು ಜೀನಸಲ್ಲಿ ತೊಗೊಂಡ್ರೆ ಎಷ್ಟೊಂದು ಕಾಮನ್ನಾಗಿ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬಾ ಇತ್ತು. ಈಗ ಎಕ್ಸಾಂಪಲು ಜೀನಸಲ್ಲಿ ನಮಗೆ ಒಂದು 100 ಕ್ಯಾರೆಕ್ಟರಿಸ್ಟಿಕ್ಸ್ ಸಿಮಿಲರ್ ಆಗಿತ್ತು. ಅದೇ ನಾವು ಜೀನಸ್ಸಿಂದ ಫ್ಯಾಮಿಲಿಗೆ ಬಂದಾಗ ಫ್ಯಾಮಿಲಿಯಲ್ಲಿ ನಾವು ನೋಡಿದಾಗ ಒಂದು 50 ಕ್ಯಾರೆಕ್ಟರ್ಸ್ ಮಾತ್ರ ಸಿಮಿಲರ್ ಆಗಿತ್ತು. ಅದೇ ನಾವು ಫ್ಯಾಮಿಲಿಯಿಂದ ಆರ್ಡ್ರಿಗೆ ಬಂದಾಗ ನಮಗೆ ಸಿಮಿಲರ್ ಆಗಿ ಒಂದು 10 ಕ್ಯಾರೆಕ್ಟರ್ಸ್ ಸಿಗುತ್ತೆ ಅಷ್ಟೇ. ಅಂದರೆ ಇಲ್ಲಿ ಜಾಸ್ತಿ ಫೆಮಿಲಿಯರ್ ಕ್ಯಾರೆಕ್ಟರ್ಸು ಸಿಗಲ್ಲ, ಸಿಮಿಲರ್ ಫೀಚರ್ಸ್ ಸಿಗಲ್ಲ, ಬರೀ ಫ್ಯೂ ಅಷ್ಟೇ ಸಿಗೋದು. ನೆಕ್ಸ್ಟು ಕ್ಲಾಸು. ಆ ಕ್ಲಾಸ್ is a bigger group that includes many related orders. This level shows even few similarities compared to the species or genus. A class brings together organisms that may look quite different but still share important features. They have hairs on their body, give birth to young ones, or feed milk to their babies. ಈ ಕ್ಲಾಸ್ ಅನ್ನೋದು ಬಿಗ್ಗರ್ ಗ್ರೂಪು. ಇದರಲ್ಲಿ ತುಂಬಾ ರಿಲೇಟೆಡ್ ಆಗಿರೋಂತಹ ಆರ್ಡರ್ಸ್ಗಳಿರುತ್ತೆ. ಇವಾಗ ನಾವು ಜೀನಸಲ್ಲಿ ತುಂಬಾ ಸಿಮಿಲರ್ ಕ್ಯಾರೆಕ್ಟರ್ಸ್ಗಳನ್ನ ನೋಡಿದ್ವಿ. ಈಗ ಜೀನಸ್ಗೂ ಫ್ಯಾಮಿಲಿಗೂ ಕಂಪೇರ್ ಮಾಡಿದ್ರೆ ಜೀನಸಲ್ಲಿ ಜಾಸ್ತಿ ಸಿಮಿಲರ್ ಕ್ಯಾರೆಕ್ಟರ್ಸ್ ಇತ್ತು, ಆದರೆ ಫ್ಯಾಮಿಲಿಯಲ್ಲಿ ಅಷ್ಟು ಸಿಮಿಲರ್ ಕ್ಯಾರೆಕ್ಟರ್ಸ್ ಇರಲಿಲ್ಲ. ಅದೇ ನಾವು ಫ್ಯಾಮಿಲಿಗೂ ಆರ್ಡರ್ ಕಂಪೇರ್ ಮಾಡಿದ್ರೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಜಾಸ್ತಿ ಸಿಮಿಲರ್ ಕ್ಯಾರೆಕ್ಟರ್ಸ್ ಇತ್ತು, ಆರ್ಡರಲ್ಲಿ ಬರೀ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು. ಅದೇ ಈಗ ಆರ್ಡರ್ಗೂ ಕ್ಲಾಸ್ಗೂ ಕಂಪೇರ್ ಮಾಡಿದ್ರೆ ಆರ್ಡರಲ್ಲೇ ಸ್ವಲ್ಪ ಜಾಸ್ತಿ ಸಿಮಿಲರ್ ಇತ್ತು, ಕ್ಲಾಸಲ್ಲಿ ಅದಕ್ಕೂ ಸ್ವಲ್ಪ ಕಮ್ಮಿ ಸಿಮಿಲರ್ನ ನಾವು ನೋಡ್ತೀವಿ. ಹೀಗೆ ನಾವು ಸ್ಪೀಸೀಸಿಂದ ಮೇಲ್ಗಡೆ ಹೋಗ್ತಾ ಇದ್ದರೆ ಸಿಮಿಲ್ಯಾರಿಟೀಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಕ್ಲಾಸಲ್ಲೂ ಬರೀ 1-2 ಅಥವಾ 4-5 ಅಷ್ಟೇ ಸಿಮಿಲಾರಿಟೀಸ್ ನೋಡ್ಬೋದು. ಅದೇ ನಾವು ಜೀನಸಲ್ಲಿ ನೋಡಿದ್ರೆ 100 ಸಿಮಿಲಾರಿಟಿ ಕ್ಯಾರೆಕ್ಟರ್ಸ್ಗಳು ನೋಡ್ತೀವಿ. ಅದೇ ಕ್ಲಾಸು. ಆರ್ಗ್ಯಾನಿಸಮ್ನ ನಾವು ಕ್ಲಾಸಿಫೈ ಮಾಡಬೇಕು ಅಂತ ಇದ್ದೀವಿ, ಅದರಲ್ಲಿ ಹೇರ್ ಇದೆಯಾ ಇಲ್ವಾ ಅದ್ರ ಬಾಡಿಲಿ, ಮತ್ತು ಅದು ಯಂಗ್ ಒನ್ಸ್ಗೆ ಬರ್ತ್ ಹೇಗೆ ಕೊಡುತ್ತೆ, ಅದು ಮೊಟ್ಟೆ ಇಡುತ್ತಾ ಮರಿ ಇಡುತ್ತಾ, ಹಾಗೆ ಫೀಡ್ ಮಿಲ್ಕ್ ಅಂದರೆ ಅದು ಹೇಗೆ ಹಾಲು ಕುಡಿಸುತ್ತೆ, ಅದಕ್ಕೆ ಮೆಮರಿ ಗ್ಲ್ಯಾಂಡ್ ಏನಾರು ಇದೆಯಾ ಅಂತ ಅದ್ರ ಬೇಸಿಸ್ ಮೇಲೆ ಇದು ಡಿವೈಡ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬರೋದು ಫೈಲಮ್ ಆರ್ ಡಿವಿಷನ್. ಫೈಲಮ್ ಫಾರ್ ಅನಿಮಲ್ಸ್. A phylum is a high-level category used in classification of animals. It is grouped together many classes that have similar body features. Example, fishes, amphibians, reptiles, birds and mammals.
All are different animals, but they are placed in one phylum because called Chordata. Why? Because they all share some common features such as having a notochord, a flexible rod-like structure in the early stage life. A dorsal halo nerve cord runs along the back. Phylum for plants. In plants, the word phylum is not usually used. Instead, scientists use the word division for higher level classification. ನಾವು ಫೈಲಮ್ ಅಥವಾ ಡಿವಿಷನ್ ಅಂತ ಏನಿದೆ, ಫೈಲಮ್ ಅನ್ನೋದನ್ನ ಅನಿಮಲ್ಸ್ಗೆ ಬಳಸ್ತೀವಿ, ಡಿವಿಷನ್ ಅನ್ನೋದನ್ನ ಪ್ಲ್ಯಾಂಟಿಗೆ ಬೆಳೆಸ್ತೀವಿ. ಹಾಗೆ ಈ ಫೈಲಮ್ ಅನ್ನೋದು ಒಂದು ದೊಡ್ಡ ಹೈಯರ್ ಕೆಟಗರಿಗೆ ಸೇರುತ್ತೆ. ಇದನ್ನು ನಾವು ಕ್ಲಾಸಿಫಿಕೇಷನ್ ಆಫ್ ಅನಿಮಲ್ಸ್ಗೆ ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲು ನಾವು ಫೈಲಮಲ್ಲಿ ಏನೆಲ್ಲ ನೋಡ್ಬೋದು, ಫೈಲಮಲ್ಲಿ ನಾವು 35 ಫೈಲಸ್ ನೋಡ್ಬೋದು. ಫೈಲ ಅನ್ನೋದು ಪ್ಲೂರಲ್. ಈ 35 ಫೈಲಸಲ್ಲೂ ಗ್ರೂಪಿಂಗ್ ಆಗ್ತಾ ಹೋಗುತ್ತೆ. ಈಗ ನಾನು 3 ಎಕ್ಸಾಂಪಲ್ ಹೇಳ್ತೀನಿ ಇದಕ್ಕೆ. ಪೋರಿಫೆರಾದಲ್ಲಿ ಸ್ಪಾಂಜಸ್ ನೋಡ್ತೀವಿ, ಆಥ್ರೋಪೋಡದಲ್ಲಿ ಇನ್ಸೆಕ್ಟ್ಸು, ಕ್ರ್ಯಾಬ್ಸು, ಸ್ಪೈಡರ್ಸ್ ನೋಡ್ತೀವಿ. ಅದೇ ಕಾರ್ಡೇಟಾದಲ್ಲಿ ಏನು ನೋಡ್ತೀವಿ, ಅನಿಮಲ್ ನೋಡ್ತೀವಿ, ಫಿಶಸ್ ನೋಡ್ತೀವಿ, ರೆಪ್ಟೈಲ್ಸ್ ನೋಡ್ತೀವಿ, ಬರ್ಡ್ಸ್ ನೋಡ್ತೀವಿ. ಏನಕ್ಕೆ ಅಂದರೆ ಕಾರ್ಡೇಟಾದಲ್ಲಿ ಬ್ಯಾಕ್ ಬೋನ್ ಇರುತ್ತೆ. ಈ ಥರ ಬ್ಯಾಕ್ ಬೋನ್ ಇರೋದನ್ನೆಲ್ಲ ಒಂದು ಗ್ರೂಪ್ ಮಾಡಿದ್ದಾರೆ. ಇನ್ಸೆಕ್ಟ್ಸ್ಗೆ 6 ಕಾಲು 8 ಕಾಲು ಇರುತ್ತೆ ಅಲ್ವಾ, ಅದನ್ನೆಲ್ಲ ಒಂದು ಗ್ರೂಪ್ ಮಾಡಿದ್ದಾರೆ. ಇನ್ನು ಪೋರಿಫೆರಸ್ ಸ್ಪಾಂಜಸ್ಸು ಅದನ್ನೆಲ್ಲ ಒಂದು ಗ್ರೂಪ್ ಮಾಡಿದ್ದಾರೆ. ಈ ಥರ ಒಂದೊಂದು ಗ್ರೂಪ್ ಆಗಿದೆ. ಈಗ ನಾವು ಕ್ಲಾಸ್ಗೂ ಫೈಲಮ್ಗೂ ಕಂಪೇರ್ ಮಾಡಿದ್ರೆ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸು ಇನ್ನೂ ಕಮ್ಮಿ ಆಗಿದೆ. 1-2 ಅಷ್ಟೇ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸು, ಇನ್ಯಾವುದು ಮ್ಯಾಚೇ ಆಗಲ್ಲ ಇದರಲ್ಲಿ. ನೆಕ್ಸ್ಟ್ ಬರೋದು ಕಿಂಗ್ಡಮ್. ಆಲ್ ಅನಿಮಲ್ಸ್ ಫ್ರಮ್ ಡಿಫ್ರೆಂಟ್ ಫೈಲಾ ಆರ್ ಪ್ಲೇಸ್ಡ್ ಇನ್ ಒನ್ ಬ್ರಾಡ್ ಗ್ರೂಪ್ ಕಾಲ್ಡ್ ದ ಕಿಂಗ್ಡಮ್ ಅನಿಮೇಲಿಯಾ. ಆಲ್ ಪ್ಲಾಂಟ್ಸ್ ಫ್ರಮ್ ಡಿಫ್ರೆಂಟ್ ಡಿವಿಷನ್ಸ್ ಆರ್ ಗ್ರೂಪ್ಡ್ ಅಂಡರ್ ದ ಕಿಂಗ್ಡಮ್ ಪ್ಲಾಂಟೆ. ಸೊ ದೇರ್ ಆರ್ 2 main kingdoms in this system: Animalia for animals, Plantae for all plants. The taxonomic categories are arranged in ascending order, starting from species most specific and going up to the kingdom most general. These are broad categories, but scientists also use smaller subcategories to classify organisms more accurately. As we move higher in the hierarchy towards kingdom, the number of common features between organisms become less. ಕಿಂಗ್ಡಮಲ್ಲಿ ನಾವು ಅನಿಮಲ್ಸ್ನ ಕ್ಲಾಸಿಫೈ ಮಾಡಬೇಕು ಅಂತಂದರೆ ಕಿಂಗ್ಡಮ್ ಅನಿಮೇಲಿಯಾಗೆ ಹೋಗ್ತೀವಿ. ಹಾಗೆ ಪ್ಲಾಂಟ್ಸ್ನ ಕ್ಲಾಸಿಫೈ ಮಾಡಬೇಕು ಅಂದರೆ ಕಿಂಗ್ಡಮ್ ಪ್ಲಾಂಟಿಗೆ ಹೋಗ್ತೀವಿ. ಕಿಂಗ್ಡಮ್ ಅನಿಮೇಲಿಯಾದಲ್ಲಿ ನೋಡೋದಾದರೆ ಅಲ್ಲಿ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಪ್ಲ್ಯಾಂಟ್ಗೂ ಮತ್ತು ಅನಿಮಲ್ಗೂ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದು ಒಂದು ಲಿವಿಂಗ್ ಥಿಂಗು, ಇದು ಒಂದು ಲಿವಿಂಗ್ ಥಿಂಗು ಅಲ್ವಾ. ಪ್ಲ್ಯಾಂಟ್ಗೂ ಮತ್ತು ಅನಿಮಲ್ಗೂ ನೀವು ಕಂಪೇರ್ ಮಾಡಿದ್ರೆ ಏನು ರಿಲೇಷನ್ಶಿಪ್ ಸಿಗುತ್ತೆ, ಏನು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಿಗುತ್ತೆ, ಅದರಲ್ಲಿರೋ ಸೆಲ್ ಸ್ಟ್ರಕ್ಚರ್ ಅಲ್ವಾ. ಈಗ ಅದರದ್ದು ಸೆಲ್ಲು ಇದ್ರದ್ದು ಸೆಲ್ ನೋಡಿದ್ರೆ ಏನೇನಿದೆ, ಪ್ಲಾಸ್ಮಾ ಮೆಂಬ್ರೇನ್ ಇದೆ, ನ್ಯೂಕ್ಲಿಯಸ್ ಇದೆ. ಆ ಥರ ಬರೀ ಅದು ಸೆಲ್ ಸ್ಟ್ರಕ್ಚರ್ ಮಾತ್ರ ಸಿಮಿಲರ್ ಇರೋದು ನಮಗೆ ಅಲ್ವಾ. ಅದೇ ನಾವು ಜೀನಸ್ಗೆ ಹೋದರೆ ಎಷ್ಟು ಸಿಮಿಲರ್ ಕ್ಯಾರೆಕ್ಟರ್ಸ್ ಇದೆ, ಅದೇ ಕಿಂಗ್ಡಮ್ಗೆ ಹೋದರೆ ಬರೀ ಸೆಲ್ ಸ್ಟ್ರಕ್ಚರು ಜೀವಂತವಾಗಿದೆ. ಅವೆರಡೇ ಸಿಮಿಲರ್ ಆಗಿರೋದು, ಇನ್ನೇನು ಸಿಮಿಲರ್ ಇಲ್ಲ. ಹಾಗೆ ಕಿಂಗ್ಡಮಿಂದ ಬರ್ತಾ ಹೋದರೆ ನಮಗೆ ಜಾಸ್ತಿ ಸಿಮಿಲರ್ ಸಿಗುತ್ತೆ. ಅದೇ ಸ್ಪೀಸಿಸಿಂದ ಹೋಯ್ತಾ ಇದ್ದಂಗೆ ಸಿಮಿಲಾರಿಟೀಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಷ್ಟೇ ಇದು. ಲಾಸ್ಟಲ್ಲಿ ನಿಮಗೆ ಒಂದು ಟೇಬಲ್ ಕೊಟ್ಟಿದ್ದಾರೆ. ಈ ಟೇಬಲ್ಲಿ ಮ್ಯಾನು, ಹೌಸ್ ಫ್ಲೈ, ಮ್ಯಾಂಗೋ, ವೀಟಿದು ಕ್ಲಾಸಿಫಿಕೇಷನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಾನು 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವೆಶನ್ ವಿತ್ ಆನ್ಸರ್ಸ್ನ ಕೊಟ್ಟಿದ್ದೀನಿ. ನಿಮಗೆ ಬೇಕು ಅಂತಂದರೆ ಇದನ್ನು ನೋಡಿ ರೆಫರ್ ಮಾಡ್ಬೋದು, ನೋಟ್ಸ್ ಮಾಡ್ಕೊಬೋದು. ಇಲ್ಲಿಗೆ ನಿಮ್ಮದು ಲಿವಿಂಗ್ ವರ್ಲ್ಡ್ ಚಾಪ್ಟರ್ ಮುಗಿಯುತ್ತೆ. ಈ ಚಾಪ್ಟರಲ್ಲಿ ಏನೇನು ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ನ ಹಾಕಿ ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಚಾಪ್ಟರ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್.